ಈಗ ಕೆಲವೊಬ್ರು ಡಾಕ್ಟರ್ಸ್ ಒಬೆಸಿಟಿ ಬಗ್ಗೆ ಮಾತಾಡ್ತಿರ್ತಾರೆ, ಬಟ್ ಡಾಕ್ಟರ್ ಸಿಕ್ಕಾಪಟ್ಟೆ ಒಬೇಸ್ ಆಗಿರ್ತಾರೆ. ಈವನ್ ಡಾಕ್ಟರ್ ಪ್ರೊಫೆಷನ್ ಇಸ್ ವೆರಿ ಸ್ಟ್ರೆಸ್ಫುಲ್. ಯಾಕಂದ್ರೆ ಡಾಕ್ಟರ್ ಪೇಷಂಟ್ ರೇಷಿಯೋ ಸರಿಗಿಲ್ಲ. ವೆಲ್ನೆಸ್ ಕ್ಲಿನಿಕ್ ಅಥವಾ ನ್ಯಾಚುರೋಪತಿ ಡಾಕ್ಟರ್ ಆಗಿ ಡಯಟ್ ಮೇಲೆ ಫೋಕಸ್ ಮಾಡ್ಬೇಕಾದ್ರೆ ನಾನೇ ಮಾಡ್ತಿಲ್ಲ ಅಂದಾಗ ಅದ್ರದ್ದು ಚಾಲೆಂಜಸ್ ಗೊತ್ತಾಗಲ್ಲ. ಶುಗರ್ ಜಾಸ್ತಿ ಇರುತ್ತೆ, BP ಜಾಸ್ತಿ ಇರುತ್ತೆ, ಇಗ್ನೋರ್ ಮಾಡ್ಕೊಂಡೇ ಹೋಗ್ತಿರ್ತಾರೆ. ಸೊ ಕಾರ್ನ ಮಾತ್ರ ತಪ್ಪದೇನೆ ವರ್ಷಕ್ಕೊಂದ್ಸತಿ ನಾವು ಸರ್ವಿಸ್ ಮಾಡಿಸ್ತೀವಿ. ಸೊ ಅದೇ ತರ ನಮ್ಮ ಬಾಡಿನೂ ನಾವು ಸರ್ವಿಸ್ ಮಾಡಿಸ್ಕೋಬೇಕು. ಆಲ್ ಓವರ್ ಇಂಡಿಯಾ ಆಕ್ಚುಲಿ ನ್ಯಾಚುರೋಪತಿ ಹಾಸ್ಪಿಟಲ್ಸ್, ರಿಟ್ರೀಟ್ ಸೆಂಟರ್ಸ್ ಜಾಸ್ತಿ ಬಂದಿದೆ. ಅಂದ್ರೆ ಈ ನೇಚರ್ ಕ್ಯಾಂಪ್ಸ್ ಅಥವಾ ನ್ಯಾಚುರೋಪತಿ ಸೆಂಟರ್ಸ್ ಎಲ್ಲ ಮುಂಚೆ ಧರ್ಮಸ್ಥಳ ಜೊತೆ ನೀವು ಹೇಳಿದಾಗೆ ಪರ್ಟಿಕ್ಯುಲರ್ ಕೇರಳ ಇಲ್ಲೆಲ್ಲ ಇರ್ತಿತ್ತು. ಅದು ನೇಚರ್ ಮಧ್ಯಾಹ್ನ ಇರ್ತಿತ್ತು. ಕ್ರಾನಿಕ್ ಡಿಹೈಡ್ರೇಷನ್ ಇಸ್ ದ ಕಾಸ್ ಫಾರ್ ಮೆನಿ ಮೆಟಬಾಲಿಕ್ ಡಿಸೀಸಸ್. ಆರ್ಥ್ರೈಟಿಸ್ ಎಸ್ಪೆಷಲಿ ಜಾಯಿಂಟ್ ರಿಲೇಟೆಡ್ ಕಂಡೀಷನ್. ಎಷ್ಟು ಪೇನ್ ಕ್ಲಿನಿಕ್ಸ್ ಇದೆ ನೀವು ನೋಡ್ಕೊಂಡು ಬನ್ನಿ. ಈವನ್ ಇನ್ಫರ್ಟಿಲಿಟಿ ಫಾರ್ ದಟ್ ಮ್ಯಾಟರ್. ಬ್ರೀದಿಂಗ್ ಕಂಟ್ರೋಲ್ ಮಾಡ್ಬಿಟ್ರೆ ನಮ್ಮ ಆಂಗರ್, ಆ ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ. ನಾವು ಊಟ ಎಷ್ಟು ಮಾಡ್ತಾ ಇದೀವಿ? ಯೂಶಲಿ 1 ಕ್ಯಾಲರಿಗೆ 1 ml ಆಫ್ ವಾಟರ್ ಬೇಕು. ಕೆಲವೊಬ್ರಿಗೆ 8 ಗಂಟೆ ನಿದ್ದೆ ಮಾಡಿದ್ರು ಆ ಲೇಸಿನೆಸ್ ಅಥವಾ ಇನ್ನು ಆ ಫುಲ್ಫಿಲ್ಮೆಂಟ್ ಇರಲ್ಲ. ನಾನು ಕಂಪ್ಲೀಟ್ ಆಗಿ ನಿದ್ದೆ ಮಾಡಿದೀನಿ ಅಂತ ಅನ್ಸಲ್ಲ, ಇನ್ನು ಟಯರ್ಡ್ ಆಗಿ ಕಾಣಿಸ್ತಿರ್ತಾರೆ. ವಿ ಹ್ಯಾವ್ ಟು ಬಿ ಅಲೈನ್ಡ್ ವಿತ್ ದ ಸರ್ಕ್ಯಾಡಿಯಂ ರಿದಮ್. 8 hours ಬೇಕು ಅಂತ ಸ್ಟ್ರಿಕ್ಟ್ ಆಗಿಲ್ಲ. ಸೊ ಈ ತರ ಐರನ್ ಡೆಫಿಷಿಯನ್ಸಿ ಇಸ್ ಅ ಮೇಜರ್ ಪ್ರಾಬ್ಲಮ್ ರೈಟ್ ನೌ. ಮೆಜಾರಿಟಿ ಆಫ್ ದ ವಿಮೆನ್ಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ, ಅದರಿಂದ ಹೇರ್ ಫಾಲು ಆಗ್ತಾ ಇರುತ್ತೆ. ನಮ್ಮ ದೇಹ ಮಲ್ಕೊಂಡಾಗ್ಲೇ ಕ್ಲೀನಿಂಗ್ ಆಗೋದು ಎಲ್ಲಾನು. ಲಿವರ್ ಒಂದು 11 to 12 o'clock ಅಲ್ಲಿ ಲಿವರ್ ಕ್ಲೀನ್ ಆಗುತ್ತೆ. ಅದಾದ್ಮೇಲೆ ಪ್ಯಾನ್ಕ್ರಿಯಾಸ್ ಕ್ಲೀನ್ ಆಗುತ್ತೆ, ಆದ್ಮೇಲೆ ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ. ಸೊ ಎವ್ರಿ ಅವರ್ ಡ್ಯೂರಿಂಗ್ ದ ಸ್ಲೀಪ್ ಎವ್ರಿ ಆರ್ಗನ್ ಇಸ್ ಗೆಟಿಂಗ್ ಕ್ಲೀನ್ಡ್. ಕಾಯಿಲೆ ಬಂದ್ಮೇಲೆ ಸೊಲ್ಯೂಷನ್ ನ ಹುಡ್ಕಕ್ ಹೋಗ್ತೀವಿ. ಒಳ್ಳೆ ಸಲ ಇರ್ಬೇಕಾದ್ರೆ ಪ್ರೋಟೀನ್ ಇಸ್ ಮಸ್ಟ್ ಮೀಲ್ ಅಂತ ಯಾರು ಮಾತಾಡ್ತಿರ್ಲಿಲ್ಲ. ಬಟ್ ಈಗ ಪ್ರೋಟೀನ್ ಇಲ್ಲ ಅಂತಂದ್ರೆ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಮಾತಾಡ್ತೀವಿ. ಈಗ ವೆಯ್ಟ್ ಲಾಸ್ ಕೀಟೋ ಡಯಟ್ ಮಾಡಿ ಅದಾದ್ಮೇಲೆ ನಾರ್ಮಲ್ ಡಯಟ್ ಸ್ಟಾರ್ಟ್ ಮಾಡಿ ಟ್ರೈಗ್ಲಿಸರೈಡ್ಸ್ ಎಲ್ಲ ಜಾಸ್ತಿ ಆಗಿರೋ ಸಿಚುಯೇಷನ್ಸ್ ಇದೆ. ನಾವು ಕೇಳ್ಕೊಂಡ್ ಬಂದಿರೋದು ಮುಂಚೆಯಿಂದ 3 times per day, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 meal ತಿನ್ಬೇಕು ಅಂತ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಆಕ್ಟಿವಿಟಿ ಯು ಆರ್ ಡೂಯಿಂಗ್. ಈಗ ನೀವು ಜಿಮ್ ಟ್ರೈನರ್ಗೆನೆ ಬರೀ 2 meal ಕೊಡಿ, ಆಗೋದಿಲ್ಲ ಅವ್ರಿಗೆ. ಯೂರಿಕ್ ಆಸಿಡ್ ಗುರು ಒಂದ್ಸಲಿ ಟ್ಯಾಬ್ಲೆಟ್ಸ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿದ್ರೆ ಲೈಫ್ ಲಾಂಗ್ ತಗೋತಾನೆ ಇರಬೇಕು ಟು ಕೀಪ್ ಇಟ್ ವೆರಿ ನಾರ್ಮಲ್. ಇಲ್ಲ ಅಂದ್ರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಅವ್ರ ಫುಡ್ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಂಡ್ರೆ ಯೂರಿಕ್ ಆಸಿಡ್ ನ ರಿವರ್ಸ್ ಮಾಡಬಹುದು. ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಅಂದ್ರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. PCOD ಮತ್ತೆ PCOS ಅಂತಂದ್ರೆ ಓವರಿ ಸುತ್ತ ಫ್ಯಾಟ್ ಅಕ್ಯುಮುಲೇಷನ್ ಆಗೋದೇನಾ? ಇಟ್ ಇಸ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಅರ್ಬನೈಸೇಷನ್ ಅಂತ ಹೇಳ್ಬೋದು. ಪೀರಿಯಡ್ಸ್ ನ ಸ್ಕಿಪ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ತಗೋತಾರೆ, ಆಮೇಲೆ ಸಫರ್ ಮಾಡ್ತಾರೆ, ತುಂಬಾ ಪೇನ್ ಆಗ್ತಿದೆ ಅಥವಾ ಹೋಗಬಾರ್ದಿತ್ತು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಫೈಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಗಟ್. Muscle build is in your sleep, not in your gym. So naturopathy believes there are 3 white poisons. One is salt, one is sugar, one is maida. ಯಾರು ಒಬ್ರಿಗೆ ಸಹಾಯ ಮಾಡಿದ್ರೆ ನಿಮ್ಗೊಂದು ಖುಷಿ ಆಗತ್ತೆ. It is called gratitude. So move, observe and whatever routine you are doing, do it consistently ಅಂತ ಹೇಳ್ತೀನಿ. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಈ ಗಾದೆ ಮಾತನ್ನ ಎಲ್ಲರೂ ಕೇಳಿರ್ತೀರಾ. ನಾವೆಲ್ಲರೂ ದಿನಾಗಲೂ ಊಟನೂ ಮಾಡ್ತಾ ಇದೀವಿ, ಆದರೆ ಸರಿಯಾದ ಊಟ ಮಾಡ್ತಿದೀವಾ? ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಡಾಕ್ಟರ್ ಕುಶಲಾ ಅವರು ಬಂದಿದ್ದಾರೆ. ಅವರು ಫೇಮಸ್ ನ್ಯಾಚುರೋಪತಿ ಡಾಕ್ಟರ್ ಹಾಗೆ ಡಯಟಿಷಿಯನ್ ಕೂಡ. ಇವರು PCOS, PCOD, ಇನ್ಫರ್ಟಿಲಿಟಿ, ಜ್ವರ, ಕೆಮ್ಮು, ನೆಗಡಿಯಿಂದ ಹಿಡಿದು BP, ಶುಗರ್ವರೆಗೂ ಎಲ್ಲ ಕಾಯಿಲೆಗಳಿಗೂ ನ್ಯಾಚುರೋಪತಿಲಿ ಯಾವ ಥರ ಸೊಲ್ಯೂಷನ್ ಇದೆ ಅನ್ನೋದನ್ನ ಇವತ್ತಿನ ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇದು ಕಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಾಯ್ ಡಾಕ್ಟರ್. ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ಕಡಕ್ ಟಾಕ್ಸ್. ಹೇಗಿದ್ರಾ? ಆರಾಮಾಗಿದ್ದೀನಿ. ನೀವು ಕೇಳ್ಬೋದಾ ಡಾಕ್ಟರ್ಸ್ ನ ಹೇಗಿದ್ರ ಅಂತ? ಖಂಡಿತ ಕೇಳ್ಬೇಕು, ನಮ್ಮನ್ನೇ ಜಾಸ್ತಿ ಕೇಳ್ಬೇಕು. ನಮ್ಮ ಸೀನಿಯರ್ ಡಾಕ್ಟರ್ ಯಾವಾಗ್ಲೂ ಹೇಳೋರು, ನಿಮ್ಮೇಲೆಲ್ಲ ಡಸ್ಟ್ಬಿನ್ ಹಾಕ್ತಾರೆ, ನೀವು ಕ್ಲೀನಿಂಗ್ ಮಾಡ್ಕೋಬೇಕು ಅಂತ. ಸೊ ಆಫ್ಟರ್ ಎವ್ರಿ ಕ್ಲಿನಿಕಲ್ ಪ್ರಾಕ್ಟೀಸ್ ನಾವು ಮೆಡಿಟೇಷನ್ ಆಗ್ಲಿ ಅಥವಾ ಬ್ರೀದಿಂಗ್ ಆಗ್ಲಿ ಮಾಡ್ತಾ ಇದ್ವಿ. ನೀವು ಖಂಡಿತ ಕೇಳ್ಬೇಕು ನಾವು ಹೇಗಿದೀವಿ ಅಂತ. ಯೂಶಲಿ ನಾನು ಡಾಕ್ಟರ್ಸ್ ನೋಡಿದಾಗ ಏನ್ ನೋಟಿಸ್ ಮಾಡ್ತೀನಿ ಗೊತ್ತಾ ಅಂದ್ರೆ, ಈಗ ಕೆಲವೊಬ್ರು ಡಾಕ್ಟರ್ಸ್ ಒಬೆಸಿಟಿ ಬಗ್ಗೆ ಮಾತಾಡ್ತಿರ್ತಾರೆ, ಬಟ್ ಡಾಕ್ಟರ್ ಸಿಕ್ಕಾಪಟ್ಟೆ ಒಬೇಸ್ ಆಗಿರ್ತಾರೆ. ಅಂಡ್ ಕೆಲವೊಂದ್ಸಲಿ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇಂಜುರೀಸ್ ಟು ಹೆಲ್ತ್ ಅಂತ ನಮ್ಗೆಲ್ಲ ಹೇಳ್ತಿರ್ತಾರೆ, ಅಥವಾ ಕನ್ಸಲ್ಟೇಷನ್ ಅಲ್ಲಿ ಹೇಳ್ತಿರ್ತಾರೆ. ಹೊರಗಡೆ ಅವರೇ ಸ್ಮೋಕ್ ಮಾಡ್ತಿರ್ತಾರೆ. ಬಟ್ ನೀವು ನ್ಯಾಚುರೋಪತಿ ಡಯಟ್ ಬಗ್ಗೆ ಎಲ್ಲ ಮಾತಾಡ್ತೀರಾ. ಅಂಡ್
ಆ ಒಂದು ಮಿತ್ತನ್ನ ಹೊಡೆದಾಕಿದ್ರೆ ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಆ್ಯಂಡ್ ಮಚ್. ವಿತ್ ಯುವರ್ ಡಯಟ್ ನೀವು ಯುವರ್ ಲುಕಿಂಗ್ ಏನಂತಾರೆ ಫಿಟ್ ಆಲ್ಸೋ. Thank ಸೊ you. ಈ ಥರದ್ದು ವೆರಿ ರೇರ್ ಕೇಸಸ್. ಯಾಕೆ ಡಾಕ್ಟರ್ಸ್ ಅಲ್ಲೇ ಆ ಥರದ್ದು ಉಲ್ಟಾ ಸೀದಾ ಆಗೋದು ಜನರಲಿ? ಈವನ್ ಡಾಕ್ಟರ್ ಪ್ರೊಫೆಷನ್ ಇಸ್ ವೆರಿ ಸ್ಟ್ರೆಸ್ಫುಲ್. ಯಾಕಂದರೆ ಡಾಕ್ಟರ್ ಪೇಷಂಟ್ ರೇಷಿಯೋ ಸರಿಗಿಲ್ಲ. ಓಕೆ. ಸೊ ಬರ್ಡನ್ ಆಫ್ ಟೇಕಿಂಗ್ ಲೋಡ್, ಈಗ ಅಲೋಪತಿ ಡಾಕ್ಟರ್ಸ್ ಆಗಲಿ, ಆಯುರ್ವೇದ ಡಾಕ್ಟರ್ಸ್ ಆಗಲಿ ನ್ಯಾಚುರೋಪತಿ ಡಾಕ್ಟರ್ಸ್ ಆಗಲಿ ಕ್ವಿಕ್ ಫಿಕ್ಸಿಗೆ ಬರ್ತಾರೆ. ಅಲೋಪತಿ ಡಾಕ್ಟರ್ಸ್ಗೆ ಡಾಕ್ಟರ್ ಪೇಷಂಟ್ ರೇಷಿಯೋ ಸರಿಗಿಲ್ಲ. ಲೈಕ್ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಹಾಸ್ಪಿಟ್ಲಲ್ಲಿ ಇದು ಮಾಡ್ತೀರಾ, ಮತ್ತೆ ಈವ್ನಿಂಗ್ ಕ್ಲಿನಿಕ್ಸ್ ಇರುತ್ತೆ. ನೀವು ನೋಡಿದ್ರೆ ಕ್ಲಿನಿಕಲ್ಲಿ ವೆಯ್ಟಿಂಗ್ ಎಷ್ಟಿರುತ್ತೆ. ಸೊ ಅದರಿಂದ ಸ್ಟ್ರೆಸ್ ರಿಲೀಫ್ಗೆ ಪ್ರಾಬ್ಲಿ ಕ್ವಿಕ್ ಫಿಕ್ಸ್ ಮಾಡ್ಕೊಬಹುದು ಕೆಲವು ಡಾಕ್ಟರ್ಸು ದೇ ವಿಲ್ ಫೈಂಡ್ ಅದರ್ ವೇಸ್ ಇನ್ ಲೈಫ್ ಸ್ಟೈಲಲ್ಲೇ ಹೇಗೆ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಇಂಪ್ಯಾಕ್ಟ್ ಆಫ್ ಸ್ಟ್ರೆಸ್ನಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇನ್ನೆವಿಟಬಲ್. ಸೊ ಹೌ ಡು ವಿ ಹ್ಯಾಂಡಲ್ ದಟ್ ಸ್ಟ್ರೆಸ್, ಮೇಂಟೈನ್ ದ ಸ್ಟ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮಗೆ ಆ ಡಿಫ್ರೆನ್ಸಿಯೇಷನ್ ಕಾಣಿಸಿರ್ಬೋದು. ನಾನು ಯಾಕೆ ಹಿಂಗಿದ್ದೀನಿ, ವೈ ಐ ವುಡ್ ಪ್ರಿಫರ್ ಬೀಯಿಂಗ್ ಫಿಟ್ ಆರ್ ಬೀಯಿಂಗ್ ವೆರಿ ಸ್ಟ್ರಿಕ್ಟ್ ವಿತ್ ಮೈ ಡಯಟ್. ಈ ಮನೇಲೂ ಅಂತಾರೆ, ನೀನು ಈಗ ಹೊರಗಡೆ ಹೋದ ಏನಕ್ಕೆ ಇಷ್ಟು ಸಣ್ಣ ಇದೆಯಾ, ಯಾಕೆ ಹಿಂಗೆ ಕಡ್ಡಿ ಥರ ಇದೆಯಾ ಅಂತಾನೆ ರೇಗಿಸ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಐ ಆಮ್ ವೆರಿ ಮೈಂಡ್ಫುಲ್ ಆಫ್ ವಾಟ್ ಐ ಈಟ್. ಯಾಕಂದರೆ ನಾನೇ ಮಾಡ್ತಿಲ್ಲ ಅಂದರೆ ನನ್ನ ಎದುರುಗಡೆ ಬಂದು ಕೂತ್ಕೊಳ್ಳೋ ಪೇಷಂಟ್ಗೆ ಹೇಳಿದಾಗ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳೋಕ್ಕೆ ಆಗಲ್ಲ ನಾನು ಮಾಡ್ತಾ ಇಲ್ಲ ಅಂದರೆ. ಸೊ ಅದರಲ್ಲೇ ರಿಸಲ್ಟ್ಸ್ ಬಂದ್ಬಿಡುತ್ತೆ, ಎಸ್ಪೆಷಲಿ ನಮ್ಮ ಪ್ರಾಕ್ಟೀಸಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ಕಡೆಯಿಂದ ಒಂದೊಂದು ಸೋರ್ಸಿಂದ ಇಷ್ಟು ನೀರು ಕುಡಿಬೇಕು ಅಂತೆಲ್ಲ ಇರುತ್ತೆ. ಅಂಡ್ ಕೆಲವೊಂದು ಬಾಟ್ಲ್ ಇಟ್ಕೊಂಡು ಮೆಷರ್ ಮಾಡ್ಕೊಂಡೆಲ್ಲ ಕುಡಿತಾ ಇರ್ತಾರೆ. ವಾಟ್ ಡು ಯು ಸಜೆಸ್ಟ್ ಅಬೌಟ್ ವಾಟರ್? ಆ್ಯಕ್ಚುಲಿ ಇಷ್ಟೇ ಅಂತ ಎಲ್ಲೂ ಮ್ಯಾಂಡೇಟ್ ಮಾಡಿಲ್ಲ. ಈಗ ನಮಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟು ಇಷ್ಟಿಷ್ಟು ಪರ್ಸೆಂಟೇಜು ಅಂತ ಇದೆ ಅಲ್ವಾ, ಅದೇ ಥರ ನೀರಿಗೆ ಎಲ್ಲೂ ಇಷ್ಟೇ ಕುಡಿಬೇಕು ಅಂತ WHO ಅವರು ಹೇಳಿಲ್ಲ. ಸ್ಟ್ಯಾಂಡರ್ಡ್ ಆಗಿ ಆವ್ರೇಜು 2 to 2.5 ಲೀಟರ್ಸ್ ಅಂತ ಹೇಳ್ತಾರೆ. ಬಟ್ ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಎನ್ವಿರಾನ್ಮೆಂಟ್ ಮೇಲೆ ಡಿಫರ್ ಆಗುತ್ತೆ. ಈಗ ನಾನೇ ಸ್ವೆಟ್ ಆಗೋದು ರೇಟ್ ಬೇರೆ ಥರ ಇರುತ್ತೆ, ನೀವೇ ಸ್ವೆಟ್ಟಿಂಗ್ ಆಗೋ ರೇಟ್ ಬೇರೆ ಥರ ಇರುತ್ತೆ. ನಮ್ಮ ಬಾಡಿ ನೀರು ಹೆಂಗೆ ಲೂಸ್ ಮಾಡ್ಕೊಳ್ಳುತ್ತೆ, ಬಾಡಿಯಿಂದ ನೀರು ಯಾವ ಮೂಲಕ ಹೋಗುತ್ತೆ, ಒಂದು ಯೂರಿನ್ನು, ಇನ್ನೊಂದು ಮೋಷನ್ ಹೋಗ್ಬೇಕಾದ್ರೆ, ಹೆಣ್ಮಕ್ಳು ಜಾಸ್ತಿ ಅಳ್ಬೇಕಾದ್ರೆ, ಆಮೇಲೆ ಅದ್ರ ಜೊತೆಗೆ ಸ್ವೆಟ್ಟಿಂಗ್. ಸೊ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಹೇಗಿದೆ, ಈಗ ನಾನು ಬೆಳಗ್ಗೆ ಯೋಗ ಮಾಡ್ತೀನಿ, ವೀಕ್ಲಿ 3 times ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ, ಅದಾದಮೇಲೆ ಥ್ರೂ ಔಟ್ ದ ಡೇ ಕನ್ಸಲ್ಟೇಷನ್ಸ್ ಕೂತ್ಕೋತೀನಿ. ಸೊ ಲಾಸ್ ಎಷ್ಟಿದೆ ಅದನ್ನು ಒಂದು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ನಾವು ಊಟ ಎಷ್ಟು ಮಾಡ್ತಾ ಇದ್ದೀವಿ. ಯೂಶಲಿ 1 ಕ್ಯಾಲರಿಗೆ 1 ml ಆಫ್ ವಾಟರ್ ಬೇಕು. ಸೊ ಈಗ ಅರೌಂಡ್ 1500 ಕ್ಯಾಲರೀಸ್ ತಗೋತಾ ಇದ್ದೀವಿ ಅಂದರೆ 1.5 ಲೀಟರ್ ಜಸ್ಟ್ ನಮ್ಮ ಊಟ ಮೆಟಬಾಲಿಸಮ್ಗೆ ನೀರು ಬೇಕು. ಅದ್ರ ಮೇಲೆ ಒಂದು 500-600 ml ಡಿಪೆಂಡಿಂಗ್ ಅಪಾನ್ ಯಾವ ಏರಿಯಾಲಿದ್ದೀರಾ. ಈಗ ಮೈಸೂರು ಸ್ವಲ್ಪ ಡ್ರೈ ಕಂಪೇರ್ ಟು ಬ್ಯಾಂಗ್ಳೂರ್, ಸೊ ಅಲ್ಲಿ ನೀರಿಂದು ಅವಶ್ಯಕತೆ ಜಾಸ್ತಿ ಇರುತ್ತೆ. ಆಮೇಲೆ AC ಕುತ್ಕೊಂಡು ಕೆಲಸ ಮಾಡೋರ್ಗು AC ಕುತ್ಕೊಳ್ದೆ ಕೆಲಸ ಮಾಡೋರ್ಗು ಡಿಫ್ರೆನ್ಸ್ ಇದೆ. ಸೊ ಯೂಶಲಿ AC ಕುತ್ಕೊಂಡಾಗ ಬಾಯಾರಿಕೆನೇ ಆಗೋದಿಲ್ಲ, ಬಟ್ ಬಾಡಿಗೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸೊ AC ಕುತ್ಕೊಂಡವ್ರು ಜಾಸ್ತಿ ನೀರು ಕುಡಿಬೇಕು ಹೇಳ್ಬೇಕಂದ್ರೆ. ಸೊ ಅದಕ್ಕೆ ಅದು ಇಷ್ಟೇ ಅಮೌಂಟು ಅಂತ ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ what amount of calories you are eating and which area you are staying and what kind of environment you are in. So average 2.5 liters ಆರು ಕುಡಿದ್ರೆ ಒಳ್ಳೇದು. ಬಾಟ್ಲಲ್ಲಿ ಮೆಷರ್ ಮಾಡ್ಕೊಂಡು ಕುಡಿಯೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಅದು ಈಗಿನ ಟ್ರೆಂಡ್ಗೆ ತುಂಬ ಒಳ್ಳೇದು. ಯಾಕಂದರೆ ಇಂಜಿನಿಯರ್ಸ್ ಫಾರ್ ಎಕ್ಸಾಂಪಲ್, IT ಪೀಪಲ್, ದೇ ಆರ್ ಸಿಟ್ಟಿಂಗ್ ಲಾಂಗ್ ಅವರ್ಸ್. ಒಂದೊಂದು ಮೀಟಿಂಗ್ಗೆ 1 hour ಇರುತ್ತೆ, 1.5 hour ಇರುತ್ತೆ. ಇಫ್ ದೇ ಡೋಂಟ್ ಹ್ಯಾವ್ ಬಾಟಲ್ ಇನ್ ಫ್ರಂಟ್ ಆಫ್ ದೆಮ್, they will not go ಮುಂದೆ ಹೋಗಿ ಕುಡಿಯೋದು ಕಡಿಮೆ ಜನ. ಸೊ ಆ್ಯಂಡ್ ಅದಕ್ಕಾದ್ರೂ ನಾವೇನೆ ನಮ್ಮ ಕ್ಲಿನಿಕಲ್ಲೂ ಸ್ಟ್ರೆಸ್ ಮಾಡಿ ಹೇಳ್ತೀವಿ, ಇಲ್ಲ ನೀವು ಬಾಟ್ಲ್ ಇಟ್ಕೊಂಡು ಇಫ್ ಟು ಮೆಷರ್ ಆ್ಯಂಡ್ ಡ್ರಿಂಕ್ ಅಂತ. ಸೊ ಮೆಷರಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಸ್ ಗುಡ್, ಅದನ್ನೇ ಸ್ಟ್ರೆಸ್ ಮಾಡ್ಕೋಬಾರ್ದು ಅಷ್ಟೇ. ಬಟ್ ಆವ್ರೇಜ್ 2 to 2.5 ಲೀಟರ್ಸ್ ಇಸ್ ಬೇಸಿಕ್, ಬೇಕಾಗಿರೋದು ಅಷ್ಟು ನೀರು ಖಂಡಿತವಾಗಿ. ಅಂಡ್ ನ್ಯಾಚುರೋಪತಿದು ಮೈನ್ ಥೀಮೇನೆ ಕೀಪಿಂಗ್ ಇಟ್ ವೆರಿ ನ್ಯಾಚುರಲ್ ಅಥವಾ ನ್ಯಾಚುರಲ್ ಆಗಿರೋದು. ಅಂಡ್ ಮುಂಚೆ ಎಲ್ಲ ನೋಡಿದ್ರೆ ಹಳೆ ಕಾಲದಿಂದನೂ ಪಂಚೇಂದ್ರಿಯಗಳಿಗೆ ಅಥವಾ ಪಂಚಭೂತಗಳಿಗೆ ಸಿಕ್ಕಾಬಿಟ್ಟೆ ಮಹತ್ವ ಕೊಡ್ತಿದ್ವಿ, ನೀರು, ಗಾಳಿ, ಬೆಂಕಿ, ಇವಕ್ಕೆಲ್ಲದಕ್ಕೂ.
ಬಟ್ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ 9 to 5 ಜಾಬ್, 9 to 6 ಜಾಬ್, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿರುತ್ತೆ. ರೈಟ್ ಅಂಡ್ ಎಲ್ಲ ಕಾರ್ಪೊರೇಟ್ ಅಥವಾ ಟ್ರಾವೆಲಿಂಗ್ ಎಲ್ಲ 4 hours ಸ್ಪೆಂಡ್ ಮಾಡ್ತಾರೆ, ಈ ತರದೆಲ್ಲ ಇರುತ್ತೆ. ರೈಟ್ ಬಟ್ ಸ್ಟೇಯಿಂಗ್ ನ್ಯಾಚುರಲ್ ಅಥವಾ ತುಂಬಾ ನ್ಯಾಚುರಲ್ ಆಗಿರೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ರೈಟ್ ವಾಟ್ ಯು ಸಜೆಸ್ಟ್ ಆಗ? ಆಕ್ಚುಲಿ ಅದೇ ಈಗ ವೆಲ್ನೆಸ್ ಟ್ರೆಂಡೇ ಹಂಗಿದೆ. ನ್ಯಾಚುರಲ್ ಆಗಿರ್ಬೇಕು ಅಂತಾನೆ ಸ್ಟ್ರೆಸ್ ಆಗಿಬಿಡ್ತಾ ಇದೆ. ಸೊ ನನ್ನನ್ನು ಕೇಳಿದ್ರೆ ತುಂಬಾ ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನ್ಯಾಚುರಲ್ ಆಗಿರ್ಬೇಕು ಅಂತ ಕಾನ್ಷಿಯಸ್ ಆಗಿ ಏನನ್ನು ಚೇಂಜ್ ಮಾಡ್ಕೋಬಹುದು ಅಷ್ಟು ಮಿನಿಮಲ್. ಆಕ್ಚುಲಿ ದೊಡ್ಡದನ್ನ ಚೇಸ್ ಮಾಡಕ್ ಹೋಗಿ ಮಿನಿಮಲ್ ಚೇಂಜಸ್ಸೇ ನಾವು ಮಾಡೋದಿಲ್ಲ. ಸೊ 9 to 5 ನೀವು ಹೇಳ್ದಂಗೆ ಹೌದು, ಇಟ್ ಇಸ್ ಅ ವೆರಿ ಸ್ಟ್ರೆಸ್ಫುಲ್ ಜಾಬ್. ಬಟ್ ನಮ್ಮ ಹಳೆ ಪೂರ್ವಜರು ಅಂತ ಏನು ಹೇಳ್ತೀವಿ, ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಅಂತ ಏನು ಹೇಳ್ತೀವಿ, ಅವರಷ್ಟು ಸ್ಟ್ರೆಸ್ ನಮಗಂತೂ ಇಲ್ಲ. ಆವಾಗ ಊಟಕ್ಕೆ ಹಂಟ್ ಮಾಡಿ ತಿನ್ಬೇಕಿತ್ತು. ಆಮೇಲೆ ನಾವು ಪ್ರೇಗಳಾಗಿರ್ತಿದ್ವಿ. ಯಾವುದೋ ಪ್ರಾಣಿ ಬಂದು ರಾತ್ರಿ ನಮ್ಮನ್ನ ಕಚ್ಕೊಂಡು ಹೋಗಿ ತಿನ್ಕೊಳ್ತಾ ಇತ್ತು. ಅವ್ರಿಗಿರೋ ಅಷ್ಟು ಆ್ಯಕ್ಚುಲಿ ಸ್ಟ್ರೆಸ್ ನಮಗಿಲ್ಲ ಹೇಳ್ಬೇಕಂದ್ರೆ. ಇಟ್ ಇಸ್ ಆಲ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಸ್ಟ್ರೆಸ್ ವಿ ಹ್ಯಾವ್. ಆವಾಗ ಫಿಸಿಕಲ್ ಸ್ಟ್ರೆಸ್ಸು ಕೂಡ ಇತ್ತು, ಸೋಷಿಯಲ್ ಸ್ಟ್ರೆಸ್ಸು ಕೂಡ ಇತ್ತು. ಯಾಕಂದರೆ ಒಂದು ಗ್ರೂಪ್ ಆಫ್ ಪೀಪಲ್ಲು ಇನ್ನೊಂದು ಗ್ರೂಪ್ ಆಫ್ ಪೀಪಲ್ ಅಟ್ಯಾಕ್ ಮಾಡೋ ಆ ಥರ ಸಿಚುಯೇಷನ್ಸು ಇತ್ತು, ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಆ ಗ್ರೂಪಲ್ಲಿ. ಸೊ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಡೇನ ಎಲ್ಲನೂ ಫಿಕ್ಸ್ ಮಾಡ್ಕೊಬೋದು. ಈಗ ನಾ ಹೇಳ್ದಂಗೆ ಸಿಂಪಲ್ ವಾಟರ್, ಕಾನ್ಷಿಯಸ್ ಆಗಿ ನೀರು ಕುಡಿಯೋದು, ಪ್ಲಾಸ್ಟಿಕ್ ಯೂಸೇಜ್ನ ಅವಾಯ್ಡ್ ಮಾಡೋದು. ಈಗ ಪ್ಲಾಸ್ಟಿಕ್ ಡಬ್ಬದಲ್ಲಿ ಊಟ ಹಾಕೊಂಡು ಹೋಗೋದನ್ನ ಅವಾಯ್ಡ್ ಮಾಡೋದು. ಅಥವಾ ಈ ಥರ ಸ್ಟ್ರೆಸ್ ಆಗ್ತಾ ಇದೆ, ಹೌದು 9 to 5 ಸ್ಟ್ರೆಸ್ ಆಯಿತು, ಇವತ್ತೇನೋ ಮ್ಯಾನೇಜರ್ ಜೊತೆ ಗಲಾಟೆ ಆಯಿತು, ಇಲ್ಲ ನಿಮ್ಮ ಸ್ಪೌಸ್ ಜೊತೆ ಗಲಾಟೆ ಆಯಿತು, ಇಲ್ಲ ನಿಮ್ಮ ಫ್ರೆಂಡ್ ಜೊತೆನೇ ಏನೇ ಆಯಿತು, ಏನೂ ಇಲ್ಲ ಅಂದರೂ ಯಾರೋ ಮೆಟ್ರೋಲೋ ಕಾರಲ್ಲೋ ದಾರಿ ಬಿಡಲಿಲ್ಲ, ಸೀಟ್ ಕೊಡಲಿಲ್ಲ ಅಂತಲೂ ಸ್ಟ್ರೆಸ್ ಆಯಿತು. ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದರೆ ಅದರಿಂದ ಸ್ಟ್ರೆಸ್ ಹೋಗಿ ವಾಪಸ್ ಬೇಸ್ ಲೈನಿಗೆ ಹೆಂಗೆ ಬರೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೇ ಈ ಸ್ಮಾಲ್ ಪ್ರಾಕ್ಟೀಸಸ್ ಲೈಕ್ ಬ್ರೀದಿಂಗ್ ಮಾಡೋದಾಗಲಿ ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತ ಹೇಳ್ತೀವಿ. ರಾತ್ರಿ ಹೊತ್ತು ಮಲ್ಗೋಕ್ಕಿಂತ ಮುಂಚೆ ವಾಟ್ ಆರ್ ಯು ಗ್ರೇಟ್ಫುಲ್ ಫಾರ್ ಆ್ಯಂಡ್ ವಾಟ್ ಡು ಯು ವಾಂಟ್ ಟು ಫರ್ಗಿವ್ ಅದನ್ನು ಬರೆಯೋದಾಗಲಿ, ಈ ಥರ ಮಾಡ್ಕೊಂಡು ಬರೋದ್ರಿಂದ ನೆಕ್ಸ್ಟ್ ಡೇಗೆ ವಿ ವಿಲ್ ಗೆಟ್ ಬೆಟರ್. ಈವನ್ ಸ್ಲೀಪ್ ಫಾರ್ ದಟ್ ಮ್ಯಾಟರ್, ನಮಗೆ ರಿಪೇರ್ ಆ್ಯಂಡ್ ರಿಜುವಿನೇಷನ್ ಆಗೋದೇ ಸ್ಲೀಪಲ್ಲಿ. ಸೊ ನಮ್ಮ ಸ್ಲೀಪ್ ಸರಿ ಇದೆ ಅಂದರೆ ಇವತ್ತು ಆಗಿದ್ದ ಸ್ಟ್ರೆಸ್ದು ರಿಕವರಿ, ಅಟ್ಲೀಸ್ಟ್ ನಾಳೆ ಸ್ಟ್ರೆಸ್ ಬರೋದಕ್ಕೆ ಚಾಲೆಂಜಸ್ ಫೇಸ್ ಮಾಡೋದಕ್ಕೆ ನಾವು ಸ್ಟ್ರಾಂಗ್ ಆಗ್ತೀವಿ. ಸೊ ಈ ಥರ ಸ್ಮಾಲ್ ಥಿಂಗ್ಸ್ನ ಪಿಕ್ ಮಾಡಿ ಫಿಕ್ಸ್ ಮಾಡ್ಬೋದು ಖಂಡಿತವಾಗ್ಲೂ. ಜಾಸ್ತಿ ಮಾಡೋದನ್ನ ಚೇಸ್ ಮಾಡೋಕ್ಕಿಂತ ಸ್ಮಾಲ್ ಪ್ರಾಬ್ಲಮ್ಸ್ನ ಫಿಕ್ಸ್ ಮಾಡಿದ್ರೆ ಸಾಕಾಗತ್ತೆ ಅಂತ ಅನ್ಸುತ್ತೆ. ಸ್ಲೀಪ್ ಬಗ್ಗೆ ಮಾತಾಡಿದ್ರಿ. ಸ್ಲೀಪ್ ಅಂದ ತಕ್ಷಣ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋದು 8 ಗಂಟೆಗಳ ಕಾಲ ಮಲಗಬೇಕು, ಡೀಪ್ ಸ್ಲೀಪ್ ಒಳ್ಳೇದು ಒಬ್ಬ ಮನುಷ್ಯನ್ಗೆ ಅಂತ. ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ಇವತ್ತಿನ ದಿನ 8 ಗಂಟೆ ಸಿಗಲ್ಲ ಟೈಮು. ಒಂದು 6 hour ಆಗ್ಬೋದು, ಇಲ್ಲ 7 hours ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ಪರ್ಸನ್ ಟು ಪರ್ಸನ್. ಕೆಲವೊಬ್ರಿಗೆ 8 ಗಂಟೆ ನಿದ್ದೆ ಮಾಡಿದ್ರು ಆ ಲೇಸಿನೆಸ್ಸು ಅಥವಾ ಇನ್ನೂ ಆ ಫುಲ್ಫಿಲ್ಮೆಂಟ್ ಇರಲ್ಲ. ನಾನು ಕಂಪ್ಲೀಟ್ ಆಗಿ ನಿದ್ದೆ ಮಾಡಿದೀನಿ ಅಂತ ಅನ್ಸಲ್ಲ, ಇನ್ನು ಟಯರ್ಡ್ ಆಗಿ ಕಾಣಿಸ್ತಿರ್ತಾರೆ, ಲೋ ಎನರ್ಜಿಲಿ ಇರ್ತಾರೆ. ಬಟ್ ಸಂಬಡಿ ಒಂದು 5 hour ನಿದ್ದೆ ಮಾಡಿ ಅಥವಾ 4 hour ನಿದ್ದೆ ಮಾಡಿ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ, ಹೈ ಎನರ್ಜಿಲಿ ಇರ್ತಾರೆ. ಹೌ ಇಸ್ ದಿಸ್ ಪಾಸಿಬಲ್? ಇದು ಇಸ್ ಇಟ್ ಓನ್ಲಿ ವಿತ್ ಸ್ಲೀಪ್ ಅಥವಾ ಲೈಫ್ ಸ್ಟೈಲಲ್ಲಿ ಇರುವಂತಹ ಗುಣಗಳನ್ನು ಅದಕ್ಕೆ ಮ್ಯಾಟರ್ ಆಗ್ತಿದೆಯಾ? ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟು ಬಿ ಅಲೈನ್ಡ್ ವಿತ್ ದ ಸರ್ಕ್ಯಾಡಿಯನ್ ರಿದಮ್. 8 hours ಬೇಕು ಅಂತ ಸ್ಟ್ರಿಕ್ಟ್ ಆಗಿಲ್ಲ, ಇಟ್ ಇಸ್ ಜನರಲೈಸ್ಡ್. 8 hours ಮಾಡಿದ್ರೆ ಒಳ್ಳೆಯದು. ಈಗ ಕಲ್ಲೊಡಿಯೋರು ಅಥವಾ ಮೂಟೆ ಎತ್ತೋರು ಅವ್ರಿಗೆ 8 hours ಅವ್ರು ಮಾಡೋ ಫಿಸಿಕಲ್ ಸ್ಟ್ರೈನ್ಗೆ ಸಾಲದೇ ಇಲ್ಲ ಹೇಳ್ಬೇಕಂದ್ರೆ. ದೇ ನೀಡ್ ಲಾಂಗರ್ ಡ್ಯೂರೇಷನ್. ಆ್ಯಕ್ಚುಲಿ ಇಷ್ಟೇ ನಂಬರ್ ಅಂತ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ನೀವು ಹೇಳಿದ್ರಿ ಒಂದು ಪಾಯಿಂಟು, ಕೆಲವರು 6 hours ಮಲ್ಕೊಂಡ್ರು ದೇ ವಿಲ್ ಬಿ ಫೈನ್, ಕೆಲವರು 8 hours ಅಲ್ಲ 10 hours ಮಲ್ಕೊಂಡ್ರು ಫೇಶಿಯಲ್ ಪಫಿನೆಸ್ ಇರುತ್ತೆ, ಐ ಸ್ಯಾಗ್ ಆಗುತ್ತೆ. ಇಟ್ ಇಸ್ ಬಿಕಾಸ್ ಆಫ್ ಡಿಫಿಷಿಯನ್ಸೀಸ್. ಈಗ ನಮ್ಮ ಕ್ಲಿನಿಕಲ್ಲೇ ಆಲ್ಮೋಸ್ಟ್ ಇವಾಗ ಒಂದು 6 months ಒಂದು ಆವ್ರೇಜ್ ಒಂದು 500 ಪೇಷಂಟ್ಸ್ಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ದೀವಿ. ಅದರಲ್ಲಿ ನಾವು ನೋಡಿದ್ವಿ ವೈಟಮಿನ್ ಡಿ, ವೈಟಮಿನ್ B12, ಐರನ್ನು, ಎಸ್ಪೆಷಲಿ ಕಾರ್ಟಿಸಾಲ್ ಹಾರ್ಮೋನು ಯಾರ್ದು ಎಲಿವೇಟೆಡ್ ಇತ್ತು ಅವ್ರು ಏನೇ ಮಾಡಿ, ನೀವು ವೆಯ್ಟ್ ಲಾಸ್ ಆಗ್ತಿರಲ್ಲ, ನಿದ್ದೆ ಬರ್ತಿರಲ್ಲ, ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗಲ್ಲ. ಕಾರ್ಟಿಸಾಲ್ ಇಸ್ ಒನ್ ಸಚ್ ಹಾರ್ಮೋನ್. ಸೊ ಈ ಥರ ಐರನ್ ಡೆಫಿಷಿಯನ್ಸಿ ಇಸ್ ಅ ಮೇಜರ್ ಪ್ರಾಬ್ಲಮ್ ರೈಟ್ ನೌ. ಮೆಜಾರಿಟಿ ಆಫ್ ದ ವಿಮೆನ್ಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ, ಅದರಿಂದ ಹೇರ್ ಫಾಲು ಆಗ್ತಾ ಇರುತ್ತೆ. ಐರನ್ ಡೆಫಿಷಿಯನ್ಸಿ ಆಗಲಿ, ಡಿ
ವೈಟಮಿನ್ ಡಿ ಅಥವಾ B12 ಡಿಫಿಷಿಯನ್ಸಿಗಳನ್ನ ಫಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಷ್ಟು 24 hours ಮಲ್ಕೊಂಡ್ರೂ ನಿದ್ದೆ ಬರೋದಿಲ್ಲ. ಸೊ ಡಿಫಿಷಿಯನ್ಸಿ ಕರೆಕ್ಷನ್ ಆಗಬೇಕು. ಆ ಥರ ಏನಾದ್ರು ಸ್ಲೀಪ್ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ತಾ ಇದ್ರೆ ಇನ್ನೊಂದು ಸರ್ಕ್ಯಾಡಿಯನ್ ರಿದಮ್ ಜೊತೆ ಅಲೈನ್ ಆಗಿರಬೇಕು. 8 hours ಚೇಸ್ ಮಾಡೋಕ್ಕಿಂತ ಅಟ್ಲೀಸ್ಟ್ 6 to 7 hours ಆಫ್ ಗುಡ್ ಸ್ಲೀಪ್, ಆರಾಮಾಗಿ ನಿದ್ದೆ ಬರ್ತಿದ್ಯಾ ಬೆಡ್ಗೆ ಹೋದ ತಕ್ಷಣ, ಮಧ್ಯದಲ್ಲಿ ಎದಳ್ತಾ ಇಲ್ವಾ, ಇದೆರಡು ಇನಿಷಿಯೇಷನ್ ಆಫ್ ಸ್ಲೀಪ್ ಅಂತೀವಿ, ನೋ ಡಿಸ್ಟರ್ಬೆನ್ಸ್ ಡ್ಯೂರಿಂಗ್ ದ ಸ್ಲೀಪ್, ಇದೆರಡೂ ಇದ್ದು 6 to 7 hours ಮಲ್ಕೊಂಡ್ರೂ ಸಾಕು ವಿತ್ ಆಲ್ ದ ಡಿಫಿಷಿಯನ್ಸಿ ಕರೆಕ್ಷನ್. ಇದೆರಡೂ ಫಿಕ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಯು ವಿಲ್ ಲುಕ್ ಫ್ರೆಶ್, ಯು ವಿಲ್ ಫೀಲ್ ಬೆಟರ್, ಯು ವಿಲ್ ಹ್ಯಾವ್ ಎನರ್ಜಿ, ಫೆಟೀಗ್ ಏನು ಟಯರ್ಡ್ನೆಸ್ ಇರುತ್ತೆ ಥ್ರೂ ಔಟ್ ದ ಡೇ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಈ ಸರ್ಕಾಡಿಯಂ ರಿದಮ್ ಜೊತೆಗೆ ಅಲೈನ್ ಆಗೋದು ಅಂದ್ರೆ ಹೇಗೆ? ಅದೇ ಈಗ ನೆಟ್ಫ್ಲಿಕ್ಸು, ಅಮೆಝಾನು, ಪ್ರೈಮು ಎಲ್ಲನೂ 10 ಗಂಟೆ 11 ಗಂಟೆ 1 ಗಂಟೆ ತನಕ ಸೀರೀಸ್ ನೋಡೋದು, ಮತ್ತೆ ಲೇಟಾಗಿ ಊಟ ಮಾಡೋದು. ಸೊ ಎವ್ರಿ ಆರ್ಗನ್ ಹ್ಯಾಸ್ ಟು ಕ್ಲೀನ್. ಈಗ ನಾವೆಲ್ಲೇ ಮನೇನೇ ಆಗಿರಲಿ ಅಥವಾ ಏನೇ ಆಗಿರಲಿ ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಅಲ್ಲಿ ಇರೋಕ್ಕಾಗೋದಿಲ್ಲ, ಪೈಲಪ್ ಆಗಿರುತ್ತೆ ಕಸ ಎಲ್ಲ. ಸೊ ಹಾಗೇನೆ ಬಿಕಾಸ್ ಆಫ್ ಮೋರ್ ಸ್ಟ್ರೆಸ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ ಆನ್ ಅ ಡೈಲಿ ಬೇಸಿಸ್ ನಮ್ಮ ಎವ್ರಿ ಆರ್ಗನ್ ಮೇಲೂ ಇಂಪ್ಯಾಕ್ಟ್ ಆಗಿರುತ್ತೆ. ಅದು ಡಿಟಾಕ್ಸ್ ಆಗೋದು ಅಥವಾ ಕ್ಲೀನಿಂಗ್ ಅಂತ ಏನು ಹೇಳ್ತೀವಿ, ಈಗ BBMP ಅಥವಾ ಮೈಸೂರಲ್ಲಿ ನಮ್ಮ ಇವರು ಅವರೆಲ್ಲ ರಾತ್ರಿ ಕ್ಲೀನ್ ಮಾಡಲಿಲ್ಲ ಅಥವಾ ಅರ್ಲಿ ಮಾರ್ನಿಂಗ್ ಬಂದು ಕ್ಲೀನ್ ಮಾಡಲಿಲ್ಲ 4 ದಿನ ಅಂದರೆ ಹೇಗಿರುತ್ತೆ ಹೇಳಿ ಕಸ. ಅದೇ ಥರ ನಮ್ಮ ದೇಹ ಮಲ್ಕೊಂಡಾಗಲೇ ಕ್ಲೀನಿಂಗ್ ಆಗೋದು ಎಲ್ಲಾನು. ಲಿವರು ಒಂದು 11 to 12 o'clock ಅಲ್ಲಿ ಲಿವರ್ ಕ್ಲೀನ್ ಆಗುತ್ತೆ, ಅದಾದಮೇಲೆ ಪ್ಯಾನ್ಕ್ರಿಯಾಸ್ ಕ್ಲೀನ್ ಆಗುತ್ತೆ, ಆದಮೇಲೆ ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ. ಸೊ ಎವ್ರಿ ಅವರ್ ಡ್ಯೂರಿಂಗ್ ದ ಸ್ಲೀಪ್ ಎವ್ರಿ ಆರ್ಗನ್ ಇಸ್ ಗೆಟಿಂಗ್ ಕ್ಲೀನ್ಡ್ ಆರ್ ಗೆಟಿಂಗ್ ರಿಪೇರ್ಡ್ ಫಾರ್ ದ ನೆಕ್ಸ್ಟ್ ಡೇಸ್ ವರ್ಕ್. ಸೊ ನಾವು 10 ಗಂಟೆಗೆ ತಿಂದು 1 ಗಂಟೆಗೆ ಮಲ್ಕೊಂಡಾಗ ಲಿವರ್ ಕ್ಲೀನ್ ಆಗಲ್ಲ. ಸೊ ಅದು ಕ್ಲೀನ್ ಆಗದೆ ಇರೋ ಪೈಲ್ ಏನಿರುತ್ತೆ, ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಹೇಳ್ತೀವಿ, ಸೊ ಎಂಡ್ ಪ್ರಾಡಕ್ಟ್ಸ್ ಆಫ್ ಎನಿ ಮೆಟಬಾಲಿಸಮ್ ಏನು ಹೇಳ್ತೀವಿ ಅದು ಹಂಗೆ ಪೈಲ್ ಆಗಿ ಫ್ರೀ ರ್ಯಾಡಿಕಲ್ಸ್ ಟುಗೆದರ್ ಫಾರ್ಮ್ ಅ ಡಿಸೀಸ್. ಡಯಾಬಿಟೀಸ್ ಆಗಲಿ ಅಥವಾ ಹೈಪರ್ ಟೆನ್ಷನ್ ಆಗಲಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಆಗಲಿ, ಎಲ್ಲನೂ ಇಟ್ ಇಸ್ ಅ ಪೈಲಿಂಗ್ ಅಪ್ ಆಫ್ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ಆದ್ದರಿಂದ ಅರ್ಲಿ ಈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು 7 to 7:30 ಒಳಗಡೆನೆ ತಿಂದು ಅಟ್ಲೀಸ್ಟ್ 2 hours ತಿಂದ ಮೇಲೆ ಮಲ್ಗಕ್ಕೆ ಹೋದರೆ ಒಳ್ಳೆಯದು. ಮುಂಚೆ ಆದರೆ ಸನ್ಲೈಟ್ ಹೋದ ತಕ್ಷಣ ಮಲಗ್ತಾ ಇದ್ವಿ ಹಳ್ಳಿ ಕಡೆ ಆಗಲಿ, ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದಾಗ. ಇವಾಗ ಎವ್ರಿಥಿಂಗ್ ಇಸ್ ಚೇಂಜ್. ಈಗ ಡೇ ಓಪನ್ಸ್ ದ ನೈಟ್ ಅನ್ನೋ ತರ ತುಂಬಾ ಜನಕ್ಕೆ ಸಂಜೆ 7:30 ಮೇಲೆನೆ ದಿನ ಓಪನ್ ಆಗುತ್ತೆ. ಅಂಡ್ ಮುಂಚೆ ಎಲ್ಲ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತೆಲ್ಲ ಇತ್ತು. ಇವತ್ತಿನ ದಿನ ನೈಟ್ ಲೈಫ್ ಸಿಕ್ಕಾಬಿಟ್ಟೆ ಬಿಸಿ ಆಗ್ಬಿಟ್ಟಿದೆ. ಸೊ ಬಿಕಾಸ್ ಆಫ್ ದಟ್ ಆ ತರದ್ದು ಲೈಫ್ ಸ್ಟೈಲ್ ಶಿಫ್ಟ್ ಇಂದಾನು ದಿಸ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬರ್ತಿರೋದು ಸಹಜನಾ? 100% ಹೌದು. ಹಂಗಾದ್ರೆ ನಾವು ಇದನ್ನೆಲ್ಲ ಮಾಡಬಾರ್ದಾ ಅಂತಾನು ಕ್ವೆಶನ್ ಕೇಳ್ತಾರೆ ನಮ್ಮ ಪೇಷಂಟ್ಸ್. ಲೈಕ್ ವೀಕ್ ಲಾಂಗ್ ವರ್ಕ್ ಮಾಡ್ತೀವಿ, ಅಟ್ಲೀಸ್ಟ್ ವೀಕೆಂಡ್ಸ್ ಆದರೂ ನಾವು ವೈ ಶುಡಂಟ್ ವಿ ಎಂಜಾಯ್ ಅಂತ. ಸೊ ಆಲ್ ದಿಸ್ ಸ್ಟಿಮ್ಯುಲೇಷನ್ನ ಎಂಜಾಯ್ಮೆಂಟ್ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಸೊ ಇದೆಲ್ಲ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ನು ಏನೇ ಆಗಿದ್ರು. ಸೊ ನೋಡಬಾರ್ದ ಸೀರೀಸು ನೋಡ್ಬೋದು, ಅದಕ್ಕೂ ಒಂದು ಸ್ಟಿಪ್ಯುಲೇಟೆಡ್ ಟೈಮ್. ಅಥವಾ ಆ್ಯಕ್ಚುಲಿ ನಾವು ಸ್ಕೂಲಲ್ಲಿ ಓದ್ಬೇಕಾರೆ, ಕಾಲೇಜಲ್ಲಿ ಓದ್ಬೇಕಾರೆ ಎಲ್ಲದಕ್ಕೂ ಟೈಮ್ ಇರ್ತಾಯಿತ್ತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ, ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತಾಯಿತ್ತು, ಮತ್ತು ಮಧ್ಯದಲ್ಲಿ ಬ್ರೇಕ್ ಇರ್ತಾಯಿತ್ತು, ಎಲ್ಲದಕ್ಕೂ ಫಿಕ್ಸ್ಡ್ ಟೈಮ್ ಇತ್ತು. ಅದು ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಸೊ ಅದನ್ನ ಹೆಂಗೆ ಹೌ ವಿ ಕ್ಯಾನ್ ಗೋ ಬ್ಯಾಕ್ ಟು ಅವರ್ ಸ್ಕೂಲ್ ಡೇಸ್, ಲೈಕ್ ಹೌ ವಿ ಕ್ಯಾನ್ ಫಿಕ್ಸ್ ಅವರ್ ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಒಂದೊಂದು ದಿನ ಕ್ಲಿನಿಕ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋ ತನಕ 9-9:30 ಆಗುತ್ತೆ. ಸೊ ಅವತ್ತಿನ ದಿನ ಡಿನ್ನರ್ ಲೇಟ್ ಆಗುತ್ತೆ. ಸೊ ಮೈಂಡ್ಫುಲ್ ಆಗಿ ಸ್ವಲ್ಪ ಕಡಿಮೆ ಪೋರ್ಷನ್ನ ತಿನ್ನೋದು ಅಥವಾ ಹೆವಿ ಮೀಲ್ನ ತಿಂದೇ ಇರೋದು, ಲೈಟ್ ಡಿನ್ನರ್ ಮಾಡೋದು, ಆ ಥರ ಸ್ಮಾಲ್ ಚೇಂಜಸ್ ಮಾಡಿಕೊಂಡ್ರೆ ಅದ್ರದ್ದು ಇಂಪ್ಯಾಕ್ಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ವೀಕೆಂಡ್ ರಾದರ್ ದ್ಯಾನ್ ಗೋಯಿಂಗ್ ಫಾರ್ ಸ್ಟಿಮ್ಯುಲೇಷನ್ ಇಟ್ ಈಸ್ ಮೋರ್ ಆಫ್ ಗೋಯಿಂಗ್ ಇನ್ವರ್ಡ್ಸ್, ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಾಗಲಿ, ನಿಮಗೆ ರಿಲ್ಯಾಕ್ಸ್
ಅಂತ ರೊಟೀನ್ನ ಸೆಟ್ ಮಾಡಿಕೊಂಡ್ರೆ ಹೋಲ್ ವೀಕ್ದು ಏನು ಇಂಪ್ಯಾಕ್ಟ್ ಇರುತ್ತೆ ಅದನ್ನ ಚೇಂಜ್ ಮಾಡ್ಕೋಬೋದು. ಈಗ ತುಂಬಾ ಜನ ನೈಟ್ ಶಿಫ್ಟ್ಸಲ್ಲೇ ಕೆಲಸ ಮಾಡ್ತಾರೆ. ನೋಡಿದೀವಿ ತುಂಬಾ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ಬರೀ ಈಗ 1-2 ವರ್ಷದಿಂದ ನೈಟ್ ಶಿಫ್ಟಲ್ಲಿ ಮಾಡಿ ಪ್ರಾಬ್ಲಮ್ ಆಗಿ ಹೆಲ್ತ್ ಇಶ್ಯೂಸ್ ಆಗಿ. ಸೊ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದು ಇಟ್ಸ್ ಇನ್ಎವಿಟಬಲ್ ಬಿಕಾಸ್ ಆಫ್ ವಾಟ್ ಎವರ್ ರೀಸನ್, ಅವ್ರಿಗೆ ಸಿಕ್ಕಿರೋ ರೋಲ್ ಇರೋದ್ರಿಂದ. ಆದರೆ ಅದನ್ನ ಹೆಂಗೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡ್ಕೊಳ್ದೆ ಇರೋದನ್ನ ಐಡೆಂಟಿಫೈ ಮಾಡ್ಕೋಬೇಕು, ಆದಷ್ಟು ಬೇಗ ಮಾಡ್ಕೋಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಯಿಲೆ ಬಂದಮೇಲೆ ಸೊಲ್ಯೂಷನ್ನ ಹುಡ್ಕಕ್ಕೆ ಹೋಗ್ತೀವಿ, ಡಿಸೀಸ್ ಬಂದಮೇಲೆ ಅದಕ್ಕೆ ಹುಡ್ಕಕ್ಕೆ ಹೋಗ್ತೀವಿ. ಸ್ಮಾಲ್ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡ್ತೀವಿ. ಈಗ ಆ್ಯಸಿಡಿಟಿ ಆಗ್ತಾ ಇರುತ್ತೆ, ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ, ಆಮೇಲೆ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ, ಅಥವಾ ಸ್ಕಿನ್ ಎಲ್ಲ ಇಚ್ಚಿಂಗು ಡ್ರೈನೆಸ್ ಬರುತ್ತೆ, ತುಂಬ ಹೇರ್ ಫಾಲ್ ಆಗ್ತಿರುತ್ತೆ, ಎನರ್ಜಿ ಇರಲ್ಲ. ಈ ಥರ ವೆರಿ ಸ್ಮಾಲ್ ಬಾಡಿ ತೋರಿಸ್ತಾನೆ ಇರುತ್ತೆ ನಿಮಗೆ ಸಿಂಪ್ಟಮು. ಅದನ್ನು ಐಡೆಂಟಿಫೈ ಮಾಡಿ ಫಿಕ್ಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ಫುಡ್ ಪೋರ್ಷನ್ ಬಗ್ಗೆ ಮಾತಾಡಿದ್ರಿ, ಅಂದರೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಸ್ವಲ್ಪ ಕಡಿಮೆ ತಿನ್ನಬೇಕು ಅಥವಾ 7:30 ಒಳಗಡೆ ತಿನ್ನಬೇಕು ಅಂತೆಲ್ಲ. ಆ್ಯಂಡ್ 3 times ಫುಡ್ ಎ ಡೇ ನಾವು ಕೇಳ್ಕೊಂಬಂದಿರೋದು ಮುಂಚೆಯಿಂದ. 3 times ಫುಡ್ ಎ ಡೇ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಬ್ರು ಉಪವಾಸ ಮಾಡ್ತಾರೆ, ಇಲ್ಲ ಪಥ್ಯ ಅಂತ ಮಾಡ್ತಾರೆ, ಅವತ್ತಿನ ದಿನ ರೈಸ್ ಎಲ್ಲ ಏನೂ ತಿನ್ನಲ್ಲ, ಬರೀ ಹಣ್ಣುಗಳಲ್ಲಿ ಇರ್ತಾರೆ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಇವತ್ತಿನ ಒಂದು ಟ್ರೆಂಡ್ ಲೈನ್ ಅಲ್ಲಿ ಪ್ರೋಟೀನ್ ಅನ್ನೋದ್ರ ಬಗ್ಗೆ ನಾವು ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಪ್ರೋಟೀನ್ ಇಸ್ ಅ ಮಸ್ಟ್ ಮೀಲ್ ಅಂತ ಯಾರು ಮಾತಾಡ್ತಿರ್ಲಿಲ್ಲ. ಬಟ್ ಈಗ ಪ್ರೋಟೀನ್ ಇಲ್ಲ ಅಂತಂದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಮಾತಾಡ್ತೀವಿ. ಆ್ಯಂಡ್ ಎವ್ರಿ ಮೀಲಲ್ಲಿ ಪ್ರೋಟೀನ್ ಆ್ಯಡ್ ಮಾಡೋದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಥವಾ ಅದಕ್ಕೊಂದು ತಯಾರಿ ನಡೀತಾನೆ ಇದೆ. ಸೊ ಈ ಲ್ಯಾಟರಲ್ ಶಿಫ್ಟ್ ಬಗ್ಗೆ ಅಥವಾ ಆ ಫುಡ್ ಕನ್ಸ್ಯೂಮ್ ಮಾಡ್ತಿದ್ದ ರೀತಿ ಮುಂಚೆಗೂ ಇವತ್ತಿಗೂ ಬಗ್ಗೆ ಈ ಡಿಫರೆನ್ಸಿಯೇಷನ್ ನೋಡಿದ್ರೆ ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್? ಆ್ಯಕ್ಚುಲಿ ಮುಂಚೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಅದಕ್ಕೆ ನಾವು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಪ್ರೋಟೀನ್ದು ಅವೇರ್ನೆಸ್ಸು. WHO ಗೈಡ್ಲೈನ್ಸ್ ಆಗಲಿ, NIN ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಗೈಡ್ಲೈನ್ಸ್ ಆಗಲಿ ಮುಂಚಿಂದನೂ ಇದೇ ಹೇಳ್ತಾ ಇದ್ದಾರೆ. ಬಟ್ ರೈಟ್ ನಾವು ಈಗ ನನಗೇನೆ ಇನ್ಸ್ಟಾಗ್ರಾಮಲ್ಲಿ ಹೇಳೋ ಆಪರ್ಚುನಿಟಿ ಸಿಕ್ಕಿದೆ, ನನ್ನ ಪೇಜಲ್ಲಿ ನಾನು ಹೇಳ್ತೀನಿ, ಹಾಗೆ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೊಂದು ಹೈಪ್ ಆಗಿದೆ. ಬಟ್ ಇಟ್ ಇಸ್ ಆಲ್ವೇಸ್ ದೇರ್. ಅದೊಂದು ಫುಡ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಅದರಲ್ಲಿ ದೇವ್ ಆಲ್ವೇಸ್ ಎಕ್ಸ್ಪ್ಲೇನ್ ಎಷ್ಟು ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಶುಡ್ ಬಿ ಬಿಟ್ವೀನ್ 50 to 60%, ಪ್ರೋಟೀನ್ ಶುಡ್ ಬಿ ಬಿಟ್ವೀನ್ 25 to 30, ಫ್ಯಾಟ್ ಅರೌಂಡ್ 10 to 20 ಅಂತಾನೆ ಡಿವಿಷನ್ ಫಸ್ಟಿಂದಾನೂ ಇದೆ. ಅದನ್ನ ಮುಂದೆ ಹೇಳ್ತಿರ್ಲಿಲ್ಲ, ಇವಾಗ ಎಲ್ಲ ಕಡೆ ಹೈಪ್ ಆಗಿದೆ ಅಂತ ಅನಿಸ್ತಾ ಇದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ನಾನು ಹೇಳ್ತೀನಿ. ಸೊ ಈಗ ಅದೇ ಕೀಟೋ ಡಯಟ್ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಹೇಳ್ದಂಗೆ, ಅಥವಾ ಬರೀ ಫ್ರೂಟ್ಸ್ ಅಲ್ಲೇ ಇರಬೇಕು ಅಂತೆಲ್ಲ ಇವಾಗ ಇದೆ. ಆಕ್ಚುಲಿ ಎಲ್ಲರಿಗೂ ಎಲ್ಲ ವರ್ಕೌಟ್ ಆಗೋದಿಲ್ಲ. ಕೀಟೋ ಡಯಟ್ ಎಲ್ಲರಿಗೂ ವರ್ಕ್ ಆಗಲ್ಲ. ಎಪಿಲೆಪ್ಸಿ ಫಿಟ್ಸ್ ಅಂತ ಹೇಳ್ತೀವಲ್ಲ, ಅವರಿಗೆ ಕೀಟೋ ಡಯಟ್ ತುಂಬಾ ಒಳ್ಳೆಯದು. ಕೀಟೋನ್ಸ್ ಅಂತ ಏನು ಹೇಳ್ತೀವಿ ಅದು ಈ ನ್ಯೂರಾನ್ ಫೈರಿಂಗ್ ಅಂತ ಹೇಳ್ತೀವಿ, ಬ್ರೈನ್ ಇಂದ ನ್ಯೂರೋ ಫೈರಿಂಗ್ ಅಂತ ಹೇಳ್ತೀವಿ, ಅಂದರೆ ಸಿಗ್ನಲಿಂಗ್. ಸೊ ಅದನ್ನ ಈ ಕೀಟೋನ್ ಬಾಡೀಸು ಸ್ಟೆಬಿಲೈಸ್ ಮಾಡುತ್ತೆ. ಸೊ ಅದಕ್ಕೆ ಅವರಿಗೆ ಕೀಟೋ ಡಯಟ್ ತುಂಬ ಒಳ್ಳೆಯದು. ಈಗ ವೆಯ್ಟ್ ಲಾಸಿಗೆ ಕೀಟೋ ಡಯಟ್ ಮಾಡಿ ಅದಾದಮೇಲೆ ನಾರ್ಮಲ್ ಡಯಟ್ ಸ್ಟಾರ್ಟ್ ಮಾಡಿ ಟ್ರೈಗ್ಲಿಸರೈಡ್ಸ್ ಎಲ್ಲ ಜಾಸ್ತಿ ಆಗಿರೋ ಸಿಚುಯೇಷನ್ಸು ಇದೆ, ಅಂದರೆ ಬ್ಯಾಡ್ ಫ್ಯಾಟ್ ಅನ್ನೋದು ಜಾಸ್ತಿ ಆಗಿರೋ ಸಿಚುಯೇಷನ್ಸ್ ಇದೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಗಳು ಇರೋ ಸಿಚುಯೇಷನ್ಸು ಇದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ವಿ ಫಾಲೋಡ್ ಫ್ರಮ್ ದ ಬಿಗಿನಿಂಗ್. ಅರ್ಲಿ ಈಟಿಂಗ್, ಈಗ ಲಾಸ್ಟ್ ಮೀಲು ನಾವು 7-7:30 ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೀಲು 9 ಗಂಟೆಗೆ ಮಾಡಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಅರೌಂಡ್ 10 to 12 hours ಆಫ್ ಫಾಸ್ಟಿಂಗ್. ದಟ್ ಇಟ್ ಸೆಲ್ಫ್ ಇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಆಮೇಲೆ ಮುಂಚೆ 2 ಮೀಲ್ ಮಾಡ್ತಾಯಿದ್ರು, ಇವಾಗ 3 ಮೀಲ್ ಬೇಕು ಅಂತೆಲ್ಲ ಇದೆ. ಹೌದು, ಇವಾಗ ಬೇಕು, ಯಾಕಂದರೆ ಇವಾಗಿನ ಜಾಬ್ ಆಗಲಿ, ಇವಾಗಿನ ರಿಕ್ವೈರ್ಮೆಂಟ್ ಆಗಲಿ, ಕಾರ್ಬೋಹೈಡ್ರೇಟ್ದು ಮತ್ತು ಪ್ರೋಟೀನ್ದು ಡಿಪೆಂಡೆನ್ಸಿ ಜಾಸ್ತಿ ಇದೆ. ಯಾಕಂದರೆ ನಾವು ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತೀವಿ. ಸೊ ಬ್ರೈನ್ಗೆ ಬೇಕಾಗಿರೋದು ಗ್ಲೂಕೋಸ್ ಬಿಟ್ಟರೆ ಫ್ಯಾಟ್ನ ಅಷ್ಟೇ ನಮ್ಮ ಬ್ರೈನು ಅಪ್ಟೇಕ್ ಮಾಡ್ಕೊಳಕ್ಕಾಗೋದು. ಸೊ ಈಗ ತಿಂಡಿ ತಿಂದೇ ಹೋಗೋದು, ಬ್ರೇಕ್ಫಾಸ್ಟ್ ಮಾಡದೆ ಕೆಲ್ಸಕ್ಕೆ ಹೋಗೋದು, ಆಮೇಲೆ 12 ಗಂಟೆಗೆ ತಿನ್ನೋದು, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದು ಖಂಡಿತವಾಗ್ಲೂ ರಾಂಗ್. ನೀವೇನಾದರೂ IT ಜಾಬ್ಸಲ್ಲಿದ್ದು ಯು ಆರ್ ಯೂಸಿಂಗ್ ಯುವರ್ ಕ್ರಿಯೇಟಿವ್ part of your brain or you're using more brain activity ಜಾಸ್ತಿ ಇದ್ದಾಗ ನಿಮಗೆ ಕಾರ್ಬೋಹೈಡ್ರೇಟ್ ಅವಶ್ಯಕತೆ ಇರುತ್ತೆ.
ಸೊ ನೀವು ಹಸ್ಕೊಂಡು ಹೋದಾಗ ಸರಿ ಕಾರ್ಬೋಹೈಡ್ರೇಟ್ ಬಾಡಿಲಿ ಎನಫ್ ಗ್ಲೂಕೋಸ್ ಗ್ಲೈಕೋಜನ್ ಇಲ್ಲದೆ ಇದ್ದಾಗ ಇಟ್ ಇಸ್ ಅ ಸ್ಟ್ರೆಸ್ ಟು ದ ಬಾಡಿ. ಇಟ್ ಟ್ರೈಸ್ ಆ್ಯಂಡ್ ಎಲ್ಲಿ ಇದೆ ಅಲ್ಲಿ ತಗೊಳಕ್ಕೆ ಟ್ರೈ ಮಾಡುತ್ತೆ. ಇಲ್ಲದೆ ಇದ್ದಾಗ ಕಾರ್ಟಿಸಾಲ್ನ ಜಾಸ್ತಿ ಮಾಡುತ್ತೆ. ಕಾರ್ಟಿಸಾಲ್ನ ಜಾಸ್ತಿ ಮಾಡಿದಾಗ ಏನು ಮಾಡುತ್ತೆ, ನೆಕ್ಸ್ಟ್ ನೀವು ಏನು ಮೀಲ್ ತಿಂತೀರಾ ಅದನ್ನು ಅದು ಇವರು ನೆಕ್ಸ್ಟ್ ಮೀಲು ಕೊಡಲ್ಲ ಅಂದ್ಬಿಟ್ಟು ಆ ಕಾರ್ಟಿಸಾಲು ತಿನ್ನೋದನ್ನೆಲ್ಲ ಫ್ಯಾಟ್ ಆಗಿ ಸ್ಟೋರ್ ಮಾಡ್ತಾ ಬರುತ್ತೆ. ಸೊ ಅದೊಂಥರ ಬಾಡಿದು ಹಾಗೆ ಈಗ ನೆಕ್ಸ್ಟ್ ಸಿಗುತ್ತೋ ಇಲ್ವೋ, ಈಗ ನಾವು ಹಾಗೆ ತಾನೆ ದುಡ್ಡು ಜಾಸ್ತಿ ಇದ್ರು ಗೋಲ್ಡ್ ಜಾಸ್ತಿ ಇದ್ರೆ ಬ್ಯಾಂಕ್ ಲಾಕರಲ್ಲಿ ನೆಕ್ಸ್ಟ್ ಫ್ಯೂಚರ್ಗಿರಲಿ ಅಂತ ಹೆಂಗೆ ಸೇವ್ ಮಾಡ್ತೀವಿ, ಅದೇ ಥರ ನಮ್ಮ ಬಾಡಿ ಕೂಡ ಸರಿಗೆ ಈಗ ಒಂದು 3 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಮಧ್ಯಾಹ್ನ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರೆ ಕಾರ್ಟಿಸಾಲ್ ಹೈಕ್ ಆಗುತ್ತೆ. ಯಾಕಂದರೆ ಈಗ ನೀವು ಒಂದು ಪ್ರೆಸೆಂಟೇಷನ್ ಮಾಡೋಕ್ಕಿರುತ್ತೆ, ಒಂದು ಮೀಟಿಂಗ್ ಇರುತ್ತೆ, ಅದರಲ್ಲೆಲ್ಲ ವೆರಿ ಇಂಪಾರ್ಟೆಂಟ್. ಯುವರ್ ಬ್ರೈನ್ ಆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವೇ ಪಾಡ್ಕಾಸ್ಟಿಗೆ ರೆಡಿ ಆಗಬೇಕು, ಯು ಹ್ಯಾವ್ ಟು ಲರ್ನ್ ಅಬೌಟ್ ದ ನ್ಯೂ ಟಾಪಿಕ್. ಅದಕ್ಕೆ ಯು ನೀಡ್ ಲಾಟ್ ಆಫ್ ಯುವರ್ ಬ್ರೈನ್ ಫಂಕ್ಷನ್. ಸೊ ಫಾರ್ ದಟ್ ಕಾರ್ಬೋಹೈಡ್ರೇಟ್ ಇಸ್ ಎಸೆನ್ಷಿಯಲ್. ಸೊ ಹಾಗಾಗಿ majority of the women or men for that matter skipping breakfast is leading to ಕಾರ್ಟಿಸಾಲ್ ಇನ್ಕ್ರೀಸ್ ಆ್ಯಂಡ್ ಇಂಡೈರೆಕ್ಟ್ಲಿ ಲೀಡಿಂಗ್ ಟು ವೆಯ್ಟ್ ಗೇನ್ ಅಂತ ಹೇಳ್ಬೋದು. ಸೊ ಬ್ರೇಕ್ಫಾಸ್ಟು ಈ ಥರ ಬ್ರೈನ್ ಆ್ಯಕ್ಟಿವಿಟಿ ಇರೋರು ತಿಂದ್ರೇ ಒಳ್ಳೆಯದು. ಅಟ್ಲೀಸ್ಟ್ 10 to 12 hours ಬಿಟ್ವೀನ್ ದ ಲಾಸ್ಟ್ ಮೀಲ್ ಆಫ್ ದ ಡೇ ಟು ದ ನೆಕ್ಸ್ಟ್ ಮೀಲ್ ಇದ್ದರೆ ಸಾಕು. ಅರ್ಲಿ ಡಿನ್ನರ್ ಒಂದು ಇಟ್ಕೊಂಡ್ರೆ ಸಾಕು. ಈಗ 2 ಮೀಲ್ ಸಾಕು ನನಗೆ ಮಧ್ಯಾಹ್ನ ಐ ಡೋಂಟ್ ವಾಂಟ್ ಟು ಈಟ್ ಅಂದ್ರೂ ಇಟ್ ಇಸ್ ಫೈನ್. ಇಟ್ ಡಿಪೆಂಡ್ಸ್ ಅಗೇನ್ ಆನ್ ದ ಇಂಡಿವಿಜುವಲ್. ಇಷ್ಟೇ ತಿನ್ನಬೇಕು ಅಂತ ದೆರ್ ಇಸ್ ನೋ ನಾರ್ಮ್ ಫಾರ್ ಇಷ್ಟೇ 3 ಮೀಲೇ ತಿನ್ನಬೇಕು ಅಂತ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಆಕ್ಟಿವಿಟಿ ಯು ಆರ್ ಡೂಯಿಂಗ್. ಈಗ ನೀವು ಜಿಮ್ ಟ್ರೈನರ್ಗೆನೆ ಬರೀ 2 ಮೀಲ್ ಕೊಡಿ, ಆಗೋದಿಲ್ಲ ಅವ್ರಿಗೆ. ಅದೇ ಈಗ ಲೇಬರ್ಗೆ ಅಥವಾ ಫಾರ್ಮರ್ಸ್ಗೆ ಬರೀ 1 ಮೀಲ್ ತಿನ್ನಿ ಅಂತ ಹೇಳಿ ಆಗೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ವರ್ಕ್ ಯು ಆರ್ ಡೂಯಿಂಗ್. ಆನ್ ದ್ಯಾಟ್ ಯು ಕ್ಯಾನ್ ಡಿಸೈಡ್ ವಾಟ್ ಯು ಕ್ಯಾನ್ ಈಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಕೀಟೋ ವರ್ಕ್ ಆಗುತ್ತೆ, ಎಲ್ಲರಿಗೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವರ್ಕ್ ಆಗುತ್ತೆ. ಬರೀ ಫ್ರೂಟ್ಸ್, ಈಗ ಯೂರಿಕ್ ಆ್ಯಸಿಡ್ಡು ಅಂತ ಎಲ್ಲರಿಗೂ ಕೇಳಿರ್ತೀರ, ಗೌಟಿ ಆರ್ಥ್ರೈಟಿಸ್ ಅಥವಾ ಯೂರಿಕ್ ಆ್ಯಸಿಡ್ ಜಾಸ್ತಿ ತುಂಬ ಜನಕ್ಕೆ ಆಗ್ತಿದೆ ಇವಾಗ. ಫ್ರೂಟ್ಸ್ ಜಾಸ್ತಿ ತಿಂದ್ರೂ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಫ್ರೂಟ್ಸ್ ಇಸ್ ಅಗೇನ್ ಶುಗರ್, ಇಟ್ ಇಸ್ ಅನ್ ಫ್ರಕ್ಟೋಸ್ ಫಾರ್ಮ್ ಅಷ್ಟೇ. ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ಸ್ಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಬೇಕು, ಯಾಕಂದರೆ ಹೈ ಪ್ರೋಟೀನ್ ಡಯಟಿಂದ ಹೈ ಯೂರಿಕ್ ಆ್ಯಸಿಡ್ ಇಸ್ ದಿ ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಮೆಟಬಾಲಿಸಮ್. ನನ್ನ ಪ್ರಾಕ್ಟೀಸಲ್ಲಿ ನೋಡಿದ್ದೀನಿ, ಮೆಜಾರಿಟಿ ಆಫ್ ವೆಜಿಟೇರಿಯನ್ಸ್ಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಅವ್ರು ಎಗ್ಗು ಕೂಡ ತಿಂದಿರಲ್ಲ. ಯಾಕೆ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಹೈ ಕಾರ್ಬೋಹೈಡ್ರೇಟ್ ಆ್ಯಂಡ್ ಹೈ ಫ್ರಕ್ಟೋಸ್. ಯಾರೋ ಹೇಳಿದ್ದಾರೆ ಚೆನ್ನಾಗಿ ಹಣ್ಣು ತಿಂದರೆ ನನಗೆ ಎಲ್ಲ ಆರೋಗ್ಯವಾಗಿರ್ತೀನಿ ಅಂತ. ಆ್ಯಕ್ಚುಲಿ ಫ್ರಕ್ಟೋಸು ಯೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಒಂದು ಪಾತ್ವೇ ಇದೆ. ಹೈ ಕಾರ್ಬೋಹೈಡ್ರೇಟ್ ಹೈ ಫ್ರಕ್ಟೋಸ್ ಡಯಟು ಕೂಡ ಯೂರಿಕ್ ಆ್ಯಸಿಡ್ನ ಜಾಸ್ತಿ ಮಾಡುತ್ತೆ. ಸೊ ದೆರ್ ಇಸ್ ನೋ ಒನ್ ರೂಲ್. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ 30 years ಆದಮೇಲೆ ಬಿಕಾಸ್ ಆಫ್ ದ ವೇ ವಿ ಆರ್ ಲೀವಿಂಗ್, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಒಂದು ಬ್ಲಡ್ ಪ್ಯಾನಲ್ ಮಾಡಿಸ್ಬೇಕು, ಬ್ಲಡ್ ಚೆಕ್ ಮಾಡಿಸ್ಬೇಕು. ಮುಂಚೆ ಎಲ್ಲ ಯಾಕೆ ಬ್ಲಡ್ ಚೆಕ್, ಏನಾದ್ರು ಪ್ರಾಬ್ಲಮ್ ಇದ್ರೆ ಅಷ್ಟೇ ಬ್ಲಡ್ ಚೆಕ್ ಮಾಡಿಸ್ಬೇಕು ಅಂತ. ಯಾಕಂದರೆ ನಾವು ಸಿಂಪ್ಟಮ್ಸ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ. ಆಲ್ ಆಫ್ ಅಸ್ ಆರ್ ಇನ್ವಾಲ್ವ್ಡ್ in everything, unnecessary too much. ಸೊ ನಮ್ಮ ಬಾಡಿ ಏನು ಸೈನ್ಸ್ ಕೊಡ್ತಾ ಇದೆ ಅದನ್ನು ನಾವು ಅಬ್ಸರ್ವ್ ಮಾಡಲ್ಲ. ಸೊ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ನೀವು ಹೆಲ್ತ್ ಚೆಕಪ್ ಅಂದರೆ ಬ್ಲಡ್ ಚೆಕಪ್ ಮಾಡಿಸಿದಾಗ ಈ ಥರ ಪ್ಯಾರಾಮೀಟರ್ಸ್ ಇಟ್ಟಾಗ ನಮ್ಮ ಹತ್ರನೇ ಬರ್ತಾರಲ್ಲ ಪೇಷಂಟ್ಸು, ಅವರು ಫಸ್ಟ್ ಕನ್ಸಲ್ಟೇಷನ್ ನಾವು ಏನು ಮಾಡ್ತೀವಿ, ವಿ ಟೇಕ್ ಎ ಡೀಟೇಲ್ಡ್ ಕೇಸ್ ಹಿಸ್ಟ್ರಿ ಫ್ರಮ್ ಮಾರ್ನಿಂಗ್ ಟು ನೈಟ್, ವಾಟ್ ಆರ್ ದೇ ಡೂಯಿಂಗ್ ಆ್ಯಂಡ್ ವಿ ಐಡೆಂಟಿಫೈ ವಾಟ್ ಪ್ರಾಬ್ಲಮ್ಸ್ ದೇ ಆರ್ ಫೇಸಿಂಗ್, ವಿಚ್ ದೇ ಸೇ ಇದು ನಂಗೆ ಪ್ರಾಬ್ಲಮೇ ಅಲ್ಲ ಅಂತ. ಸೊ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಮೇಲೆ ಓಡ್ ಬರ್ತಾರೆ ಅವಾಗ, ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ. ವೈಟಮಿನ್ ಡಿ ಎಲ್ಲ 3, 4, 6 ಈ ಥರ ಇರುತ್ತೆ. ಆ್ಯಂಡ್ ದೇ ವಿಲ್ ನಾಟ್ ಹ್ಯಾವ್ ಸಿಂಪ್ಟಮ್ಸ್ ಇದ್ರೂ ಅದನ್ನು ಅವ್ರು ರೆಕಗ್ನೈಸೇ ಮಾಡ್ಕೊಳಕ್ಕಾಗಲ್ಲ. ಸೆನ್ಸಿಟಿವ್ ಆಗೇ ಇರಲ್ಲ ಇವಾಗ, ಎಲ್ಲ ಇನ್ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಬ್ಲಡ್ ವರ್ಕ್ ನೋಡಿದ್ಮೇಲೆ ರಿಯಲೈಸೇಷನ್ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್ ಇಫ್ ಯು ಕ್ಯಾನ್ ಬೇರ್ to get one blood test every year after 30 years, it is good. And so that it will give us an idea what things we have to fix ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಯೂರಿಕ್ ಆ್ಯಸಿಡ್ ಬಗ್ಗೆ ನಾನು ರೀಸೆಂಟಾಗಿ ತಿಳ್ಕೊಂಡೆ. ಅಂದರೆ ಜಸ್ಟ್ ಲೈಕ್ BP ಆ್ಯಂಡ್ ಶುಗರ್, ಯೂರಿಕ್ ಆ್ಯಸಿಡ್ಗೂ ಒಂದ್ಸಲಿ ಟ್ಯಾಬ್ಲೆಟ್ಸ್ನ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿದ್ರೆ ಲೈಫ್ ಲಾಂಗ್ ತೊಗೋತಾನೆ ಇರಬೇಕು ಟು ಕೀಪ್ ಇಟ್ ವೆರಿ ನಾರ್ಮಲ್. ಇಲ್ಲಾಂದ್ರೆ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ ಅಂತೆಲ್ಲ ಕೇಳಿದ್ದೀನಿ. ಸೊ ಈ ಯೂರಿಕ್ ಆ್ಯಸಿಡ್ಗೆ ಸಂಬಂಧಪಟ್ಟಿದ್ದ ವಿಷಯ ಬೈ ಚಾನ್ಸ್
ಎನಿ ಲೇ ಮ್ಯಾನ್ ಯೂರಿಕ್ ಆಸಿಡ್ದು ಸಿಂಪ್ಟಮ್ಸ್ ಬಂತು, ಇದೇ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ನ್ಯಾಚುರೋಪತಿಲಿ ಅದನ್ನ ರಿವರ್ಸಬಲ್ ಇದನ್ನ ಕಂಟ್ರೋಲ್ ಮಾಡೋ ಆಪ್ಷನ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ. ಕಿಡ್ನಿ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಇರಬೇಕು. ಈಗ ಕ್ರಿಯಾಟಿನಿನ್ ಆಗಲಿ, ಯೂರಿಯಾ ಆಗಲಿ, ಅದ್ರ ಜೊತೆಗೆ ಇದೆಲ್ಲ ನಾರ್ಮಲ್ ಇದ್ದು ಬರೀ ಯೂರಿಕ್ ಆಸಿಡ್ ಎಲಿವೇಟೆಡ್ ಇದ್ರೆ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದು. ನೀವು ಯೂರಿಕ್ ಆಸಿಡ್ ಇರೋರು ಮೇಜರ್ಲಿ ಒಬೀಸ್ ಅಥವಾ ಓವರ್ ವೇಟ್ ಇರ್ತಾರೆ. ಸೊ ಅವ್ರ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ಯೂರಿಕ್ ಆಸಿಡ್ನ ರಿವರ್ಸ್ ಮಾಡ್ಬೋದು. ನಾವೇ ನಮ್ಮ ಎಷ್ಟೊಂದು ಪೇಷಂಟ್ಸ್ಗೆ ಯೂರಿಕ್ ಆಸಿಡ್ ರಿವರ್ಸಲ್ ಮಾಡಿದ್ದೀವಿ. ಆಲ್ಕೋಹಾಲ್ ಇಂಟೇಕ್ನ ಕಟ್ ಡೌನ್ ಮಾಡಬೇಕು. ಆಮೇಲೆ ಮೋರ್ ವಾಟರ್, ಯಾಕಂದರೆ ಯೂರಿಕ್ ಆಸಿಡು ಕ್ರಿಸ್ಟಲ್ ಥರ ಕಲ್ ಥರ ಫಾರ್ಮ್ ಆಗಿ ಜಾಯಿಂಟ್ಸ್ಗಳ ಮಧ್ಯ ಹೋಗಿ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈಗ 2 ಜಾಯಿಂಟ್ ಮಧ್ಯ ಒಂದು ಕಲ್ಲಿಟ್ಟರೆ ಅದು ಮೂವ್ ಮಾಡಿದ್ರೆ ಹೆಂಗೆ ನಿಮಗೆ ಪೇಯ್ನ್ ಅಥವಾ ಫ್ರಿಕ್ಷನ್ ಬರುತ್ತೆ, ಅದೇ ಥರ ಯೂರಿಕ್ ಆಸಿಡ್ ಕೂಡ ಕ್ರಿಸ್ಟಲ್ ಆಗಿ ಫಾರ್ಮ್ ಆಗಿ ಈ ಥರ ಇದಾಗೋದು. ಯಾಕೆ ಕಲ್ಲಾಗ್ತಾ ಇದೆ ಅಂದರೆ ಡಿಹೈಡ್ರೇಷನ್. ಸರಿಗೆ ನೀರು ಇಲ್ಲದೆ ಇದ್ದಾಗ ಏನೇ ಇದ್ರೂ ಡ್ರೈ ಆಗುತ್ತೆ. ಸೊ ಈ ಯೂರಿಕ್ ಆಸಿಡ್ ಅನ್ನೋ ಮಾಲಿಕ್ಯೂಲು ಸ್ಟೋನ್ ಥರ ಫಾರ್ಮ್ ಆಗುತ್ತೆ. ಸೊ ಜಾಸ್ತಿ ಮೇಯ್ನಾಗಿ ನಿಮಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಸಿಂಪ್ಟಮ್ಸ್ ಏನೇನು ಅಂದರೆ, ಒಂದು ಕಾಲು ಎಳ್ತ ಬರುತ್ತೆ, ಇಲ್ಲ ಕಾಲು ನೋವು ಬರುತ್ತೆ, ಅಥವಾ ಎಸ್ಪೆಷಲಿ ಬಿಗ್ ಜಾಯಿಂಟ್ಸ್, ಟೋದು ಜಾಯಿಂಟ್ ಏನಿದೆ ಅಲ್ಲಿ ನಿಮಗೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಕಲ್ ಜಾಯಿಂಟ್ಸಲ್ಲಿ ಪೇಯ್ನ್ ಇರುತ್ತೆ. ಸೊ ಅಥವಾ ಬಾಡಿ ಪೇಯ್ನ್ ಇರುತ್ತೆ. ಬೇಸಿಕಲಿ ಏನೇ ರೆಸ್ಟ್ ಮಾಡಿದ್ರೂ ನಮಗೆ ಸಮಾಧಾನ ಇರೋದಿಲ್ಲ. ಸೊ ಅದಕ್ಕೆ ಒಂದು ನೀರು ಚೆನ್ನಾಗಿ ಕುಡಿಬೇಕು. ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ಹೆಲ್ಪ್ ಮಾಡುತ್ತೆ. ಸೊ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದನೂ ಯೂರಿಕ್ ಆ್ಯಸಿಡು ಫ್ಲಶ್ ಔಟ್ ಆಗೋಕ್ಕೆ ಈಸಿ ಆಗುತ್ತೆ. ಆಲ್ಕೋಹಾಲ್ನಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಯೂರಿಕ್ ಆ್ಯಸಿಡ್ನ ನಾರ್ಮಲ್ ಲೆವೆಲ್ಸಿಗೆ ತರ ತನಕ ಅಂತೂ ಝೀರೋ ಮಾಡಬೇಕು. ಇನ್ನೊಂದು ಮೈದಾ ಮತ್ತು ಶುಗರ್, ಹೈ ಕಾರ್ಬೋಹೈಡ್ರೇಟ್, ಫ್ರಕ್ಟೋಸ್, ಹಣ್ಣುಗಳನ್ನ ಲೈಫ್ ಲಾಂಗ್ ತಿನ್ನಬಾರ್ದ ಆ ಥರ ಏನಿಲ್ಲ. ಸೊ ಫಸ್ಟು ಯೂರಿಕ್ ಆ್ಯಸಿಡ್ ಕಂಟ್ರೋಲ್ ಆಗೋ ತನಕ ಇದನ್ನು ಅವಾಯ್ಡ್ ಮಾಡಿ, ಆಮೇಲೆ ಮಿನಿಮಲ್ ದಿನಕ್ಕೆ 1 ಅಥವಾ 2 ಹಣ್ಣು ತಿಂದರೆ ಒಳ್ಳೆಯದು ಅಂತ ಹೇಳ್ಬೋದು. PCOD ಮತ್ತು PCOS ಅಂತಂದ್ರೆ ಓವರಿ ಸುತ್ತ ಫ್ಯಾಟ್ ಅಕ್ಯುಮುಲೇಷನ್ ಆಗೋದೇನಾ? ಹೌದು. ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಪಾಲಿಸಿಸ್ಟ್ ಅಂದರೆ ಏನು ಎಗ್ ಫಾರ್ಮ್ ಆಗುತ್ತೆ ಅದು ಕರೆಕ್ಟಾಗಿ ಮೆಚೂರ್ಡ್ ಆಗಬೇಕು. ಫಸ್ಟ್ ಹುಟ್ಟತ್ತೆ, ಆಮೇಲೆ ಸ್ಟೇಜಸ್ ಇರುತ್ತೆ, ಆಮೇಲೆ ಎಗ್ ಆಗಿ ಯೂಟರಸ್ ಹತ್ರ ಬಂದು ಅಟ್ಯಾಚ್ ಆಗುತ್ತೆ. ದೆನ್ ಇಫ್ ದೇರ್ ಇಸ್ ಫರ್ಟಿಲೈಸೇಷನ್, ಸ್ಪರ್ಮ್ ಅವೈಲಬಿಲಿಟಿ ಇದ್ರೆ ಕನ್ಸೀವ್ ಆಗ್ತವೆ, ಇಲ್ಲ ಅಂದ್ರೆ ಎಗ್ ರಿಲೀಸ್ ಆಗಿ ಪೀರಿಯಡ್ಸ್ ಆಗುತ್ತೆ. ಸೊ ಏನಾಗುತ್ತೆ, ಸಿಸ್ಟ್ ಅಂದ್ರೆ ಈ ಎಗ್ಸ್ ಯಾವುದು ಫಾರ್ಮ್ ಆಗುತ್ತೆ ಅದು ಕರೆಕ್ಟಾಗಿ ಮೆಚೂರ್ ಆಗಲಿಲ್ಲ ಅಂದ್ರೆ, ಒಂದು ಸ್ಟೇಜಿಂದ ಈಗ ನಾವು LKG ಓದ್ದೆ 10th ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕಾಗಲ್ಲ. ಸೊ LKG UKG ಹಾಗೆ ಹೋಗಬೇಕು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಅದೇ ಥರ ಎಗ್ಸು ಕೂಡ ಮೆಚ್ಯೂರ್ ಆಗ್ತಾ ಹೋಗಬೇಕು. ಮೆಚ್ಯೂರ್ ಆಗಲಿಲ್ಲ ಅಂದರೆ ಅದೇ ಫಸ್ಟ್ ಸ್ಟೇಜಲ್ಲೇ ಉಳ್ಕೊಂಡ್ರೆ ಅದು ಸಿಸ್ಟಾಗಿ ಚೇಂಜ್ ಆಗುತ್ತೆ. ಸಿಸ್ಟಾಗಿ ಚೇಂಜ್ ಆದಮೇಲೆ ಬಾಡಿಗೆ ಸಿಗ್ನಲ್ ಕಳಿಸುತ್ತೆ, ಅಂದರೆ ಬ್ರೈನ್ಗೆ ಸಿಗ್ನಲ್ ಕಳಿಸುತ್ತೆ ಓವರೀಸು, ನಾನು ಎಗ್ ರಿಲೀಸ್ ಮಾಡಾಯಿತು, ನೆಕ್ಸ್ಟ್ ಸ್ಟೇಜ್ ಆಗಬೇಕು ಅಂತ. ಸೊ ನೆಕ್ಸ್ಟ್ ಎಗ್ಗು ರಿಲೀಸ್ ಆಗುತ್ತೆ. ಸೊ ಎವ್ರಿ ಎಗ್ ಮೆಚ್ಯೂರ್ ಆಗೋಕ್ಕೆ ನಮ್ಮ ಹಾರ್ಮೋನ್ಸ್ ಇಂಪಾರ್ಟೆಂಟು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇಂಪಾರ್ಟೆಂಟು. ಈಗ ಪ್ರೊಲ್ಯಾಕ್ಟಿನ್ ಜಾಸ್ತಿ ಇರುತ್ತೆ, ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ, ಲಾಂಗ್ ಟರ್ಮ್ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ ಇರುತ್ತೆ, ಡಿ ಡಿಫಿಷಿಯನ್ಸಿ ಇರುತ್ತೆ, ಇದೆಲ್ಲ ಅಥವಾ ಟೆಸ್ಟೋಸ್ಟಿರೋನ್ ಜಾಸ್ತಿ ಇರುತ್ತೆ ಫೀಮೇಲ್ಸಲ್ಲಿ. ಸೊ ಇದೆಲ್ಲ ಕಾರಣ ಆ ಎಗ್ಗು ಮೆಚ್ಯೂರ್ ಆಗದೆ ಇರೋದಕ್ಕೆ. ಸೊ ಯಾಕೆ ಆ ಪ್ರಾಸೆಸ್ಸಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರ್ಬೋದು. ಈಗ ನನ್ನ PCOD ಇದೆ ಅಂದರೆ ನನಗೆ ಪ್ರಾಬಬಲಿ ವೈಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಇನ್ನೊಂದು ಪೇಷಂಟ್ಗೆ ಪ್ರೊಲ್ಯಾಕ್ಟಿನ್ ಜಾಸ್ತಿ ಇರ್ಬೋದು, ಇನ್ನೊಂದು ಪೇಷಂಟ್ಗೆ ಕಾರ್ಟಿಸಾಲ್ ಜಾಸ್ತಿ ಇರ್ಬೋದು. ಸೊ ಐಡೆಂಟಿಫೈಯಿಂಗ್ ವೈ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಶಿ ಈಸ್ ಹ್ಯಾವಿಂಗ್ ಇಶ್ಯೂಸ್ ವಿತ್ ಅವರ್ ಮೆನ್ಸ್ಟ್ರಲ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ನೌಡೇಸ್ ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಯಾರನ್ನ ಕೇಳಿದ್ರು ಈ PCOD ಇಶ್ಯೂ, PCOS ಇಶ್ಯೂ ಅಂತ ಹೇಳ್ತಾನೆ ಇರ್ತಾರೆ. ಹೌದು. ವೈ ಹ್ಯಾಸ್ ಇಟ್ ಬಿಕಮ್ ವೆರಿ ಕಾಮನ್? ಅಂದ್ರೆ ಮುಂಚೆ ಇಶ್ಯೂಸು ಇತ್ತು, ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತನಾ? ಬಟ್ ಇವತ್ತು ಟ್ರೆಂಡ್ ವೇವ್ ಅಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದಾರಾ? ಇಲ್ಲ, ಆಕ್ಚುಲಿ ಮುಂಚೆ ಇತ್ತು, ಲೈಕ್ ಇಷ್ಟೊಂದು ಸಿವಿಯರ್ ಆಗಿರಲಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಅರ್ಬನೈಸೇಷನ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಸಿಟ್ಟಿಂಗ್ನ ಸ್ಮೋಕಿಂಗ್ ಹೋಲಿಸ್ತಾರೆ ಇವಾಗ. ಸೆಕೆಂಡ್ ಸ್ಮೋಕಿಂಗ್. ಸೊ ಲಾಂಗ್ ಟರ್ಮ್, ಈವನ್ ವಿಮೆನ್. ಸೊ ವಿಮೆನ್ ಮುಂಚೆ ನೋಡಿದ್ರೆ ನಾವು ಕೂತ್ಕೊಂಡು ಮನೆ ಒರೆಸ್ತಾ ಇದ್ವಿ, ಅಥವಾ ಅಕ್ಕಿ ಎಲ್ಲ ರುಬ್ತಾ ಇದ್ವಿ, ಎಲ್ಲಾನು ವಿ ವರ್ ಫಿಸಿಕಲಿ ಇನ್ವಾಲ್ವ್ಡ್. ಇಫ್ ಮ್ಯಾನ್ ವಾಸ್ ಇನ್ವಾಲ್ವ್ಡ್ ಔಟ್ ಸೈಡ್, ನಮ್ಮ ಎಲ್ಲ ಮಸಲ್ಸ್ದು ಬಾಡಿದು ಯೂಸ್ ಆಗ್ತಾ ಇತ್ತು. ಅಂಡ್ ಸ್ಟ್ರೆಸ್
ಸ್ಟ್ರೆಸ್ಸು ಇಟ್ ವಾಸ್ ಹೌಸ್ ಹೋಲ್ಡ್ ಸ್ಟ್ರೆಸ್. ನೌ ಇಟ್ ಇಸ್ ನಾಟ್. ವಿಮೆನ್ ಇಸ್ ಎಕ್ಸ್ಪೋಸ್ ಟು Correct. ಮೆನಿ ಸ್ಟ್ರೆಸ್. ಸೊ ಅದೇ ಮುಂಚೆ ಆದರೆ ನಾನಂತೂ ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮ್ಮಮ್ಮ ಹೊಡೆದ್ಬಿಟ್ಟು ಕರ್ಕೊಂಬರೋರು ಮನೆ ಒಳಗಡೆ ಬನ್ನಿ ಅಂತ. ಪಾರ್ಕಲ್ಲಿ ಜಾಸ್ತಿ ಆಟ ಆಡ್ತಾ ಇದ್ವಿ, ಎಲ್ಲ ಮಕ್ಕಳು ಒಟ್ಟಿಗೆ ಸೇರ್ಕೋತಾ ಇದ್ವಿ, ಬಿಸಿಲಲ್ಲಿ ಇರ್ತಾ ಇದ್ವಿ. ಸೊ ಆದ್ರಿಂದ ಇತ್ತು. ಇವಾಗ ನಾವು ಮಕ್ಕಳಲ್ಲೂ ವೈಟಮಿನ್ ಡಿ ಡಿಫಿಷಿಯನ್ಸಿ ನೋಡ್ತಾ ಇದ್ವಿ. ವೆರಿ ರೀಸೆಂಟ್ಲಿ 10-year-old ಏನೂ ಇಲ್ಲ, ನಡ್ಕೊಂಡು ಹೋಗ್ತಿದ್ಲು, ಕಾಲ್ ಸ್ಲಿಪ್ ಆಗಿ ಆ ಮಗುಗೆ ಫ್ರ್ಯಾಕ್ಚರ್ ಆಯಿತು, ಸ್ಮಾಲ್ ಏರ್ಲೈನ್ ಫ್ರ್ಯಾಕ್ಚರು. ಮಾಮೂಲಿ ಫ್ರ್ಯಾಕ್ಚರ್ಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು, POP ಹಾಕಿ ರೆಸ್ಟ್ ಕೊಟ್ಟು ಅನ್ನಂತೂ ಎಲ್ಲ ಮಾಡಿದ್ರು. ಅದಾದಮೇಲೆ ಅಲೋಪತಿ ಆರ್ಥೋ ಡಾಕ್ಟ್ರು ಇದೆಲ್ಲ ಮಾಡಿದ್ರು. ನೆಕ್ಸ್ಟು ಅವ್ರೇನಕ್ಕೋ ಸುಮ್ಮನೆ ಅವ್ರ ತಾಯಿ ತೋರಿಸ್ಕೊಳಕ್ಕೆ ಬಂದಾಗ ಮಗುದು ಸುಮ್ಮನೆ ಹಾಗೆ ಕೇಳಿದ್ರು, ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಬರ್ತಾ ಇದೆ. ಯೂಶಲಿ ಜಂತುಳ ಜಾಸ್ತಿ ಆದರೆ ಸ್ಕಿನ್ ಮೇಲೆ ಪ್ಯಾಚಸ್ ಬರುತ್ತೆ ಮಕ್ಕಳಿಗೆ ಅಂತ ಜಂತುಳದ ಮಾತ್ರೆ ಹಾಕ್ತಾರೆ. ನಾವು ಏನಕ್ಕೂ ಇರಲಿ ಒಂದು ವೈಟಮಿನ್ ಡಿ ಟೆಸ್ಟ್ ಮಾಡಿಸೋಣ, ಫ್ರ್ಯಾಕ್ಚರು ಆಗಿತ್ತಲ್ಲ ಅಂತ ಮಾಡಿಸಿದ್ರೆ ಆ ಮಗುಗೆ ವೈಟಮಿನ್ ಡಿ ಬರೀ 8 ಇತ್ತು. ಸೊ ಯೂಶಲಿ ಬಿಟ್ವೀನ್ 30 to 70 ಇರಬೇಕು. ಹೈಯರ್ ದ ವೈಟಮಿನ್ ಡಿ ಮೋರ್ ಇಮ್ಯುನಿಟಿ ಚೆನ್ನಾಗಿರುತ್ತೆ ನಿಮಗೆ, ಸ್ಟ್ರೆಸ್ ಹ್ಯಾಂಡಲ್ ಮಾಡೋಕ್ಕೆ ನಿಮ್ಮ ಬಾಡಿ ರೆಡಿ ಇರುತ್ತೆ ಅಂತ ಹೇಳ್ಬೋದು. ಇಟ್ಸ್ ಎ ಸನ್ಶೈನ್ ವೈಟಮಿನ್ ಅಂತ ಹೇಳ್ತೀವಿ, ಸನ್ನ ಎನರ್ಜಿ ಅಂತ ಹೇಳ್ತೀವಿ. ಸನ್ ಇಲ್ಲ ಅಂದರೆ ನಾವು ಇರಕ್ಕೆ ಆಗಲ್ಲ. ಸೊ ಅದ್ರದ್ದು ಒನ್ ಆಫ್ ದ ರಾ ಮೆಟೀರಿಯಲ್ ಅಷ್ಟೇ ನಾವು ಸನ್ನಿಂದ ತಗೊಳ್ಳೋದು. ಇನ್ನ 4-5 ಸ್ಟೆಪ್ ಬೇಕು ವೈಟಮಿನ್ ಡಿ ಫಾರ್ಮ್ ಆಗೋಕ್ಕೆ. ಅದು ನಮ್ಮ ಬಾಡಿಲೇ ಸಿಂಥಸಿಸ್ ಆಗುತ್ತೆ. ಈಗ ಫ್ಯಾಟಿ ಲಿವರ್ ಇದೆ, ದಪ್ಪ ಇರೋರಿಗೆ ವೈಟಮಿನ್ ಡಿ ನೀವು ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೂ ಆಗಲ್ಲ. ಈಗ ಎಷ್ಟೊಂದು ಜನ ಫಾರ್ಮರ್ಸ್ಗೆ ನಾವು ನೋಡಿದ್ದೀವಿ, ಬ್ಲಡ್ ಟಚ್, ಅವ್ರ ಫಾರ್ಮರ್ಸ್ ಅಂದರೆ ಹೊರಗಡೆನೇ ಇರ್ತಾರೆ, ಬಟ್ ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಬೆಲ್ಲಿ ಫ್ಯಾಟ್ ಇರುತ್ತೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇರುತ್ತೆ ಯೂಶಲಿ ಹಳ್ಳಿ ಸೈಡಲ್ಲಿ. ಸೊ ಅದೆರಡೂ ವೈಟಮಿನ್ ಡಿ ಕನ್ವರ್ಷನ್ಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಸಿಗದೆ ಇರಂಗೆ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎಕ್ಸ್ಪೋಸ್ ಅವರ್ ಸೆಲ್ಫ್ ಟು ಸನ್ and the raw materials which is required to form the vitamin D ಸರಿಗಿದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ ಎಷ್ಟು ಪರ್ಸೆಂಟೇಜ್ ಆಫ್ ಜನಕ್ಕೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ಈಗ ನಾನು ನೋಡಿರೋ ಟ್ರೆಂಡ್ ಅಲ್ಲಿ ನಾವು ಬ್ಲಡ್ ಟೆಸ್ಟ್ ಬರೀ ನನ್ನ ಕ್ಲಿನಿಕ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ, 1,000 ಬ್ಲಡ್ ಟೆಸ್ಟ್ ಅಲ್ಲಿ ಆಲ್ಮೋಸ್ಟ್ 600 to 700 ಮೆಂಬರ್ಸ್ಗೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು. ನಾನು ಬರೀ 1000 ಅಲ್ಲಿ ಹೇಳ್ತಾ ಇದ್ದೀನಿ. ನೀವು ತಗೋಬಹುದು. ಎಷ್ಟು ಕೋವಿಡ್ ಇಸ್ ಅ ಬಿಗ್ಗೆಸ್ಟ್ ಎಕ್ಸಾಂಪಲ್. ಎಷ್ಟು ಜನ ಸಫರ್ ಆದರು, ಎಷ್ಟು ಜನ ಕಳ್ಕೊಂಡ್ವಿ ನಾವು. ಕೋಲ್ಡ್ ಕಂಟ್ರೀಸಲ್ಲಿ ಜಾಸ್ತಿ ಡೆತ್ ಆಯಿತು ನೀವು ನೋಡಿದ್ರೆ. ಸೊ ಕೋಲ್ಡ್ ಕಂಟ್ರೀಸಲ್ಲಿ ಇಟ್ ಈಸ್ ಆಲ್ವೇಸ್ ಚಾಲೆಂಜಿಂಗ್ ಟು ಗೆಟ್ ವೈಟಮಿನ್ ಡಿ. ಅವ್ರಿಗೆ ವೈಟಮಿನ್ ಡಿ ಸಿಗೋದು ಮೀಟ್ ಇಂದ ಎಸ್ಪೆಷಲಿ, ಇಲ್ಲಾಂದರೆ ಸಪ್ಲಿಮೆಂಟೇಷನ್ಸ್ ತಗೋತಿರ್ತಾರೆ. ಸೊ ಅದು ಕಡಿಮೆ ಆದ್ರೂ ಕೂಡ ನಾವು ಇಮ್ಯುನಿಟಿ ನಮಗೆ ಕಡಿಮೆ ಆಗುತ್ತೆ. ಈಗಿನ ಮಕ್ಕಳಲ್ಲಿ ಪದೇ ಇನ್ಫೆಕ್ಷನ್ ಆಗುತ್ತೆ, ತುಂಬ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ನಮ್ಮ ಮಗು ಸ್ಕೂಲಿಗೆ ಹೋಗಿ ಬಂದುಬಿಟ್ರೆ ಹುಷಾರು ತಪ್ಪಿಬಿಡುತ್ತೆ ಅಂತ ಹೇಳೋದು ವೆರಿ ಕಾಮನ್ ಇವಾಗ. ಸೊ ಅದು ಕೂಡ ನೋಡಬೇಕು, ಲೈಕ್ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆಯಾ ಅವ್ರಿಗೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಈಗ ಮುಂಚೆ ಪೀಡಿಯಾಟ್ರಿಕ್ ಡೋಸೇಜ್ ಫಾರ್ ವೈಟಮಿನ್ ಡಿ ಇರಲಿಲ್ಲ, ಇವಾಗ ಆ್ಯಕ್ಚುಲಿ ಕೊಡ್ತಾ ಇದ್ದಾರೆ ವೈಟಮಿನ್ ಡಿ 2-3 ಡ್ರಾಪ್ಸ್ ಹಾಕಿ ಮಕ್ಕಳಿಗೆ ಅಂತ. ಐ ಆಮ್ ಗ್ಲ್ಯಾಡ್ ದಟ್ ವೈಟಮಿನ್ ಡಿ ಇಸ್ ಟೇಕನ್ ಕೇರ್, ಬಟ್ ಇನ್ನೂ ಅದಕ್ಕೆ ಫೋಕಸ್ ಕೊಡಬೇಕು ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಒಂಥರ ಡೈರೆಕ್ಟ್ಲಿ ರಿಲೇಟಬಲ್ ಟು ಇಮ್ಯುನಿಟಿ. ಎಸ್, ನಾಟ್ ಓನ್ಲಿ ಇಮ್ಯೂನ್, ಹೇಳಿದ್ನಲ್ಲ ಕ್ಯಾನ್ಸರ್ ತನಕನೂ ಅದ್ರದ್ದು ಫಂಕ್ಷನ್ ಇದೆ ಅಂತ ಹೇಳ್ಬೋದು. ಇನ್ಫರ್ಟಿಲಿಟಿ ಆಗಿರಲಿ, ಇಟ್ಸ್ ಎನ್ ಸ್ಟೀರಾಯ್ಡ್ ಹಾರ್ಮೋನ್ ಆ್ಯಕ್ಚುಲಿ. ಸೊ ಇಟ್ ಈಸ್ ನಾಟ್ ಜಸ್ಟ್ ದಿಸ್ ವಿಟಮಿನ್, ಇಟ್ಸ್ ಅ ಹಾರ್ಮೋನ್. ವೈಟಮಿನ್ ಡಿ ಇಸ್ ಅ ಹಾರ್ಮೋನ್. ಸೊ ಹೆಂಗೆ ಥೈರಾಯ್ಡ್ ಇಸ್ ಅ ಮದರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಥೈರಾಯ್ಡ್ ಹಾರ್ಮೋನ್ಸ್ ಇಸ್ ಮದರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಹಂಗೆ ವೈಟಮಿನ್ ಡಿ ಇಸ್ ಅ ಸ್ಟೀರಾಯ್ಡ್ ಹಾರ್ಮೋನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಾಡಿ. ಓಕೆ, PCOD ಮತ್ತೆ PCOS ಬಗ್ಗೆ ಈಗ ತಾನೇ ಮಾತಾಡ್ತಿದ್ವಿ. ಈಗಿನ ಜನರೇಷನ್ ಅಲ್ಲಿ ತುಂಬಾ ಈ ಸಮಸ್ಯೆ ಇದೆ ಅಂತ. ಹೌದು. ಈಗ PCOD ಅಥವಾ PCOS ಐಡೆಂಟಿಫೈ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಒಂದು ಪೇಷಂಟು. ವಾಟ್ ಆರ್ ದ ಪ್ರೋಟೋಕಾಲ್ಸ್ ಇದನ್ನ ಮಾಡಬೇಕು ಅಂದ್ರೆ ಟು ರೀಚ್ ಪರ್ಫೆಕ್ಟ್ ಡಾಕ್ಟರ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ವಾಟ್ ಆರ್ ದ ರೆಮಿಡೀಸ್ ದಟ್ ಕ್ಯಾನ್ ಬಿ ಟೇಕನ್ ಅಂಡ್ ಒಂದ್ಸಲಿ ಐಡೆಂಟಿಫೈ ಆದ್ರೆ ವಾಟ್ ಕ್ಯಾನ್ ಬಿ ಡನ್? ರೈಟ್, ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು PCOD ಆಗಲಿ PCOS ಆಗಲಿ. ಬಟ್
ಇಟ್ ಈಸ್ ವೆರಿ ಚಾಲೆಂಜಿಂಗ್. ಯಾಕಂದರೆ ಅದು ಒಂದೇ ಕಾರಣದಿಂದ ಬಂದಿರಲ್ಲ. ಈಗ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಈ ರೂಟಿಂದ ಆಗಿದೆ ಅಂತ ನಮಗೆ ಗೊತ್ತಾದರೆ ಈಗ ಫಿಕ್ಸ್ ಮಾಡ್ಬೋದು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಅಂತ ಬಂದ ತಕ್ಷಣ ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್. ಸೊ ಅದಕ್ಕೆ ಪೇಷನ್ಸ್ ಕಳ್ಕೊಂಡ್ಬಿಡ್ತಾರೆ PCOS PCOD ಇರೋ ಹೆಣ್ಮಕ್ಳು. ಯಾಕಂದರೆ ಟೈಮ್ ತಗೊಳುತ್ತೆ ಅದನ್ನು ಫಿಕ್ಸ್ ಮಾಡೋದಕ್ಕೆ. ಯಾವುದರಿಂದ ಅವ್ರಿಗೆ ನಾನು ಆಗಲೇ ಹೇಳಿದೆ, ಟೆಸ್ಟೋಸ್ಟಿರಾನ್ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ, ಕೆಲವ್ರಿಗೆ D ಡಿಫಿಷಿಯನ್ಸಿ, B12 ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ ಇರುತ್ತೆ, ಆ್ಯಸ್ ಸಿಂಪಲ್ ಆಸ್ ವೈಟಮಿನ್ B6 ಡಿಫಿಷಿಯನ್ಸಿ ಇರುತ್ತೆ. ಸೊ ನಾ ಆಗಲೇ ಹೇಳ್ದಂಗೆ ಒಂದು ಪೀರಿಯಡ್ ಮಿಸ್ ಆಯಿತು ಅಥವಾ ತುಂಬ ಸ್ಟ್ರೆಸ್ ಇದೆ ಅಥವಾ ನಿಮ್ಮ ಬ್ಲೀಡಿಂಗ್ ಫೇಸಲ್ಲಿ ವ್ಯತ್ಯಾಸಗಳನ್ನ ನೋಡ್ತಿದ್ದೀರಾ ಅಂದರೆ ಇಟ್ ಈಸ್ ಆಲ್ವೇಸ್ ಗುಡ್ ಟು ಗೋ ಟು ಗೈನಕಾಲಜಿಸ್ಟ್ ಅಥವಾ ಆಬ್ಸ್ಟಿಟಿಷಿಯನು, ಇಲ್ಲ ಈವನ್ ನ್ಯಾಚುರೋಪತಿ ಡಾಕ್ಟರ್ಸ್, ಈವನ್ ಆಯುರ್ವೇದ ಡಾಕ್ಟರ್ಸ್. ರೀಚ್ ಟು ಅ ಡಾಕ್ಟರ್ ಬೇಸಿಕಲಿ, ದೆನ್ ಗೆಟ್ ಯುವರ್ ಬ್ಲಡ್ ಟೆಸ್ಟ್ ಡನ್, ಎಸ್ಪೆಷಲಿ ದೀಸ್ ಬ್ಲಡ್ ಟೆಸ್ಟ್ ಡನ್. ಯೂಶಲಿ ಫೀಮೇಲ್, ಈಗ ಅಂತೂ ಡಯಾಗ್ನೋಸ್ಟಿಕ್ ಲ್ಯಾಬ್ಸ್ ಎಲ್ಲ ಕಡೆ ಇದೆ. ಫಾರಿನ್ ಕಂಟ್ರೀಸಲ್ಲೆಲ್ಲ ಆದರೆ ತುಂಬಾ ಕಷ್ಟ. ನೀವೇ ಡೈರೆಕ್ಟಾಗಿ ಹೋಗಿ ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಡಾಕ್ಟ್ರೇ ಬರೀಬೇಕು, ಇನ್ಶೂರೆನ್ಸ್ ಚೆಕ್ ಮಾಡಬೇಕು, ಆಮೇಲೆ ಬ್ಲಡ್ ಟೆಸ್ಟ್ ಆಗೋದು. ಇಂಡಿಯಾದಲ್ಲಿ ವಿ ಆರ್ ದಟ್ ವೇ. ಮೆಡಿಕಲ್ ಫೆಸಿಲಿಟೀಸ್ ಈಸಿಲಿ ಅವೈಲಬಲ್ ಅಂತ ಹೇಳ್ಬೋದು. ಅದಕ್ಕೆ ಪ್ರಾಸು ಇದೆ, ಕಾನ್ಸು ಇದೆ, ಬಟ್ ಸ್ಟಿಲ್ ಲೆಟ್ ಅಸ್ ಸಿ ದ ಗುಡ್ out of it and get the blood test done and go to a doctor, fix things, fix your deficiencies, change your lifestyle. ಈಗ ನಾ ಹೇಳ್ದೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿರ್ತಾರೆ. and again for female waist measurement should not be more than 80 centimeter. Okay. So ನಿಮ್ದು ಏನಾದರೂ waist measurement 80 centimeters ಗಿಂತ ಜಾಸ್ತಿ ಹೋಗ್ತಿದೆ ಅಂದರೆ you are welcoming all the conditions which is related to women, especially uterus, fibroid uterus ಜಾಸ್ತಿ ಕೇಳಿರ್ಬೋದು ನೀವು. ಯುಟೆರಸ್ನೇ ತೆಗೆದ್ಬಿಟ್ರು ಅಂತ ವೆರಿ ಕಾಮನ್ ಪ್ರಾಬ್ಲಮ್ ಆಗಿದೆ. ಅಲಾಂಗ್ ವಿತ್ ದಿಸ್ PCOD PCOS ಜೊತೆಗೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಹೌದು, ಗಡ್ಡೆ ಆಗೋದು, ತೆಗೆಯೋದು ಅಂತ. ಅಂಡ್ ಇತ್ತೀಚೆಗೆ ತುಂಬಾ ಆಗ್ತಿದೆ ಅಲ್ವಾ ಕೇಳ್ತಾ ಇದ್ರೆ, ವೈ ದಟ್ ಇಸ್ ಹ್ಯಾಪನಿಂಗ್? ಅದನ್ನ ಹೇಳ್ದನಲ್ಲ, ಈಗ ಹೆಂಗೆ ಅಕ್ಕಿಲಿ B6 ಕಡಿಮೆ ಆಗಿದೆ, ಅದೇ ತರ ಐರನ್ ಡಿಫಿಷಿಯನ್ಸಿ, ಸೆಲೇನಿಯಂ ಅಂತ ಒಂದು ಮಿನರಲ್ ಇದೆ, ಇಟ್ಸ್ ಅ ಟ್ರೇಸ್ ಮಿನರಲ್. ಸೆಲೇನಿಯಂ ಡಿಫಿಷಿಯನ್ಸಿಯಿಂದ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ. ಸೊ ಥೈರಾಯ್ಡಲ್ಲೂ 2-3 ಥರ ಥೈರಾಯ್ಡ್ ಇದೆ. ಅಶಿಮೋಟೋಸ್ ಅಂತ ಹೇಳ್ತೀವಿ, ಆ ಥರ ಇದೆ. ಡಿಫಿಷಿಯನ್ಸಿಯಿಂದ ಕಾಸ್ ಆಗೋ ಪ್ರಾಬ್ಲಮ್ ಇದೆ. ಅಯೋಡಿನ್ ಕಡಿಮೆ ಆಗಿ ಅಥವಾ ಅಯೋಡಿನ್ ಜಾಸ್ತಿ ಆಗಿ ಅನ್ನೋ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ಇನಿಷಿಯಲ್ ಫೇಸಲ್ಲಿ ಗೊತ್ತಾಗಿದೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದೆ ಅಂದರೆ ಡೆಫಿನೆಟ್ಲಿ ಫಿಕ್ಸ್ ಮಾಡ್ಬೋದು. ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇನಿಷಿಯಲ್ ಸ್ಟೇಜಲ್ಲಿದ್ದರೆ. ಈಗ ಹೋಗಿರ್ತೀರಾ, ಬ್ಲಡ್ ಟೆಸ್ಟ್ ಮಾಡಿಸಿರ್ತೀರಾ, ನಿಮ್ಮ TSH ಅಥವಾ T3 T4 ಅಲ್ಲಿ ವ್ಯತ್ಯಾಸ ಬಂದಿದೆ ಅಂದರೆ ಡೆಫಿನೆಟ್ಲಿ ಫಿಕ್ಸ್ ಮಾಡ್ಬೋದು. ಲೈಫ್ ಲಾಂಗ್ ಥೈರೋನಾಮ್ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಂಟಿಗ್ರೇಟಿವ್ ಮೆಡಿಸನ್ ಅಥವಾ ಫಂಕ್ಷನಲ್ ಮೆಡಿಸನ್ ಡಾಕ್ಟರ್ಸ್ನ ಅಪ್ರೋಚ್ ಮಾಡಿದ್ರೆ ದೇ ವಿಲ್ ಗೈಡ್ ಯು ಏನಕ್ಕೆ ನಿಮಗೆ ಥೈರಾಯ್ಡ್ ಬಂದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಈಸ್ಟ್ರೋಜನ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಈಸ್ಟ್ರೋಜನ್ ಡಾಮಿನೆನ್ಸ್ ಆದಾಗಲೇ ಗೆಡ್ಡೆಗಳು ಫಾರ್ಮ್ ಆಗೋದು. ಈಗ ಬ್ರೆಸ್ಟಲ್ಲಿ ಗೆಡ್ಡೆ ಅಥವಾ ಯೂಟಿರಸಲ್ಲಿ ಗೆಡ್ಡೆ ಅಥವಾ ಥೈರಾಯ್ಡ್ ಸುತ್ತ ಯಾವುದೇ ಗೆಡ್ಡೆ ಫಾರ್ಮ್ ಆಗಬೇಕು ಅಂದರೆ ಒಂದು ಹಾರ್ಮೋನು ಜಾಸ್ತಿ ಡಾಮಿನೆಂಟ್ ಮಾಡಿದಾಗ, ಗೆಡ್ಡೆ ಅಂದ್ರೇನು, ಇರೋ ಸೆಲ್ಲೇನೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಅದೇ ಗೆಡ್ಡೆ ಆಗುತ್ತೆ ಅಷ್ಟೆ. ಸೊ ಆ ಗೆಡ್ಡೆದೇನು ಫಂಕ್ಷನ್ ಇರಲ್ಲ, ಬಟ್ ಅದು ಎಲ್ಲ ನ್ಯೂಟ್ರಿಯೆಂಟ್ಸ್ನು ಬೇರೆ ದೇಹಕ್ಕೆ ಹೋಗ್ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಅದೇ ತಿನ್ಕೊಂಡ್ಬಿಡ್ತಾ ಇರುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ಮು ಆ ಗೆಡ್ಡೆ. ಬೆಳೆಸ್ಬೋದು ಗೆಡ್ಡೆನ, ಏನು ಪ್ರಾಬ್ಲಮ್ ಏನಿಲ್ಲ, ಆದರೆ ಬೇರೆ ಹೋಗೋ ನ್ಯೂಟ್ರಿಯೆಂಟ್ಸು ಇದು ತಿನ್ಕೊಳ್ಳೋದ್ರಿಂದ ಬೇರೆ ಆರ್ಗನ್ಸ್ಗೆ ಪ್ರಾಬ್ಲಮ್ ಆಗೋದ್ರಿಂದ ಅದನ್ನ ತೆಗಿಬೇಕಾಗತ್ತೆ. ಖಂಡಿತ ಬಂದ ಮೇಲೆ ತೆಗಿಲೇಬೇಕು. ದರ್ ಇಸ್ ನೋ ಅದರ್ ವೇ ಔಟ್. ಆದರೆ ಅದು ಸೈಜಲ್ಲಿ ಕಡಿಮೆ ಇದ್ದಾಗ ಲೈಫ್ ಸ್ಟೈಲ್ ಚೇಂಜಸ್ಸು, ಡಿಫಿಷಿಯನ್ಸಿ ಕರೆಕ್ಷನು, ಕೆಲವು ಮೆಡಿಸಿನ್ಸಿಂದ, ನ್ಯೂಟ್ರಸ್ಯೂಟಿಕಲ್ಸ್ ಅಥವಾ ಸಪ್ಲಿಮೆಂಟ್ಸ್, ಪ್ಯೂರ್ ಹರ್ಬ್ಸಿಂದ ಕಡಿಮೆ ಮಾಡ್ಬೋದು. ಬಟ್ ಯಾವುದನ್ನು ಚಿಕ್ಕದಲ್ಲಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಅದು ದೊಡ್ಡದಾದ್ಮೇಲೆ ಅದಕ್ಕೆ ಕಟ್ ಮಾಡಿ ತೆಗಿಯೋದೇನೆ ಒಂದು ಸೊಲ್ಯೂಷನ್ ಅಂತ ನಾನು ಹೇಳ್ಬೋದು. ಇಷ್ಟೊಂದು ಡಿಫಿಷಿಯನ್ಸಿಗಳು ತುಂಬಾ ದಿನನಿತ್ಯ ಬರ್ತಾನೆ ಇದೆ ಪೇಷಂಟ್ಸ್ಗೆ ಅಥವಾ ಲೇಮ್ಯಾನ್ ಲೈಫಲ್ಲಿ ಅಂತಂದ್ರೆ, ಅದಕ್ಕಿರೋ ಒಂದೇ ಒಂದು ಮೇಜರ್ ಸೊಲ್ಯೂಷನ್ ಅಂದ್ರೆ ವರ್ಷಕ್ಕೊಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು ಅಂತ ನಂಗೆ ಅನ್ಸತ್ತೆ. ಇಯರ್ಲಿ ಒನ್ಸ್ ಎನಿವೇಸ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದರಲ್ಲೇ ಕವರ್ ಆಗುತ್ತೆ. ಬೇಸಿಕ್ ಮಾಡಿಸಿದ್ರು ಇಂಟರ್ ಕನೆಕ್ಟೆಡ್ ಇರುತ್ತೆ, ಡೀಟೇಲ್ಡ್ ಆಗಿ ಮಾಡಿಸೋದು ಏನು ಅವಶ್ಯಕತೆ ಇಲ್ಲ. ಈ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ,
ಅದರಲ್ಲೇನೆ ನಮಗೆ ನಿಮ್ಮ ಬ್ಲಡ್ ಹೇಗಿದೆ, ಸೈಜ್ ಆಫ್ ದಿ RBC ಹೇಗಿದೆ, ಸೆಲ್ಸ್ ಹೇಗಿದೆ ನಿಮ್ಮದು ಅಂತ ಗೊತ್ತಾಗುತ್ತೆ. RDW ಅಂತ ಬರುತ್ತೆ, ವಿಡ್ತ್ ಆಫ್ ಯುವರ್ ರೆಡ್ ಬ್ಲಡ್ ಸೆಲ್ಸ್. ನಮ್ಮ ಪೇಷಂಟ್ಸ್ ಹೇಳ್ತಾರೆ, ನಾನು ಚೆನ್ನಾಗಿ ನೀರು ಕುಡಿತೀನಿ, 3-4 ನೀರು ಕುಡಿತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಕನ್ಸಲ್ಟೇಷನಲ್ಲಿ. ಬ್ಲಡ್ ಟೆಸ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ, ಅದೊಂಥರ ಜಾತಕ ಇದ್ದಂಗೆ ಬ್ಲಡ್ ಟೆಸ್ಟ್. ನೀವು ಹೇಳಿದ್ದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. RDW ಏನಾದ್ರು ವ್ಯಾಲ್ಯೂಗಿಂತ ಜಾಸ್ತಿ ಬಂದರೆ 10 ಅಥವಾ 12ಗಿಂತ ಒಳಗಡೆ ಇರಬೇಕು. 12 ಅಥವಾ 13ಗಿಂತ ಜಾಸ್ತಿ ಹೋದರೆ ದಟ್ ಶೋಸ್ ಯು ಆರ್ ನಾಟ್ ಡ್ರಿಂಕಿಂಗ್ ಎನಫ್ ವಾಟರ್, ಯು ಆರ್ ಆನ್ ಅ ಕ್ರಾನಿಕ್ ಡಿಹೈಡ್ರೇಷನ್, ನಿಮ್ಮ ಬಾಡಿ ಕ್ರಾನಿಕ್ ಡಿಹೈಡ್ರೇಷನ್ ಅಲ್ಲಿ ಇದೆ ಅಂತ. ಸೊ ಅದರಿಂದ ನಾವು ಬೇರೆ ಇದನ್ನು ಇಂಟರ್ ಕನೆಕ್ಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಬೋದು. ಪ್ರಾಬ್ಲಮ್ ಏನಾಗ್ತಿದೆ, ಯಾಕೆ ಇಷ್ಟೊಂದು ಡಿಫಿಷಿಯನ್ಸಿ ಬರ್ತಿದೆ ಅಂದರೆ ನಾವು ಮೊನಾಟನಸ್ ಆಗಿಬಿಟ್ಟಿದ್ದೀವಿ. ಈಗ ಬೆಳಗ್ಗೆ ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು ಅದನ್ನೇ ಮಧ್ಯಾಹ್ನ ಡಬ್ಬಿಗೂ ತುಂಬ್ಕೊಂಡು ಹೋಗೋದು, ಬಿಕಾಸ್ ನಮಗೆ ಟೈಮ್ ಇಲ್ಲ ಅಂತ ಹೇಳೋದು. ಮತ್ತು ರಾತ್ರಿ ಬಂದು ಏನೋ ಅರ್ಜೆಂಟಾಗಿ ದೋಸೆ ಮಾಡ್ಕೊಳ್ಳೋದು, 3 ದಿನದ ಹಿಟ್ಟಿಟ್ಕೊಂಡು ದೋಸೆ ಮಾಡ್ಕೊಳ್ಳೋದು, ಇಡ್ಲಿ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಪರ್ಪಸ್ ಆಫ್ ಲಿವಿಂಗೇ ನಾವು ಮರ್ತೋಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಲೈಕ್ ವೈ ಆರ್ ವಿ ಅರ್ನಿಂಗ್ ಆರ್ ವೈ ಆರ್ ವಿ ಲಿವಿಂಗ್ ಇಸ್ ಟು ಲಿವ್ ಹೆಲ್ದಿ. ಅಂದರೆ ಹೆಲ್ದಿ ಅಂದರೆ ಏನೇ ಮಾಡಿದ್ರೂ ಒಂದು ಖುಷಿಯಿಂದ ಮಾಡಬೇಕು. ಆ್ಯಕ್ಚುಲಿ ಮುಂಚೆ ಸರ್ವೈವ್ ಆಗಕ್ಕೆ ತಿನ್ನೋದಕ್ಕೇನೆ ಹಂಟರ್ಸ್ ಅಂಡ್ ಗ್ಯಾದರರ್ಸು ಇದ್ರು, ಫುಡ್ ಆಗಿತ್ತು. ಇವಾಗ ಮೇಜರ್ ಕನ್ಸರ್ನ್ ಏನು ಅಂತಾನೆ ಗೊತ್ತಾಗ್ತಿಲ್ಲ ಯಾರಿಗೂ. ಫುಡ್ ಅನ್ನೋದನ್ನ ಕೊನೆಗೆ ಇಟ್ಬಿಟ್ಟಿದ್ವಿ. ನೀವು ಹೇಳ್ದಾಗೆ ಅದೇ ಯೋಚನೆ ಮಾಡ್ತಿದ್ದೆ. ಕಾರ್ ಸರ್ವಿಸ್ ಆಗಿದ್ಯಾ ಯೋಚನೆ ಮಾಡ್ತೀವಿ, ನಾಳೆ ಹೋಗೋ ಬಟ್ಟೆ ಐರನ್ ಆಗಿದ್ಯಾ ಅಂತ ಯೋಚನೆ ಮಾಡ್ತೀವಿ, ಇದನ್ನೆಲ್ಲ ಯೋಚನೆ ಮಾಡ್ತೀವಿ. ಬಟ್ ವಿ ಹ್ಯಾವ್ ಕೆಪ್ಟ್ ದ ಫುಡ್ ಅಟ್ ದ ಎಂಡ್. ಅಂದ್ರೆ ಏನೋ ಮನೇಲಿ ಮ್ಯಾಗಿ ಇದೆ ಮಾಡ್ಕೋಬಹುದು, ಅಥವಾ ನೆನ್ನೆ ದಿನೋ ಇದೆ. ಪ್ಲಾನಿಂಗ್ ಮಾಡಿದ್ರೆ ನೀವು ರೈಟ್ಫುಲಿ ಯು ಟೋಲ್ಡ್, ಲೈಕ್ ಇನ್ನೊಂದು ಮದುವೆ ಇದೆ ಅಂದರೆ ಎಷ್ಟು ಅರೇಂಜ್ಮೆಂಟ್ ಮಾಡ್ತೀವಿ, ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಚಪ್ಪಲಿ ಮ್ಯಾಚಿಂಗ್ ಇದೆಯಾ, ಇಯರಿಂಗ್ ಮ್ಯಾಚಿಂಗ್ ಇದೆಯಾ, ಈವನ್ ನೇಲ್ ಪಾಲಿಶ್. ಸೊ ಎವ್ರಿಥಿಂಗ್ ವಿ ವಿಲ್ ಪ್ಲಾನ್, ಬಟ್ ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್. ಆ್ಯಕ್ಚುಲಿ ದಿಸ್ ಬಾಡಿ ಈಸ್ ಫಾರ್ಮ್ ಬಿಕಾಸ್ ವಾಟ್ ವಿ ಆರ್ ಈಟಿಂಗ್. ಸೊ ಅದನ್ನೇ ನಾವು ಪ್ಲ್ಯಾನ್ ಮಾಡಲ್ಲ. ಪ್ಲ್ಯಾನ್ ಮಾಡಿದ್ರೆ ಲೈಕ್ ಒಂದು ವೀಕ್ಲಿ ಸ್ಕೆಡ್ಯೂಲ್ ಹಾಕ್ಕೊಂಡ್ರೆ ಸೊ ನಿಮಗೆ ಎಫರ್ಟ್ ಹಾಕೋ ಪರಿಸ್ಥಿತಿ ಇರೋದಿಲ್ಲ. ಈಗ ನಾನು ಹಂಗೆ ಮಾಡ್ತೀನಿ ಪರ್ಸನಲಿ. ಮಂಡೇ ಟು ಸಂಡೇ ಏನು ಮಾಡಬೇಕು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಇಟ್ ಸೀಮ್ಸ್ ಲೈಕ್ ಯು ಆರ್ ಲಿವಿಂಗ್ ಇನ್ ಅ ಹಾಸ್ಟೆಲ್, ಬಟ್ ಯುವರ್ ಲೈಫ್ ಸ್ಟೈಲ್ ಇಸ್ ಲೈಕ್ ದಟ್. ನಿಮಗೆ ಟೈಮ್ ಇಲ್ಲ. ಈಗ ಕುಕ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋದೇ ಒಂದು ಎಸ್ ಅ ಟಾಸ್ಕ್ ಆಗಿಬಿಟ್ಟಿದೆ. ಸೊ ಹ್ಯಾಪನ್ಸ್. ಸೊ ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಾವು ಬಟ್ಟೆಗೆ, ಶೂಗೆ, ಇದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಅದೇ ಥರ ಫುಡ್ಗೆ ಒಂದು ವೀಕೆಂಡ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಐ ಥಿಂಕ್ ಡೆಫಿನೆಟ್ಲಿ ಆಲ್ ದಿಸ್ ಡಿಫಿಷಿಯನ್ಸಿ ಕ್ಯಾನ್ ಬಿ ಕರೆಕ್ಟೆಡ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸುಮಾರು ಜನ ಪೀರಿಯಡ್ಸ್ ರಿಲೇಟೆಡ್ ವಿಷಯ ಅಂತ ಬಂದಾಗ ಯಾವ್ದಾದ್ರು ಒಂದು ಒಕೇಶನ್ ಇತ್ತು, ಇಲ್ಲ ಏನಾದ್ರು ಫಂಕ್ಷನ್ ಇದೆ ಅಂತಂದ್ರೆ ಪೀರಿಯಡ್ಸ್ನ ಸ್ಕಿಪ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ತಗೋತಾರೆ, ಆಮೇಲೆ ಸಫರ್ ಮಾಡ್ತಾರೆ. ದಟ್ ತುಂಬಾ ಪೇನ್ ಆಗ್ತಿದೆ ಅಥವಾ ತಗೋಬಾರ್ದಿತ್ತು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅಥವಾ ಆ ಪೇನ್ ಅಥವಾ ಅದರಿಂದ ಹೊರಗೆ ಬರೋದಕ್ಕೆ ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ ಟು ಸ್ಕಿಪ್ ಇಟ್? ಆ್ಯಕ್ಚುಲಿ ಅದೇ, ಇಫ್ ಪಾಸಿಬಲ್ ಆ ಫಂಕ್ಷನ್ಗೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ, ರಾದರ್ ದನ್ ಡಿಸ್ಟರ್ಬಿಂಗ್ ದಟ್ ಸೈಕಲ್. ಲೈಕ್ ಯು ಆರ್ ಡಿಸ್ಟರ್ಬಿಂಗ್ ದ ನ್ಯಾಚುರಲ್ ಫಿನಾಮಿನನ್ ಬೈ ಟೇಕಿಂಗ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್. ಇಲ್ಲ ಆಗ್ಲೇ ಈಗ ನಂದೇ ಮದುವೆ ಅಂದರೆ ಈಗ ಬಿಕಾಸ್ ಆಫ್ ಆಲ್ ವಾಟ್ ಎವರ್ ರೀಸನ್ಸ್, ರಿಲಿಜಿಯಸ್, ಕಲ್ಚರಲ್, ಯಾವ್ದಾದ್ರು ರೀಸನ್ ಇದೆ, ಈಗ ನಂಗೆ ಬೇಕು, ಐ ಹ್ಯಾವ್ ಟು ಸಿಟ್ ಅಂದರೆ ಐ ಹ್ಯಾವ್ ಟು ಟೇಕ್ ಲೈಕ್ ಒನ್ಸ್ ಇನ್ ಅ ಇಯರ್. ಈ ಥರ ಏನೋ ಒಂದು ಸಿಚುಯೇಷನ್ ಬಂತು ಅಂದರೆ ಓಕೆ, ನಾಟ್ ಆನ್ ಅ ಮಂತ್ಲಿ ಬೇಸಿಸ್, ನಾಟ್ ಆನ್ ಎವ್ರಿ ಸೈಕಲ್. ಇವತ್ತು ಗೃಹ ಪ್ರವೇಶ ಇದೆ, ಇವತ್ತು ಸತ್ಯನಾರಾಯಣ ಪೂಜೆ ಇದೆ, ಇವತ್ತು ಅದಿದೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಯು ಆರ್ ಕನ್ಫ್ಯೂಸಿಂಗ್. ಏನದು ಪಿಲ್ಲು? ಇಟ್ ಇಸ್ ಅನ್ ಹಾರ್ಮೋನ್ ಅಗೇನ್. ಸೊ ಹಾರ್ಮೋನನ್ನು ಹಾಕಿದಾಗ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಓ ಈಗ ಮಾಡಬೇಡ, ಶೆಡ್ಡಿಂಗ್ ಮಾಡಬೇಡ. ಇಟ್ ಇಸ್ ಶೆಡ್ಡಿಂಗ್ ಆಫ್ ದಿ ಯುಟಿರೈನ್ ಲೇಯರ್ ಡ್ಯೂರಿಂಗ್ ಪೀರಿಯಡ್ಸ್ ಆಗೋದು, ಅದು ಬ್ಲೀಡಿಂಗ್ ಆಗಿ ಬರೋದು. ಸೊ ಶೆಡ್ಡಿಂಗ್ ಮಾಡಬೇಡ ಅಂತ ಸಿಗ್ನಲ್ ಕೊಡುತ್ತೆ. ಸೊ ಸಿಗ್ನಲ್ ಕೊಟ್ಟಾಗ ಆ ಸೈಕಲ್ ಏನಿದೆ, ನಾ ಹೇಳಿದೆ ನೋಡಿ, ಮೆಚೂರ್ ಆಗಬೇಕು, ಅದು ಎಲ್ಲದ್ರ ಮೇಲೂ ಇಟ್ಸ್ ಆಲ್ ಇಂಟರ್ಲಿಂಕ್ಡ್ ಎಫೆಕ್ಟ್ ಆಗುತ್ತೆ. ಸೊ ಒನ್ಸ್ ಇನ್ ಅ ಇಯರ್ ಏನೋ ಅರ್ಜೆಂಟು, ನಿಮ್ಮ ಫಂಕ್ಷನ್ನು, ನೀವು ಇಂಪಾರ್ಟೆಂಟು ಅಂದಾಗ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ತಗೊಳ್ದೇ ಇರೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ. ವೆರಿ ಆಫನ್ ತಗೊಂಡ್ರೆ
ಏನ್ ಎಂಡ್ ರಿಸಲ್ಟ್ ಹೇಗೆ ಕಾಸ್ ಆಗ್ಬೋದು? ಅದೇ ಕನ್ಫ್ಯೂಷನ್ ಆಗತ್ತೆ, ಇಲ್ಲ ಹೆವಿ ಬ್ಲೀಡಿಂಗ್ ಆಗತ್ತೆ, ಇಲ್ಲ ಬ್ಲೀಡಿಂಗ್ ಕಡಿಮೆ ಆಗತ್ತೆ, Okay. ಈಸ್ಟ್ರೋಜನ್ ಮತ್ತೆ ಡಾಮಿನೆನ್ಸ್ ಆಗತ್ತೆ. ಸೊ ಈಸ್ಟ್ರೋಜನ್ ಡಾಮಿನೆನ್ಸ್ ಇಂದ ಆಕ್ನೆ ಬರುತ್ತೆ, ಮತ್ತೆ ಅರ್ಲಿ ಪಿಗ್ಮೆಂಟೇಶನ್, ಫೇಶಿಯಲ್ ಪಿಗ್ಮೆಂಟೇಶನ್ ಬರುತ್ತೆ ಹಣೆ ಮೇಲೆ ಎಲ್ಲ. ಸೊ ಈ ತರದ್ ಪ್ರಾಬ್ಲಮ್ಸ್ ಬರುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಯು ಆರ್ ಕನ್ಫ್ಯೂಸಿಂಗ್ ದಿ ಹೋಲ್ ಸಿಸ್ಟಮ್ ಬೇಸಿಕಲಿ. ಸೊ ಈ ತರ ಸಿಂಪ್ಟಮ್ಸ್ ನ ನೀವು ನೋಡ್ಬೋದು ಓಕೆ. ಫ್ರೀಕ್ವೆಂಟ್ ಆಗಿ ತಗೋತಾ ಇದ್ರೆ. ಸೈಕಲ್ಸೇ ಕೆಲವ್ರಿಗೆ ಸ್ಟಾಪು ಆಗ್ಬಿಡುತ್ತೆ ಮೇಲೆ ಮೇಲೆ ತಗೊಂಡು. ಸೊ ಇದನ್ನ ಅವಾಯ್ಡ್ ಮಾಡಿದ್ರೇನೆ ಬೆಟರು. ಈ ಲೈಫ್ ಸ್ಟೈಲ್ ಬದಲಾವಣೆ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಬದಲಾವಣೆ ಕೂಡ ಇವತ್ತಿನ ದಿನ ಮೇಜರ್ ಕನ್ಸರ್ನ್. ಹೌದು, ಕೆಲವೊಬ್ರು ವೀಗನ್ ಫಾಲೋ ಮಾಡ್ತಾರೆ, Correct. ಮಿಲ್ಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ಕರೆಕ್ಟ್ ಅಂಡ್ ನಾನ್ ವೆಜ್ ತಿನ್ನಲ್ಲ, ಕರೆಕ್ಟ್. ಅಂಡ್ ಅಫ್ಕೋರ್ಸ್ ಲವ್ ಟುವರ್ಡ್ಸ್ ಅನಿಮಲ್ಸ್ ಅಂತಲ್ಲ. ಒಂದು ವರ್ಗ ಮಾತಾಡಿದ್ರೆ ಇನ್ನೊಂದು ವರ್ಗ ಪ್ರೋಟೀನ್ಗೆ ನಾನ್ ವೆಜ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ದಟ್ ಶುಡ್ ಬಿ ದೇರ್ ಇನ್ ಎವ್ರಿ ಮೀಲ್ ಅಂತ. ಫಾರ್ ಎಕ್ಸಾಂಪಲ್ ಈಗ ಜಿಮ್ಮಿಗೆ ಹೋಗೋರು ರೈಟ್ ಇಲ್ಲ ಅಥ್ಲೆಟ್ಸ್, Right. ಅವ್ರಿಗೆ ಪ್ರೋಟೀನ್ ಸೋರ್ಸ್ ಅಂದ್ರೆ ನಾನ್ ವೆಜ್ ಆಗುತ್ತೆ. ರೈಟ್. ಸೊ ಈ ಎರಡೂ ಕಂಪ್ಯಾರಿಸನ್ ನೋಡಿದ್ರೆ ಆಸ್ ಅ Right. ಡಾಕ್ಟರ್ ವಾಟ್ ಯು ಸಜೆಸ್ಟ್ ಅಥವಾ ರೆಕಮೆಂಡ್ ಹೌ ಇಟ್ ಶುಡ್ ಬಿ? ಎಸ್, ಇಟ್ ಇಸ್ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಹೇಳ್ಬೋದು. ನನ್ನ ಒಪಿನಿಯನ್ ಇದು, ನನ್ನ ಸಜೆಷನ್ ಏನು ಅಂದರೆ, ವಾಟ್ ಯುವರ್ ಬಾಡಿ ಎಸ್ ಅಕ್ಸೆಪ್ಟೆಡ್. ಸೊ ಇಫ್ ಯು ಫೀಲ್ ಲೈಕ್, ಎಷ್ಟೊಂದು ಜನ ನಾನ್ ವೆಜಿಟೇರಿಯನ್ಸ್ ವೀಗನ್ ಆಗಿರೋರು ಇದ್ದಾರೆ, ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಆಗಿರೋರು ಇದ್ದಾರೆ. ಸೊ ಯು ಲಿಸನ್ ಟು ಯು ರಾದರ್ ದ್ಯಾನ್ ಮೀ, ಬಿಕಾಸ್ ನಿಮ್ಮ ಬಾಡಿನೇ ಹೇಳುತ್ತೆ ಲೈಕ್ ಡಿಮ್ಯಾಂಡ್ ಏನಿದೆ ನಿಮ್ಮ ಬಾಡಿದು ಅಂತ. ನಾನು ನಾನ್ ವೆಜ್ ನ್ಯಾಚುರೋಪತಿಲೂ ಏನು ಹೇಳಿಲ್ಲ ನಾನ್ ವೆಜ್ಜೇ ತಿನ್ನಬಾರ್ದು ಅಂತ. ಆಯುರ್ವೇದದಲ್ಲೂ ಇನ್ಫ್ಯಾಕ್ಟ್ ಹೇಳಿಲ್ಲ. ಎಷ್ಟೊಂದು ಆಯುರ್ವೇದ ಮೆಡಿಸಿನ್ಸ್ ಆರ್ ಮೇಡ್ ಥ್ರೂ ಅನಿಮಲ್ ಪ್ರಾಡಕ್ಟ್ಸ್. ಓಕೆ. ಮಿಲ್ಕ್ ಇಸ್ ಮೇಜರ್ಲಿ ಯೂಸ್ಡ್ ಇನ್ ಆಯುರ್ವೇದ ಮೆಡಿಸಿನ್. ಸೊ ಇಟ್ ಡಿಪೆಂಡ್ಸ್ ಆನ್ ಯೋರ್ ಬಾಡಿ ಹೌ ಮಚ್ ಯು ಹ್ಯಾವ್ ಟು ಈಟ್ ಅನ್ನೋದು. ನಾನ್ ವೆಜ್ಜು ತಿನ್ಬೋದು, ಎಗ್ಗು ತಿನ್ಬೋದು. ನೀವು ವೀಗನ್ ಆಗಿ ಇಡಕ್ಕೆ ಇಷ್ಟಪಡ್ತೀರಾ ಅಂದರೆ ವೀಗನ್ ಆಗು ಇರ್ಬೋದು. ದ ಥಿಂಗ್ ಇಸ್, ನಾನ್ ವೆಜಿಟೇರಿಯನ್ಸು ವೀಗನ್ ಆಗಿ ಶಿಫ್ಟ್ ಆಗ್ತಿದ್ದಾರೆ ಅಂದರೆ ದೇ ಹ್ಯಾವ್ ಟು ಫ್ರೀಕ್ವೆಂಟ್ಲಿ ಮಾನಿಟರ್ ದೇರ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಯಾಕಂದರೆ B12 ಡಿಫಿಷಿಯನ್ಸಿಗಳಾಗ್ಬೋದು, ಅಥವಾ ಬೇರೆ ಐರನ್ ಡಿಫಿಷಿಯನ್ಸಿಗಳಾಗ್ಬೋದು. ಸೊ ಅದನ್ನ ಮಾನಿಟರ್ ಮಾಡಿಕೊಂಡು ಅವ್ರ ಬಾಡಿಗೆ ಈಗ ವೀಗನ್ ಸೂಟ್ ಆಗ್ತಿದೆ ಅಂದರೆ ಇಟ್ ಇಸ್ ಟೋಟಲಿ ಫೈನ್. ನಾನ್ ವೆಜಿಟೇರಿಯನ್ ಯಾಕೆ ಬೇಡ ಅಂತ ಹೇಳ್ತಾರೆ ಅಂದರೆ, ಅವೈಲಬಿಲಿಟಿ ಆಫ್ ದ ಮೀಟ್, ಕ್ವಾಲಿಟಿ ಆಫ್ ದ ಮೀಟ್ ಇಸ್ ಚಾಲೆಂಜಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈಗ ಬಾಯ್ಲರ್ ಚಿಕನ್ ಆಗಿರಲಿ ಅಥವಾ ಕ್ವಾಲಿಟಿ ಹಂಗನ್ಬಿಟ್ಟು ಪೌಲ್ಟ್ರಿಲಿ ಎಲ್ಲದಕ್ಕೂ ಸ್ಟೀರಾಯ್ಡ್ ಹಾಕಿರ್ತಾರೆ ಅಂತ ಜನರಲೈಸ್ ಮಾಡೋಕ್ಕೂ ನಮ್ಗೆ ಆಗೋದಿಲ್ಲ. ಇಫ್ ನೀವು ಲಕ್ಕಿ ಆಗಿದ್ದು ನಿಮ್ಗೆಲ್ಲರೂ ನಾಡ್ಕೊಳ್ಳಿ ಸಿಕ್ಕಿದ್ರೆ, ಯು ಆರ್ ಅ ಪರ್ಸನ್ ಹೂ ಚೆರಿಶ್ ನಾನ್ ವೆಜ್ ಈಟಿಂಗ್ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ನಾನ್ ವೆಜ್ಜು ತಿನ್ಬೋದು. ಲೀನ್ ಪ್ರೋಟೀನ್ ಅಂತ ಏನು ಹೇಳ್ತೀವಿ, ಈಗ ಚಿಕನ್ನು ಸ್ಕಿನ್ಲೆಸ್ ಚಿಕನ್ ತಿಂದರೆ ಒಳ್ಳೆಯದು. ಗೋಟ್ ಇಸ್ ಬೆಟರ್ ದೆನ್ ಶೀಪ್ ಬಿಕಾಸ್ ಆಫ್ ದಿ ಲೀನ್ ಮಸಲ್. ಹಂಗನ್ಬಿಟ್ಟು ನಾನ್ ವೆಜ್ಜೇ ತಿನ್ಬೇಕಾ ಹಂಗಾರೆ ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಸಿಗಲ್ವಾ? ಆ ಥರನೂ ಇಲ್ಲ. ಯುವರ್ ಬಾಡಿ ಈಸ್ ಬಿಲ್ಟ್ ಇನ್ ಸಚ್ ಎ ವೇ, ಹೌ ಯು ಹ್ಯಾವ್ ಗಿವನ್ ದ ಫ್ಯೂಯಲ್ ಟು ಇಟ್, ಇಟ್ ಹಸ್ ಬೀನ್ ಗ್ರೋಯಿಂಗ್. ಸೊ ಈಗ ವೆಜಿಟೇರಿಯನ್ಸ್ ಇದ್ದವ್ರು ನಾನ್ ವೆಜಿಟೇರಿಯನ್ಸ್ ಆಗಿ IBS ಬಂದಿರೋರು ನಮ್ಮ ಹತ್ರ ಪೇಷಂಟ್ಸ್ ಇದ್ದಾರೆ. ಜಿಮ್ಗೆ ಹೋಗಿ ಟ್ರೈನರ್ಸ್ ಹೇಳಿದ್ರು ಪ್ರೋಟೀನ್ ಜಾಸ್ತಿ ತಗೋಬೇಕು ಅಂತ, ಮನೇಲಿ ಮಾಡೋಕ್ಕಾಗದೆ ಹೊರಗಡೆ ತಿಂದು ಗ್ರಿಲ್ಡ್ ಚಿಕನ್ ಎಲ್ಲ ತಿಂದು IBS IBD ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಥವಾ ಇರಿಟೇಬಲ್ ಬವಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಆ ಥರ ಆಗಿರೋರು ಇದ್ದಾರೆ. ಸೊ ಯು ಹ್ಯಾವ್ ಟು ಬಿ ಮೈಂಡ್ಫುಲ್. ಈಗ ಬಾಡಿ ಮಾಡಿಬಿಟ್ಟು ನೀವು ಏನು ಮಾಡ್ತೀರಾ? ವಾಟ್ ಇಸ್ ದ ಏಮ್ ಆಫ್ ಮೇಕಿಂಗ್ ಅ ಬಾಡಿ? ಟು ಲುಕ್ ಗುಡ್ ಅಂಡ್ ಬಿ ಗುಡ್. ಸೊ ಬಲ್ಕಪ್ ಆಗಿ ಏನ್ ಮಾಡ್ತೀರಾ? ಲೈಕ್ ಆ ಮಸಲ್ನ ಬಲ್ಕಪ್ ಮಾಡಿ, ಆರ್ ಯು ಯೂಸಿಂಗ್ ದೋಸ್ ಮಸಲ್? ಅದನ್ನ ನೀವು ಹೋಗ್ಲಿ ಆರ್ಮಿಗೆ ಸೇರ್ಕೊಂಡು ಫೈಟ್ ಮಾಡ್ತಾ ಇದ್ದೀರಾ, ಅಥವಾ ಓಕೆ ಫೈನ್, ಯು ಬಿಲ್ಡ್ ಅ ಮಸಲ್, ಯು ಮೇಂಟೈನ್ ಎ ಮಸಲ್, ಆಲ್ ಆಫ್ ದಟ್ ಇಸ್ ಫೈನ್. ತುಂಬಾ ಬಲ್ಕಿಂಗ್ ಮಾಡಕ್ಕೆ ಹೋಗೋದು, ವೆಜ್ಜಿಂದ ನಾನ್ ವೆಜ್ ಆಗೋದು, ಇಟ್ ವಿಲ್ ಆಲ್ ಇಂಪ್ಯಾಕ್ಟ್. ಹೈ ಪ್ರೋಟೀನ್ ಡಯಟ್, ಪ್ರೋಟೀನ್ ಇಟ್ ಸೆಲ್ಫ್ ಡೈಜೆಷನ್ ಮಾಡೋದಕ್ಕೆ ಇಟ್ ಟೇಕ್ಸ್ ಲಾಂಗರ್ ಡ್ಯೂರೇಷನ್. ಒಂದು ಪ್ರೋಟೀನ್ ಡೈಜೆಷನ್
ಕಾರ್ಬೋಹೈಡ್ರೇಟ್ ಡೈಜೆಷನ್ ಮೌತಲ್ಲೇ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಫುಡ್ ನೋಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಹೇಳಬೇಕು ಅಂದರೆ. ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗೋದು ನಮ್ಮ ಹೊಟ್ಟೆಯಿಂದ. ಮೇಜರಾಗಿ ಪ್ರೋಟೀನ್ ಡೈಜೆಷನ್ನು ಮೆಟಬಾಲಿಸಮ್ ಆಗೋದು ನಮ್ಮ ಇಂಟೆಸ್ಟೈನ್ಸ್ ಅಥವಾ ಲಿವರ್ ಮತ್ತು ಪ್ಯಾನ್ಕ್ರಿಯಾಸು ಅದ್ರದ್ದು ಬೇಕಾಗಿರುವಂಥ ಎನ್ಸೈಮ್ಸ್ನ ರಿಲೀಸ್ ಮಾಡಿದಾಗ. ಸೊ ಇಷ್ಟು ದಿನ ಒಂಥರ ತಿನ್ಕೊಂಬಂದು ಸಡನ್ನಾಗಿ ಶಿಫ್ಟ್ ಮಾಡಿದಾಗ ಕನ್ಫ್ಯೂಸ್ ಆಗುತ್ತೆ ಬಾಡಿಗೆ. ಅಡ್ಯಾಪ್ಟ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ವಿಲ್ ನಾಟ್ ಅಡ್ಯಾಪ್ಟ್, ಬಟ್ ಎವ್ರಿಥಿಂಗ್ ನೀಡ್ಸ್ ಟು ಬಿ ಡನ್ ಇನ್ ಅ ಪ್ರಾಸೆಸ್. ಗ್ರ್ಯಾಜುಯಲ್ ಆಗಿ ಮಾಡಬೇಕು. ಸಡನ್ ಆಗಿ ಹೋಗ್ಬಿಟ್ಟು 1 kg ಚಿಕನ್ ತಿನ್ನೋದು ಅದಾಗಿ ಹೇಳಿದ್ನಲ್ಲ, ಪದೇ ಪದೇ ಮೋಷನ್ಗೆ ಹೋಗೋದು, ತಿಂದ ತಕ್ಷಣ ಮೋಷನ್ಗೆ ಹೋಗೋ ಅರ್ಜೆಂಟ್ ಆಗೋದು, ಈ ಥರದ್ದೆಲ್ಲ IBS ಸಿಂಪ್ಟಮ್ಸ್. ಆ ಥರ ಆಗಿರೋ ಜನನೂ ಇದ್ದಾರೆ. ಪ್ರೋಟೀನ್ ಸಪ್ಲಿಮೆಂಟ್ ತಗೊಂಡು ಈ ಥರ ಡೈಜೆಷನ್ ಪ್ರಾಬ್ಲಮ್ ಆಗಿರೋ ಜನನೂ ಇದ್ದಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ಯುವರ್ ಬಾಡಿ. ಇಫ್ ನಾನ್ ವೆಜಸ್ suited you well, then well and good. If it is not, then it is also fine. So you observe yourself, become sensitive again and see what is suiting you ಅಂತ ನಾನು ಹೇಳ್ತೀನಿ. ಓಕೆ, ಬಟ್ ಕೆಲವರು ಇವಾಗ ರಾತ್ರಿ ನಾನ್ ವೆಜ್ ತಿನ್ನೋದು ಒಳ್ಳೇದಲ್ಲ, ಬಿಕಾಸ್ ಆಫ್ ತಿಂದ ತಕ್ಷಣ ಮಲಗ್ತೀವಿ, ಅದು ಒಳ್ಳೇದಲ್ಲ ಅಂತಾರೆ. ಆಮೇಲೆ ಕೆಲವರಿಗೆ 2 many times ನಾನ್ ವೆಜ್ ಇನ್ ಎ ವೀಕ್ ತುಂಬಾ ಹೆವಿ ಅಂತ ಅನಿಸ್ತಿರತ್ತೆ. ಅದಕ್ಕೇನಾದ್ರು ರೆಕಮೆಂಡೆಡ್ ಪ್ರಪೋರ್ಷನ್ ಇದೆಯಾ ಟು ಹ್ಯಾವ್ ಲೈಕ್ ಸೋ ಮಚ್ ಇನ್ ಎ ವೀಕ್, ಆ ಥರ ಏನಾದರೂ? ಅದೇ ನೀವು ನೋಡಿಬೇಕಾರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಅವ್ರು ಎವ್ರಿ ಮೀಲಲ್ಲೂ ಮೀಟ್ ಇರುತ್ತೆ. ಹೌದು. ಬ್ರೇಕ್ಫಾಸ್ಟಲ್ಲೂ ಬ್ರೆಡ್ ಮಧ್ಯ ಮೀಟ್ ಹಾಕೋತಾರೆ. ಅದು ಅವರು ಬೀಫ್ ತಿಂತಾರೆ ಹೇಳ್ಬೇಕಾದ್ರೆ, ವಿಚ್ ಇಸ್ ರಿಚ್ ಇನ್ ಪ್ರೋಟೀನ್, ರಿಕ್ವೈರ್ ಲಾಟ್ ಆಫ್ ಟೈಮ್ ಫಾರ್ ದ ಡೈಜೆಷನ್. ಬಟ್ ಅವ್ರದ್ದು ಎನ್ವಿರಾನ್ಮೆಂಟ್ಗೆ, ಆ ಕೋಲ್ಡ್ ಎನ್ವಿರಾನ್ಮೆಂಟ್ಗೆ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಅಷ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ. ಸೊ ನಾನು ಇಲ್ಲಿದ್ದೀನಿ, ಟೆಂಪರೇಚರ್, ನಾನಿರೋ ಏರಿಯಾಲ್ ಟೆಂಪರೇಚರ್ ಹೇಗಿದೆ, ಆಮೇಲೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ. ರೆಕಮೆಂಡೇಶನ್ ಇರೋದು 1 ಗ್ರಾಮ್ ಪ್ರೋಟೀನ್ ಪರ್ kg ಬಾಡಿ ವೆಯ್ಟ್. ಈಗ ನಾನು 60 kgs ಇದ್ದೀನಿ ಅಂದರೆ ನಂಗೆ 60 ಗ್ರಾಮ್ ಆಫ್ ಪ್ರೋಟೀನ್ ಸಿಕ್ಕಿದ್ರೆ ಸಾಕು. ಇಟ್ ಡಿಪೆಂಡ್ಸ್ ಆನ್ ವಾಟ್ ಗೋಲ್ ಐ ಹ್ಯಾವ್. ನಾನೇನಾದ್ರು ಮಸಲ್ ಬಲ್ಕ್ ಅಪ್ ಮಾಡ್ಕೋಬೇಕಾ, ಅಥವಾ ಇಲ್ಲಿ ಇರೋದನ್ನೇ ಮೇಂಟೈನ್ ಮಾಡಬೇಕಾ, ಅಥವಾ ಏನೂ ಬೇಡ ನಂಗೆ ಹೆಲ್ದಿಯಾಗಿರಿದ್ರೆ ಸಾಕು ಅನ್ನೋಕ್ಕೆ ಇಷ್ಟೇ ಸಾಕು. ಆ್ಯಕ್ಚುಲಿ 1 ಗ್ರಾಮ್ ಪರ್ kg ಬಾಡಿ ವೇಟ್. ಸೊ 60 ಗ್ರಾಮ್ ಆಫ್ ಪ್ರೋಟೀನ್ನ 3 ಮೀಲ್ಸಲ್ಲಿ ಡಿವೈಡ್ ಮಾಡ್ಕೋಬೋದು, ಅಥವಾ 2 ಮೀಲಲ್ಲಿ ಡಿವೈಡ್ ಮಾಡ್ಕೋಬೋದು, ಅಥವಾ 4 ಮೀಲು, ನಮ್ಮ ಊಟದ ಪ್ಯಾಟ್ರನ್ ಹೆಂಗಿದೆ. ಸೊ 3 ಮೀಲ್ಸಲ್ಲಿ ಡಿವೈಡ್ ಮಾಡಿದ್ರೆ 30-30 ಅಥವಾ 20-30-10 ಈ ಥರ ಡಿವೈಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಓವರಾಗಿ ಥಿಂಕ್ ಮಾಡಿ ಜಾಸ್ತಿ ಪ್ರೋಟೀನ್ ತಿಂದ್ರೂ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅನ್ನೆಸೆಸರಿ ಲೋಡಿಂಗ್ ಆಗುತ್ತೆ. ಅದರಿಂದ ಮತ್ತೆ ಯೂರಿಯಾ ಜಾಸ್ತಿ ಆಗುತ್ತೆ, ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಇಟ್ಸ್ ಬೆಟರ್ ಇಫ್ ಸಂಬಡಿ ಈಸ್ ಲುಕಿಂಗ್ ಫಾರ್ ಟು ಮೇಂಟೈನ್ ಜನರಲ್ ಆಪ್ಟಿಮಲ್ ಹೆಲ್ತ್, 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಆಫ್ ಪ್ರೋಟೀನ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಆ್ಯಂಡ್ ಪ್ರೋಟೀನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ ಪ್ರಾಮುಖ್ಯತೆ ನಾವು ಫೈಬರ್ಗೂ ಕೊಡಬೇಕು. ಫೈಬರ್ ಬಗ್ಗೆ ಮರ್ತು ಬಿಡ್ತೀವಿ. ನೀವು ಹೇಳಿದ್ರೆ ಬರೀ ಅನ್ನ ಚಿಕನ್ ತಿನ್ಬಿಡ್ತಾರೆ ಹೇಳ್ಬೇಕಂದ್ರೆ, ಎಲ್ಲ ಅನ್ನ ಮೊಟ್ಟೆ ಅಥವಾ ಆ ಥರ. ಫೈಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಗಟ್. ನಮ್ಮ ಡೈಜೆಷನ್ ಆಗೋಕ್ಕೆ, ಶುಗರು ಸ್ಪೈಕ್ ಆಗದೆ ಇರೋದಕ್ಕೆ. ಫೈಬರು ಅಂದರೆ ಹಗ್ಗ ಅಂತ ಅಂದ್ಕೊಳ್ಳೋಣ. ಹಗ್ಗ ತಗೊಂಡು ಹೋಗುತ್ತೆ ನಿಧಾನಕ್ಕೆ. ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಫ್ಯಾಟ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಅದು ಹಿಡ್ಕೊಂಡು ಹೋಗುತ್ತೆ ನಿಧಾನಕ್ಕೆ. ಸೊ ಎಲ್ಲ ಸ್ಟೆಪ್ಪಲ್ಲೂ ಯಾವ್ದು ಬೇಕು ಅದು. ಈಗ ಒಂದು ಫ್ಯಾಕ್ಟ್ರಿಲಿ ಸ್ಟೇಜ್ ಬೈ ಸ್ಟೇಜ್ ಇರುತ್ತೆ. ಒಂದು ರಾ ಮೆಟೀರಿಯಲ್ಸ್ ಇರುತ್ತೆ. ರಾ ಮೆಟೀರಿಯಲ್ಸ್ನ ಸೆಗ್ರಿಗೇಟ್ ಮಾಡಬೇಕು. ಅದಾದಮೇಲೆ ಸ್ಟಿಚಿಂಗ್ ಹೋಗುತ್ತೆ. ಸ್ಟಿಚಿಂಗ್ ಆದಮೇಲೆ ಫೈನಲ್ ಕಟ್ಟಿಂಗ್ ಹೋಗುತ್ತೆ. ಅದೇ ಥರ ನಾವು ಏನೇ ತಿಂದ್ರೂ ಒಂದು ಪ್ರಾಸೆಸ್ ಇದೆ. ಸೊ ಆ ಪ್ರಾಸೆಸ್ಗೆ ಇದೆಲ್ಲನೂ ಇಂಪಾರ್ಟೆಂಟ್. ಓಕೆ. ಸೊ ಫೈಬರು ನಿಧಾನಕ್ಕೆ ಕರ್ಕೊಂಡೋಗಿ ಯಾವ್ದ್ಯಾವ್ದು ಕೆಲಸ ಮಾಡಬೇಕೋ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಸುಮ್ಮನೆ ತಿನ್ಬಿಟ್ರೆ ಅದು ಫಾಸ್ಟಾಗಿ ಹಿಂಗೆ ಮೂವ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ಪೈಕ್ ಆಗೋದು, ಗ್ಲೂಕೋಸ್ ಸ್ಪೈಕ್ ಆಗೋದು ಅಥವಾ ಇನ್ನೊಂದೇನೋ ಜಾಸ್ತಿ ಆಗೋದು ಇದೇ ಕಾರಣಕ್ಕೇ. ಸ್ಲೋ ಮಾಡೋಕ್ಕೆ ನಮಗೆ ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರೋಟೀನ್ಗೆ ಎಷ್ಟು ಹೈಪ್ ಇದೆ ಇವಾಗ, ಅಷ್ಟೇ ಹೈಪು ಫೈಬರ್ಗೂ ಕೊಟ್ಬಿಟ್ರೆ ಗಟ್ ರಿಲೇಟೆಡ್ ಇಶ್ಯೂಸ್ ಆಗಲಿ ಅಥವಾ ಎನಿ ದಟ್ ಗಟ್ಗೆ ಹೊಟ್ಟೆಗೆ ಸಮಸ್ಯೆ ಪಟ್ಟಿರೋ ಗಟ್ಟಕ್ಕೆ ಸಮಸ್ಯೆ ಪಟ್ಟಿರೋಂಥ ಎನಿ ಡಿಸೀಸಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ. ಈಗ ಕೆಲವರು ವರ್ಕೌಟ್ ಮಾಡೋರು ಅಥವಾ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಸಿಗೋ ಪ್ರೋಟೀನ್ ಸಾಲದು ಅಂತ ಪ್ರೋಟೀನ್ ಸಪ್ಲಿಮೆಂಟ್ಸ್ ಹೊಂದಿರ್ತಾರೆ. ಹೌದು. ಆನ್ ಎ ಲಾಂಗರ್ ನೋಟ್
ಅದು ಕೂಡ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆ್ಯಂಡ್ ಕೆಲವೊಂದು ಪ್ರೋಟೀನ್ ಸೋರ್ಸಸ್ ಗುಡ್ ಅಂತೆಲ್ಲ ಹೇಳ್ತಾರೆ. ಹೌದು. ಅದರಲ್ಲೂ ಪ್ಲಾಂಟ್ ಬೇಸ್ಡ್, ಅನಿಮಲ್ ಬೇಸ್ಡ್ ಈ ಥರದ್ದೆಲ್ಲ ಬರುತ್ತೆ. ಹೌದು. ಸೊ ವಾಟ್ ಯು ಸೇ ಅಬೌಟ್ ದ್ಯಾಟ್? ಅದೇ ಈಗ ಅಥ್ಲೀಟ್ದೇ ರಿಕ್ವೈರ್ಮೆಂಟ್ ಆಫ್ ಪ್ರೋಟೀನ್ ಇಸ್ ಡಿಫ್ರೆಂಟ್ ರಾದರ್ ದನ್ ಎ ಡಾಕ್ಟರ್ ಆರ್ ಎನಿ IT person ಸಿಟ್ಟಿಂಗ್ ಫಾರ್ ಲಾಂಗರ್. ಪ್ರೋಟೀನ್ ರಿಕ್ವೈರ್ಮೆಂಟ್ ಇಸ್ ಡಿಫ್ರೆಂಟ್. ಅಪ್ ಟು 2.5 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ತನಕ ಹೋಗ್ತಾರೆ ಅಥ್ಲೀಟ್ ಆಗಲಿ, ಜಿಮ್ ಟ್ರೈನರ್ಸ್ ಆಗಲಿ, ಮಸಲ್ ಬಲ್ಕಿಂಗ್ ಮಾಡಬೇಕು ಅಂದರೆ. ಸೊ ಅವ್ರದ್ದು ಮೆಟಬಾಲಿಕ್ ರೇಟು ಕೂಡ ಅಷ್ಟೇ ಇರುತ್ತೆ. ಸೊ ಪ್ರೋಟೀನ್ ತಿಂದ್ಬಿಟ್ರೆ ಸಾಲದು. ಎಲ್ಲಿಗೆ ಹೋಗ್ತಾ ಇದೆ ಪ್ರೋಟೀನು? ಮಸಲ್ಲಿಗೆ ಹೋಗಬೇಕು. ಮಸಲ್ಗೆ ಹೋಗೋದು, ವಾಟ್ ಈಸ್ ಗೋಯಿಂಗ್ ಟು ಮಸಲ್? ಹೌ ಇಸ್ ಮಸಲ್ ಬಿಲ್ಟ್? ಮಸಲ್ ಬಿಲ್ಡ್ ಇಸ್ ಇನ್ ಯುವರ್ ಸ್ಲೀಪ್, ನಾಟ್ ಇನ್ ಯುವರ್ ಜಿಮ್. ಸೊ ಮಸಲ್ ಬಿಲ್ಡ್ ಆಗದೆ ನೀವು ನಿದ್ದೆ ಮಾಡಿದಾಗ, ಜಿಮ್ಮಲ್ಲಲ್ಲ. ಜಿಮ್ಮಲ್ಲಿ ನೀವು ವೇರ್ ಆ್ಯಂಡ್ ಟೇರ್ ಮಾಡ್ತೀರಾ, ಅಂದರೆ ಅರಿಯೋದು ಅಂತ ಹೇಳ್ತೀವಿ. ಈಗ ಹಗ್ಗನ ತುಂಡು ಮಾಡೋದು, ಅದು ನಾವು ಎಕ್ಸಸೈಸ್ ಮಾಡಿದಾಗ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ವೇರ್ ಆ್ಯಂಡ್ ಟೇರ್ ಆಗಿ ರಾತ್ರಿ ಮಲ್ಕೊಂಡಾಗ, ನಾ ಹೇಳ್ದೆ ನೋಡಿ, ರಿಜುವಿನೇಷನ್ ಆಗೋದು ನಿದ್ದೆಲಿ ಅಂತ. ಸೊ ಆ ವೇರ್ ಆ್ಯಂಡ್ ಟೇರು ಫಾರ್ಮ್ ಆಗುತ್ತೆ. ಫಾರ್ಮ್ ಆದಾಗ ಮೇಲೆ ಹಿಂಗೆ ಕಿತ್ತೋಗಿರೋದು ಎಕ್ಸ್ಟ್ರಾ ನಾಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದನ್ನ ಸ್ಟ್ರಾಂಗ್ ಮಾಡುತ್ತೆ, ಬ್ರೇಕ್ ಆಗಿರೋದನ್ನ. ಆ ಸ್ಟ್ರಾಂಗ್ ಮಾಡೋ ಪ್ರಾಸೆಸ್ಗೆ ನಮಗೆ ಪ್ರೋಟೀನ್ ಬೇಕು, ವಿಟಮಿನ್ ಬೇಕು, ಮಿನರಲ್ ಬೇಕು. ಇದೆಲ್ಲ ಕಡಿಮೆ ಆಗ್ತಾ ಬಂದಾಗ ನಮಗೆ ಮಸಲ್ ಫಾರ್ಮೇಷನ್ ಆಗೋದಿಲ್ಲ. ಬರೀ ಕಾರ್ಬೋಹೈಡ್ರೇಟ್ ಇದ್ದಾಗ ಇಲ್ಲಿ ಅವಶ್ಯಕತೆ ಇರೋದು ಪ್ರೋಟೀನು, ವಿಟಮಿನ್ನು, ಮಿನರಲ್ಲು. ನೀವು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದಾಗ ಆ ರಿಪೇರೇ ಆಗಲ್ಲ. ಸೊ ಹಂಗೆ ಮಸಲ್ ಲಾಸ್ ಆಗ್ತಾ ಬರುತ್ತೆ. ಸೊ ರಿಕ್ವೈರ್ಮೆಂಟ್ ಏನಿದೆ ಆ ಥರ ನೀವು ಪ್ರೋಟೀನ್ ಇಂಟೇಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೆಜಾರಿಟಿ ಆಫ್ ಅಸ್ ಆರ್ ಇನ್ ಸಿಟ್ಟಿಂಗ್ ಜಾಬ್ಸ್. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ 1 ಗ್ರಾಮ್ ಆಫ್ ಪ್ರೋಟೀನ್ ಪರ್ kg ಬಾಡಿ ವೆಯ್ಟ್. ನಿಮ್ಮ ಹೈಟು, ವೇಟು, BMI ನಾರ್ಮಲ್ ಇದ್ರೆ, ಈಗ ಒಬಿಸಿಟಿ ಇದೆ, ಓವರ್ ವೆಯ್ಟ್ ಇದ್ದಾರೆ, ಅವ್ರು ಎಷ್ಟು ಪ್ರೋಟೀನ್ ತಗೋಬೇಕು? ಅಗೇನ್ ದೇ ಆಲ್ಸೋ ರಿಕ್ವೈರ್ ದೇರ್ ವೆಯ್ಟ್ ಓನ್ಲಿ. ಅಲಾಂಗ್ ವಿತ್ ದಟ್ ಫೈಬರ್ ಇಂಟೇಕ್ನು ನಾವು ಕಾನ್ಷಿಯಸ್ ಆಗಿ ತಗೋಬೇಕು. ಆವಾಗಲೇ ಯಾಕೆ ಪ್ರೋಟೀನ್ ಜಾಸ್ತಿ ಮಾಡಿ ಅಂತಾರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂದರೆ, ಒಂದು ಅದು ಮೆಟಬಾಲಿಕ್ ರೇಟ್ನ ಜಾಸ್ತಿ ಮಾಡುತ್ತೆ. BMR ಅಂತ ಹೇಳ್ತೀವಿ, ಬೇಸಲ್ ಮೆಟಬಾಲಿಕ್ ರೇಟ್. ಬಾಡಿದು ಮೆಟಬಾಲಿಸಮ್ ಜಾಸ್ತಿ ಆದಾಗ ಫ್ಯಾಟ್ ಯುಟಿಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಬಟ್ ಆನ್ ಅನ್ ಆವ್ರೇಜ್ ಫಾರ್ ಪೀಪಲ್ ಹೂ ವಾಂಟ್ ಟು ಹ್ಯಾವ್ ಎನ್ ಹೆಲ್ದಿ ಲೈಫ್, ಅಥವಾ ಒಂದು ಹೆಲ್ತ್ನ ಆಪ್ಟಿಮಲ್ ಲೆವೆಲ್ಗೆ ಇಟ್ಕೋಬೇಕು ಅಂದರೆ ಐ ಥಿಂಕ್ 1 ಗ್ರಾಮ್ ಪರ್ kg ಬಾಡಿ ವೇಟ್ ಇಸ್ ಮೋರ್ ದನ್ ಸಫಿಷಿಯಂಟ್ ಅಂತ ಅನ್ಸುತ್ತೆ. ಟು ಇನ್ ನ್ಯಾಚುರಲ್ ವೇ ಅಥವಾ ಸಪ್ಲಿಮೆಂಟ್ಸ್ ಮೂಲಕ ತಗೊಳ್ಳೋದು, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ಯಾಟಿಕ್ ಇದೆಯಾ? ಅದೇ ಈಗ ನಾ ಹೇಳ್ದಂಗೆ ಒಬಿಸಿಟಿ ಅವ್ರಿಗೆ ಈಗ 100 kgs ಇರ್ತಾರೆ, ಅವ್ರು 100 ಗ್ರಾಮ್ ಪ್ರೋಟೀನ್ ತಗೋಬೇಕಾ? ಅದನ್ನ ಹೆಂಗ್ ಮೀಟ್ ಮಾಡಬೇಕು? ಅದು ಇಟ್ ಇಸ್ ಡಿಫಿಕಲ್ಟ್ ವಿತ್ ಫುಡ್. ವೆಜಿಟೇರಿಯನ್ಸ್ಗೆ ಎಲ್ಲಿಂದ ಬರುತ್ತೆ ಪ್ರೋಟೀನು? ಒಂದು ದಾಲಿಂದ ಬರುತ್ತೆ, ಇನ್ನೊಂದು ಸೊಪ್ಪುಗಳಿಂದ ಬರುತ್ತೆ, ಇಲ್ಲ ಅಂದರೆ ಪನ್ನೀರಿಂದ ಬರುತ್ತೆ, ಟೋಫುಯಿಂದ ಬರುತ್ತೆ. ಮ್ಯಾಕ್ಸಿಮಮ್ ಏನೇ ನಾವು ತೊಗೊಂಡ್ರೂ ನಾಟ್ ಮೋರ್ ದ್ಯಾನ್ 10 to 12 ಗ್ರಾಮ್ಸ್ ಆಫ್ ಪ್ರೋಟೀನ್ ಇನ್ 100 ಗ್ರಾಮ್ಸ್ ಆಫ್ ವೆಜಿಟೇರಿಯನ್ ಸೋರ್ಸ್ ಇಂದ ನಮಗೆ ಬರೋದು. ಸೊ ನಾವು ಫುಡ್ಡಲ್ಲಿ 100 ಗ್ರಾಮ್ ಥ್ರೂ ವೆಜಿಟೇರಿಯನ್ ಸೋರ್ಸಸ್ ಡಿಫಿಕಲ್ಟ್. ಸೊ ಅಂಥ ಟೈಮಲ್ಲಿ ಸಪ್ಲಿಮೆಂಟ್ಸ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ನಾವು ಕೆಲವು ಪೇಷಂಟ್ಸ್ಗೆ ವೆಜಿಟೇರಿಯನ್ಸ್ ಇರ್ತಾರೆ, ಅವರು ತಿನ್ನೋಕ್ಕಾಗೋದಿಲ್ಲ. ಸೊ ಫೈಂಡಿಂಗ್ ವಿಚ್ ಪ್ರೋಟೀನ್ ಇಸ್ ಅ ಕ್ಲೀನ್ ಪ್ರೋಟೀನ್ ಇಸ್ ಅನದರ್ ಬಿಗ್ ಟಾಪಿಕ್ ಮಾರ್ಕೆಟಲ್ಲಿ ಸಿಗೋದು, ವಿಚ್ ಐ ಡೋಂಟ್ ವಾಂಟ್ ಟು ಟಚ್ ಅಪಾನ್ ಅಂತ ಹೇಳ್ತೀನಿ. ಬಟ್ ವೇ ಪ್ರೋಟೀನ್ ತಗೋಬೇಕಾ? ರಿಕ್ವೈರ್ಮೆಂಟ್ ಇದ್ರೆ, ನಿಮಗೆ ವೆಯ್ಟ್ ಲಾಸ್ ರಿಕ್ವೈರ್ಮೆಂಟ್ ಇದ್ರೆ ಹೌದು ತಗೋಬೇಕು. ನಾನು ಪ್ರಾಕ್ಟೀಸಲ್ಲಿ ಇಟ್ ಹಸ್ ಹೆಲ್ಪ್ಡ್ ಆ್ಯಂಡ್ ಎವಿಡೆನ್ಸ್ ಆಲ್ಸೋ ಸೇಸ್ ಇಟ್ ಸಪೋರ್ಟ್ಸ್ ಅಂತ. ಚೂಸಿಂಗ್ ಇಸ್ ಅನದರ್ ಬಿಗ್ ಇದು. ಸೊ ಒಳ್ಳೆ ಗೋ ಟು ಅ ಡಾಕ್ಟರ್ ಆರ್ ಅ ಡಯಟಿಷಿಯನ್ ಆರ್ ಸರ್ಟಿಫೈಡ್ ಪರ್ಸನ್ ಹೂ ಕ್ಯಾನ್ ಗೈಡ್ ಯು ಇನ್ ಟೇಕಿಂಗ್ ದಟ್ ಪ್ರೋಟೀನ್ ರಿಕ್ವೈರ್ಮೆಂಟ್. ಸೊ ತಗೊಳ್ಳೋದು ತಪ್ಪಿಲ್ಲ, ನಮ್ಮ ರಿಕ್ವೈರ್ಮೆಂಟ್ಗಿಂತ ಅತಿ ತಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತೀನಿ. ಏನು ಯೂಸ್ ಆಗಲ್ಲ ಅದು. ಐದರ್ ಅದು ಆಚೆ ಹೋಗುತ್ತೆ, ಇಲ್ಲ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದು ಬಾಡಿಗೆ ಎಕ್ಸ್ಟ್ರಾ ಕೊಟ್ಟಂಗೆ, ಆಲ್ರೆಡಿ ಸ್ಟ್ರೆಸ್ ಇದೆ, ಆಲ್ರೆಡಿ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಪ್ರಾಬ್ಲಮ್ ಇದೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದಿರುತ್ತೆ. ಅದ್ರ ಮೇಲೆ ಎಕ್ಸ್ಟ್ರಾನೂ
ತಿಂತಾ ಇದ್ರೆ ಇಟ್ ಇಸ್ ಅಗೇನ್ ಆಡಿಂಗ್ ಟು ಒನ್ ಮೋರ್ ಇದು ಅಂತ ಹೇಳ್ಬೋದು. ಅಂಡ್ ಫಿಮೇಲ್ಸ್ ಅಲ್ಲಿ ಇನ್ನೊಂದು ಕನ್ಸರ್ನ್ ಪ್ರಾಬ್ಲಮ್ ಅಂದ್ರೆ ಅರ್ಲಿ ಪ್ಯೂಬರ್ಟಿ. ಇತ್ತೀಚೆಗೆ ನೋಡ್ತಾ ಇದ್ರೆ ಬೇಗ ದೊಡ್ಡವರಾಗ್ತಿದ್ದಾರೆ ಕಂಪ್ಯಾರಿಟಿವ್ಲಿ ಅರ್ಲಿ ಸ್ಟೇಜಸ್ ಮುಂಚೆ ಇದ್ರಿಂದ ಇವಾಗ ತುಂಬ ಪ್ರೈಮರಿ ಸ್ಕೂಲಲ್ಲೆಲ್ಲರೂ ಪ್ಯೂಬಿಕ್ ಆಗೋದ್ರು ಅಂತ ವಿಷಯಗಳು ಬರುತ್ತೆ. ಆ್ಯಂಡ್ ವೈ ಇಸ್ ಇಟ್ ದಟ್ ಈಸ್ ಒಂದು ಕಾಸಿಂಗ್ ಏನು, ಆ್ಯಂಡ್ ಈಸ್ ಇಟ್ ಎ ರೈಟ್ ವೇ, ಅಥವಾ ಬೇಗ ಆಗೋದ್ರಿಂದ ಏನೋ ತೊಂದರೆ ಇಲ್ವಾ, ಅಥವಾ ರೆಮಿಡಿ ಟು ಗೆಟ್ ಇಟ್ ಲೇಟ್ ಏನು? ಬೇಗ ಆಗೋದ್ರಿಂದ ತೊಂದರೆ ಅಂತ ಏನೂ ಇಲ್ಲ. ಆದ್ರೆ ಯಾಕೆ ಬೇಗ ಆಗ್ತಿದೆ ಅಂದ್ರೆ ಅಗೇನ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಡೈರೆಕ್ಟ್ ಆಗಿದೆ ಕನೆಕ್ಷನ್ ಅಂತಾನು ಹೇಳಕ್ ಆಗೋದಿಲ್ಲ. ಅದೇ ಇಟ್ಸ್ ಲೈಕ್ ಇನ್ಕ್ರೀಸ್ ಇನ್ ಕಾರ್ಟಿಸಾಲ್. ಈಗ ಮಕ್ಕಳಲ್ಲಿ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ. ಮುಂಚೆ ಹಾಡು ಹೇಳಿ ಡ್ಯಾನ್ಸ್ ಮಾಡ್ಬಿಟ್ರೇನೆ ನಾವು ಇಡೀ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ ನನ್ನ ಟೈಮಲ್ಲಿ ನನ್ನ ಸ್ಕೂಲಲ್ಲಿ ಇದ್ದಾಗ ಈಗ 4 ಜನ ಇದೀವಿ ಅಂದ್ರೆ ನಾವು ಹಾಡು ಹೇಳ್ಬಿಟ್ರೆ ಅದೊಂದು ದೊಡ್ಡ ವಿಚಾರ, ಡ್ಯಾನ್ಸ್ ಮಾಡ್ಬಿಟ್ರೆ ಒಂದು ದೊಡ್ಡ ವಿಚಾರ. But right now, every kid from the age of 2 they are dancing. From the age of 2 they have their own skill ಅಂತಾನೆ ಹೇಳ್ಬೋದು. ಎಲ್ಲಾನು is become a normal. So you have to outstand ಅನ್ನೋದೊಂದು ನಾರ್ಮ್ ಬಂದ್ಬಿಟ್ಟಿದೆ. If you have to like outstanding ಆಗಿರ್ಬೇಕು ಅಂದ್ರೆ ಏನಾದ್ರು ಒಂದು ಎಕ್ಸ್ಟ್ರಾ ಮಾಡಬೇಕು ಅಂತ. ಸೊ ಈವನ್ ದಟ್ ಕ್ರಾನಿಕ್ ಸ್ಟ್ರೆಸ್, ಬ್ಲೂ ಲೈಟ್ ಎಕ್ಸ್ಪೋಜರು, ಇದೆಲ್ಲಾನು ಇಂಬ್ಯಾಲೆನ್ಸ್ ಮಾಡುತ್ತೆ. ಈ ಹಾರ್ಮೋನ್ ಏನು ಹೇಳ್ತೀವಿ ಅದು ಇಂಬ್ಯಾಲೆನ್ಸ್ ಮಾಡಿದಾಗ ಅರ್ಲಿ ಪ್ಯೂಬರ್ಟಿ ಇವಾಗ ಆಗ್ತಾ ಇರೋದು, ಅಥವಾ ಅರ್ಲಿ ಮೆನಾರ್ಕ್ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇರೋದು. ಆಸ್ ಎ ಪೇರೆಂಟ್, ಇಫ್ ವಿ ಕ್ಯಾನ್ ಅವಾಯ್ಡ್ ಗಿವಿಂಗ್ ದಟ್ ಪ್ರೆಷರ್ ಟು ಅ ಕಿಡ್, ವಿ ಕ್ಯಾನ್ ಪ್ರಿವೆಂಟ್ pressure through eating or pressure through curriculum, pressure through having extracurricular activity. So identifying what is going wrong for our kid ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರೆ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಅಂತ ಹೇಳ್ಬೋದು. ಅಗೇನ್ ಇದು ಒಂದೇ ಫ್ಯಾಕ್ಟರಿಂದ ನಮ್ಮ ಮಕ್ಕಳು ಇವಾಗ ಅರ್ಲಿ ಮೆನಾರ್ಕ್ ಆಗ್ತಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಇಟ್ ಇಸ್ ಮಲ್ಟಿ ಫ್ಯಾಕ್ಟೋರಿಯಲ್. ಸೊ ಆಕ್ಚುಲಿ ಟೈಮೇ ಇಲ್ಲ ಇವಾಗ ಅಂತ ಹೇಳ್ತಾರೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಎವ್ರಿಬಡಿ ಈಸ್ ಬಿಸಿ ಇನ್ ದೇರ್ ಓನ್ ಸ್ಕ್ರೀನ್. ಈವನ್ ಕಿಡ್ಸ್ ಹ್ಯಾವ್ ಫೋನ್ ನಾವು, ಆರ್ ಅ ಟ್ಯಾಬ್ ಆರ್ ಅ ಲ್ಯಾಪ್ಟಾಪ್. ಅರ್ಲಿ ಎಕ್ಸ್ಪೋಜರ್ ಆಫ್ many things, which is right also, and there is problem as well. So ಯಾವುದು ಪ್ರಾಬ್ಲಮ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ಸಚ್ ಇಶ್ಯೂಸ್ ಅಂತ ಹೇಳ್ಬೋದು. ನಾನು ಯಾಕೆ ಅರ್ಲಿ ಪ್ಯೂಬರ್ಟಿ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದೆ ಅಂದರೆ, ಐ ರೀಸೆಂಟ್ಲಿ ಹ್ಯಾಡ್ ಎ ಕಾನ್ವರ್ಸೇಷನ್ ವಿತ್ IVF ಸ್ಪೆಷಲಿಸ್ಟ್. ಸೊ ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಯಿತು, ಎವ್ರಿ ವುಮನ್ ವಿಲ್ ಹ್ಯಾವ್ 2 lakh eggs ಫ್ರೀಸ್ಡ್ ಫಾರ್ ಹರ್ ಇನ್ ಹರ್ ಲೈಫ್. ಒಂದ್ಸಲಿ ಅವ್ರ ಪ್ಯೂಬರ್ಟಿ ಸ್ಟೇಜಿಗೆ ಬಂದರೆ ಆ 2 lakhs ಎಗ್ ಹೋಗೋವರೆಗೂ ಶಿ ವಿಲ್ ಬಿ ಸೈಕಲ್ಸ್. ಸೊ ಅಲ್ಲಿವರೆಗೂ ಬರ್ತಿರುತ್ತೆ ಅಂತ. ಸೊ ಅರ್ಲಿ ಪ್ಯೂಬರ್ಟಿ ಬಂದರೆ ಅದು ಅವರು ಆ ಸೈಕಲ್ಸ್ ಬೇಗ ನಿಂತೋಗ್ಬಿಡುತ್ತಲ್ವಾ. ಸೊ ದಟ್ ಈಗ ಕೆಲವರು ಆಫ್ಟರ್ 30 ಕಿಡ್ಸ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಅರ್ಲಿ ಪ್ಯೂಬರ್ಟಿ ವಿಲ್ ನಾಟ್ ಹೆಲ್ಪ್ ದಟ್ ಅಲ್ವಾ. ಅಂದರೆ 30ಕ್ಕಿಂತ ಮುಂಚೆನೇ ಸೈಕಲ್ ನಿಂತ್ಕೊಳ್ಳೋದು, ಇಲ್ಲ 35, 33ಕ್ಕೆಲ್ಲ ನಿಂತ್ಕೊಳ್ಳೋದು, ಆ ಥರದ್ದು ಕೇಸಸ್ ಆಗುತ್ತಲ್ವಾ? ಹೌದು ಡೆಫಿನೆಟ್ಲಿ. ಇಟ್ ಈಸ್ ರಿಟನ್ ವೆನ್ ದ ಗರ್ಲ್ ಇಸ್ ಬಾರ್ನ್ ಹೌ ಮೆನಿ ಎಗ್ಸ್ ವಿ ವಿಲ್ ಬಿ ರಿಲೀಸಿಂಗ್ ಅಂತ ಇದೆ. ಸೊ ಬೇಗನೆ ಆಗುತ್ತೆ. ಈಗ ಬಿಕಾಸ್ ಆಫ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹಿಂಗೆ ಇರಬೇಕು ಅಂತ ಅಂದಾಗ ವಿಮೆನ್ ಹ್ಯಾವ್ ಬಿಕಮ್ ಮೋರ್ ಆಂಬಿಷಿಯಸ್. ವಿಮೆನ್ ಡಾಮಿನೆಂಟ್ ಆಗಿರಬೇಕು, ಎಲ್ಲದರಲ್ಲೂ ಇರಬೇಕು ಅಂತ. ವಿ ಡೋಂಟ್ ಗೆಟ್ ಮ್ಯಾರಿಡ್ soon. We will not want to have kids early. We want to become financially stable. ಅದೆಲ್ಲನೂ ಮಾಡೋದ್ರಲ್ಲಿ ಇದು ಆ್ಯಕ್ಚುಲಿ ನಾವು ಹೋಗ್ತಾ ಇರುತ್ತೆ. ದಟ್ ಈಸ್ ದ ರೀಸನ್ ವೈ ಮೋರ್ IVF ಸೆಂಟರ್ಸ್ ಆರ್ ಹಿಯರ್ ಕರೆಂಟ್ಲಿ. ಅದರಿಂದಾನೇ ಇನ್ಫರ್ಟಿಲಿಟಿ ಇಶ್ಯೂಸ್ ಬರ್ತಾ ಇರೋದು. ಸೊ ಡೆಫಿನೆಟ್ಲಿ ಅದಕ್ಕೇ ಮಗುವಿಂದಾನೇ ಹೆಣ್ಮಗು ಅಥವಾ ಯಾವುದೇ ಮಕ್ಕಳು, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ, ಏನನ್ನ ಪದೇ ಪದೇ ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಕರೆಕ್ಷನ್ ಮಾಡಿಬಿಟ್ರೆ, ಈಗ ತುಂಬಾ ಸ್ಕ್ರೀನ್ ನೋಡ್ತಾ ಇದ್ದಾರೆ, ಇವತ್ತು ಸರಿ ಬಿಡು ನಾಳೆ ಸರಿ ಮಾಡೋಣ, ಅಥವಾ ಇವತ್ತು ಕೇಕ್ ತಿಂದರು ನಾಳೆ ಪರವಾಗಿಲ್ಲ ಬಿಡು, ಈ ಥರ ಅಲ್ಲಲ್ಲೇ ಸ್ಟಾಪ್
ಮಾಡಿದ್ರೆ ಒಳ್ಳೆಯದು. ಮುಂಚೆ ಆದರೆ ನಮ್ಮ ಟೈಮಲ್ಲಿ ಇಡೀ ಏರಿಯಾಗೆ ಒಂದು ಬೇಕ್ರಿ ಇರ್ತಾಯಿತ್ತು. ಇವಾಗ ಒಂಥರ ಸ್ಟಿಮ್ಯುಲೇಷನ್ನು, ನೀವು ಬೇಡ ಅಂದ್ರೂ ಅದು ನಿಮಗೆ ಕಣ್ಣಿಗೆ ಬರ್ತಾ ಇರುತ್ತೆ. ಈಗ ನಾನು ದುಬೈಲಿದ್ದೆ ಒಂದು ಸ್ವಲ್ಪ ವರ್ಷ. ನಾವು ಒಂದು ವೆಯ್ಟ್ ಲಾಸ್ ಪೇಷಂಟ್ ಬಂದರೆ ಅವ್ರಿಗೆ ಫುಲ್ಲು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಿ ಕಳಿಸಿರ್ತೀವಿ. ಸೊ ಶೇಖ್ ಜಾಯದ್ ರೋಡ್ ಅಂತ ಒಂದು ಮೇನ್ ರೋಡ್ ಇದೆ, ಅದರಲ್ಲಿ ಬಿಲ್ ಬೋರ್ಡ್ಸ್ಗಳು ಫುಲ್ಲು ಚೆನ್ನಾಗಿರೋ ಬರ್ಗರು, ಚೆನ್ನಾಗಿರೋ ಪಿಜ್ಜಾ, ಚೀಸ್ ಮೆಲ್ಟ್ ಆಗ್ತಾ ಇರೋದು, ಇಷ್ಟು ಹೇಳಿ ಕಳಿಸಿರ್ತೀವಿ. ಆ್ಯಂಡ್ ದರ್ ಇಸ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಔಟ್ಸೈಡ್. ಹೌ ಡು ವಿ ಮೇಕ್ ಅವರ್ ಸೆಲ್ಫ್ ಸ್ಟ್ರಾಂಗರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಡಿಸ್ಟ್ರಾಕ್ಷನ್ಸ್ನ ಹೆಂಗೆ ಕಡಿಮೆ ಇದ್ರೂ ಹೌ ಇಟ್ ಶುಡ್ ನಾಟ್ ಎಫೆಕ್ಟ್ ಅಸ್ ಅನ್ನೋದನ್ನು ಒಂದು ಫಿಗರ್ ಔಟ್ ಮಾಡಬೇಕು. ಅದಕ್ಕೋಸ್ಕರನೇ ಈಗ ಎವ್ರಿ ಸ್ಕೂಲ್ ಹ್ಯಾಸ್ ಮ್ಯಾಂಡೇಟೆಡ್ ಯೋಗ ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಆಗಲಿ, ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ, ಯೋಗ ಎಲ್ಲರೂ ಮಾಡಬೇಕು ಅಂತ ಈಗ ತುಂಬ ತರ್ತಾ ಇದ್ದಾರೆ. ಈವನ್ ದರ್ ಲಾಟ್ ಆಫ್ ಇನಿಷಿಯೇಟಿವ್ಸ್ ಟೇಕನ್, ಹೆಂಗೆ ವಿ ಕ್ಯಾನ್ ಚೇಂಜ್ ಅಂತ. ಅದು ಯಾರೋ ಸ್ಕೂಲಿಂದ ತರಕ್ಕಿಂತ ಮನೇಲೇ ಆದರೆ ಇಟ್ ಈಸ್ ಗುಡ್ ಅಂತ ಹೇಳ್ತೀವಿ. ಆಮೇಲೆ ಯಾವಾಗಲೂ ಮಕ್ಕಳು ಇಮಿಟೇಟ್ ಮಾಡ್ತಾರೆ. ಈಗ ನನ್ನ ಫ್ರೆಂಡ್ಸೇ ಹೇಳ್ತಾರೆ, ನೀನು ನಿಮ್ಮ ಅಮ್ಮನ ಥರ ಮಾತಾಡ್ತೀಯಾ. ನಾನು ಐಡೆಂಟಿಫೈ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ. ನಾವು ಬೆಳೀತಾ ಬೆಳೀತಾ ವಿ ಆರ್ ಬಿಕಮಿಂಗ್ ಅವರ್ ಓನ್ ಪೇರೆಂಟ್ಸ್ ಥರ. ಅಮ್ಮನ ಥರ ಮಾತಾಡ್ತೀವಿ, ಇಲ್ಲ ಅಪ್ಪನ ಥರ ಬಿಹೇವಿಯರ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅದೇ ಮಕ್ಕಳು ಮಾಡೋದು. ಸೊ ಇಫ್ ವಿ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್, ದೇ ಆರ್ ಆಲ್ಸೋ. ಈಗ ಮನೆಯವರೆಲ್ಲ ಬಂದು 9:30 ಊಟ ಮಾಡೋ ಬದಲು ಇಫ್ ವಿ ಆರ್ ಈಟಿಂಗ್ ಅರ್ಲಿ ಆ್ಯಂಡ್ ನಾಟ್ ಅವಾಯ್ಡಿಂಗ್ ಫೋನ್, ಲೈಟ್ ಎಲ್ಲ ಡಿಮ್ ಮಾಡೋದು, ಸ್ಕ್ರೀನ್ಸ್ ಬೇಡ ಅಂತ ಇಫ್ ವಿ ಆರ್ ಡೂಯಿಂಗ್, ದೆನ್ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್. ನಾನು ಫೋನ್ ನೋಡಿಕೊಂಡು ಅವ್ರಿಗೆ ಫೋನ್ ನೋಡಬೇಡ ಅಂದರೆ ಹೆಂಗಾಗತ್ತೆ ಅಲ್ವಾ? ಸೊ ಐ ಥಿಂಕ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಲೆಟ್ಸ್ ಫಿಕ್ಸ್ ದಿ ಸ್ಮಾಲ್ ಥಿಂಗ್ಸ್ ಆ್ಯಂಡ್ ಗೆಟ್ ಇಟ್ ಕರೆಕ್ಟೆಡ್ ಅಂತ. ನೀವು ಏರಿಯಾಗೆ ಒಂದು ಬೇಕ್ರಿ ಇವತ್ತಿನ ದಿನ ಅನ್ನೋ ಕಂಪ್ಯಾರಿಸನ್ ತೊಗೊಂಡಾಗ ಐ ವಾಸ್ ಥಿಂಕಿಂಗ್, ಅಂದರೆ ಮುಂಚೆಗೂ ಈಗ್ಲಿಗೂ ಅಂದರೆ ಸ್ವೀಟ್ ಬಾಕ್ಸಸ್ ಬರೋದು ಅಥವಾ ಸ್ವೀಟ್ಸ್ ಬರೋದು ಹೌ ಫ್ರೀಕ್ವೆಂಟ್ ಇಟ್ ಹ್ಯಾಸ್ ಬಿಕಮ್ ಅಂತಂದ್ರೆ, ಸೋ ಮೆನಿ ಬ್ರ್ಯಾಂಡ್ಸ್ ಯಾರೇ ಮನೆಗೆ ಬಂದ್ರು ಒಂದು ಸ್ವೀಟ್ ಬಾಕ್ಸ್ ತೊಗೊಂಡ್ಬರ್ತಾರೆ, ಇದ್ದೇ ಇರುತ್ತೆ. ಎಲ್ಲಾರ ಮನೇಲೂ ಒಂದು ಸ್ವೀಟ್ ಅಂತ ಇದ್ದೇ ಇರುತ್ತೆ. ಬ್ಯಾಕ್ ದೆನ್ ಒಂದು ಸ್ವೀಟ್ ಏನಾದ್ರು ತಂದ್ಕೊಟ್ರೆ ಆಗ ಇಮಿಡಿಯೇಟ್ ಆಗಿ ಅದನ್ನ ತಿನ್ಬೇಕು, ಖಾಲಿ ಮಾಡ್ಬೇಕು ಅನ್ನೋದಿತ್ತು. ಈಗ ಮನೇಲಿದ್ರು ತಿನ್ನಲ್ಲ, ಬಿಕಾಸ್ ಅದು ಅಬ್ಸೆಷನ್ ಅಂದ್ರೆ ತಿಂದು ಎಕ್ಸ್ಟ್ರಾ ಇಟ್ಟಿರೋ ತರ ಆಗ್ತದೆ. ದಟ್ ಟ್ರೆಂಡ್ ಅಲ್ಲಿ ಆ ಸ್ವೀಟ್ ಕೊಡೋದೇ ಒಂದು ಒಳ್ಳೇದಕ್ಕೆ, ಅದು ನಾವೇನೋ ಒಳ್ಳೇದು ಮಾಡ್ತಿದೀವಿ ಅಂತ, ಇಂಡೈರೆಕ್ಟ್ಲಿ ವಿ ನಾಟ್ ಡೂಯಿಂಗ್ ಗುಡ್. ಹೌದು, ಡೆಫಿನೆಟ್ಲಿ ನಾಟ್ ಡೂಯಿಂಗ್ ಗುಡ್. ಈಗೆಲ್ಲ ಎಕ್ಸಸ್ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಕಡಿಮೆ ಇರ್ತಿತ್ತು, ಅದ್ರ ಬೆಲೆ ನಮಗೆ ಜಾಸ್ತಿ ಇರ್ತಿತ್ತು. ಅದಕ್ಕೆ ಈಗ ಒಬ್ಬಟ್ಟು ಅಷ್ಟೇ, ಹಬ್ಬಕ್ಕಷ್ಟೇ ಒಬ್ಬಟ್ಟು ಮಾಡ್ತಿದ್ರು. ಎವ್ರಿ ಒನ್ ಇನ್ ದ ಹೋಮ್ ವುಡ್ ಬಿ ಎಕ್ಸೈಟೆಡ್, ಒಬ್ಬಟ್ಟು ಮಾಡ್ತಾರೆ. ಇವಾಗ ಒಂದು 10 ಹೋಳಿಗೆ ಮನೆ ಇದೆ, ಬೇಕಾದಾಗ ಹೋಗಿ ಒಬ್ಬಟ್ಟು ತಿನ್ಬೋದು. ಸೊ ಎವ್ರಿಥಿಂಗ್ ಇಸ್ ಚೇಂಜ್ಡ್. ಅಂದರೆ ಚೇಂಜ್ನ ಬ್ಲೇಮ್ ಮಾಡಬೇಕಾ? ಇಲ್ಲ, ನಾವೇ ಆ ಚೇಂಜ್ ತಂದಿರೋದು. ಸೊ ಹೌ ಡು ವಿ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಸೊ ಇಲ್ಲಿ ಶುಗರ್ ಅಫ್ಕೋರ್ಸ್ ಇಸ್ ಎ ನ್ಯೂ ಡ್ರಗ್ ಅಂತೆಲ್ಲರೂ ಮಾತಾಡ್ತಾರೆ. ವಾಟ್ ಯು ಕಾಲ್ ಶುಗರ್ನ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಹೌ ಇಂಪಾರ್ಟೆಂಟ್ ಆರ್ ಹೌ ಡೇಂಜರಸ್ ಇಟ್ ಈಸ್? ಆ್ಯಂಡ್ ಶುಗರ್ಗೆ ಒಂದು ಸಬ್ಸ್ಟಿಟ್ಯೂಟೆಡ್ ಆಗಿ ಜಾಗರಿ ಯೂಸ್ ಮಾಡ್ತಾರಲ್ಲ, ಅದು ಒಳ್ಳೇದ? ಸೊ ನ್ಯಾಚುರೋಪತಿ ಬಿಲೀವ್ಸ್ ದೆರ್ ಆರ್ 3 ವೈಟ್ ಪಾಯ್ಸನ್ಸ್. ಒನ್ ಇಸ್ ಸಾಲ್ಟ್, ಒನ್ ಇಸ್ ಶುಗರ್, ಒನ್ ಇಸ್ ಮೈದಾ. ಇದು 3ನ ವೈಟ್ ಪಾಯ್ಸನ್ಸ್ ಅಂತ ಹೇಳ್ತೀವಿ. ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಆ್ಯಂಡ್ ಜಾಗ್ರಿಗೂ ಶುಗರ್ಗೂ ದೆರ್ ಇಸ್ ನೋ ಮಚ್ ಆಫ್ ಅ ಡಿಫ್ರೆನ್ಸ್. ಎಲ್ಲ ಶುಗರ್ ಕೇನಿಂದಾನೇ ಬರೋದು. ಶುಗರ್ ಇಸ್ ಮೋರ್ ಪ್ರಾಸೆಸ್ಡ್ ಕಂಪೇರ್ ಟು ಜಾಗ್ರಿ. ಮುಂಚೆ ಜಾಗ್ರಿ ಎಲ್ಲ ನಾವು ಹೆಂಗ್ ಮಾಡ್ತಿದ್ರು ಅಂದ್ರೆ, ದೊಡ್ಡ ಐರನ್ದು ಬಾಣ್ಲಿಲಿ ಅದನ್ನ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಬೆಲ್ಲ ತೆಗಿತಾ ಇದ್ದಿದ್ದು. ಸೊ ಬೆಲ್ಲದಲ್ಲಿ ಐರನ್ ಅಂಶ ಇತ್ತು ಅಂತ ಬೆಲ್ಲ ಒಳ್ಳೆಯದು ಕಂಪೇರ್ ಟು ಶುಗರ್ ಅಂತ ಹೇಳ್ತಾ ಇತ್ತು. ಹಂಗಾರೆ ಏನೂ ಯೂಸ್ ಮಾಡಬಾರ್ದಾ, ಶುಗರೂ ತಿನ್ನಬಾರ್ದಾ, ಜಾಗ್ರಿನೂ ತಿನ್ನಬಾರ್ದಾ ಅಂತಲ್ಲ. ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಇಸ್ ಫೈನ್ ಇಫ್ ಯು ಆರ್ ಹೆಲ್ದಿ. ಇಫ್ ಯು ಆರ್ ಅ ಶುಗರ್ ಪೇಷಂಟ್ ಅಥವಾ ಡಯಾಬಿಟೀಸ್ ಪೇಷಂಟ್ ಇದ್ದು ನಾನು ಶುಗರ್ ಆವಾಗಲೇ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ತಿಂತಾ ಇರಲ್ಲ ಅವರು. ಸೊ ಅದಕ್ಕೆ ಮತ್ತು ಪ್ರಾಬ್ಲಮ್ ಇದ್ದಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಹೆಲ್ತ್ ಫಿಕ್ಸ್ ಆಗಿದೆ, ಹೆಲ್ದಿ ಆಗಿದ್ದೀನಿ, ಒನ್ಸ್ ಇನ್ ಅ ವೈಲ್ ಯು ಆರ್ ಈಟಿಂಗ್, ದಟ್ ಇಸ್ ಟೋಟಲಿ ಫೈನ್. ಶುಗರ್ಗಿಂತ ಜಾಗ್ರಿ ಒಳ್ಳೇದಾ? ಓನ್ಲಿ ಇಫ್ ಇಟ್ ಇಸ್ ಮೇಡ್ ವಿತ್ ದಟ್ ಐರನ್ ಥಿಂಗ್ ಆ್ಯಂಡ್ ಐರನ್ ಅದಕ್ಕೆ ಲೀಚ್ ಆಗಿ ಆ ಜಾಗ್ರಿ ತಿಂದರೆ ಕಂಪ್ಯಾರಿಟಿವ್ಲಿ ಓಕೆ. ಹಂಗೆ ಅಂದ್ಬಿಟ್ಟು ಎಲ್ಲದಕ್ಕೂ ಜಾಗ್ರಿ ಹಾಕೊಂಡು ತಿಂದರೆ
ಇಟ್ ಇಸ್ ಅ ಪ್ರಾಬ್ಲಮ್. ಈಗ ಒನ್ಸ್ ಇನ್ ಅ ವೈಲ್ ಕಾಫಿಗೆ ಒಂಚೂರು ಜಾಗ್ರಿ ಹಾಕೊಂಡು ತಿಂತೀನಿ, ಇಟ್ ಇಸ್ ಫೈನ್, ನಾಟ್ ಅನ್ ಇಶ್ಯೂ. ಎಷ್ಟು ನ್ಯಾಚುರಲ್ ಆಗಿ ತಿಂತೀವಿ ಅಷ್ಟು ಒಳ್ಳೆಯದು. ಎಷ್ಟು ಪ್ರಾಸೆಸ್ ಆಗುತ್ತೆ ಅದಕ್ಕೆ ಪ್ರಾಸೆಸಿಂಗ್ಗೆ ಕೆಮಿಕಲ್ಸ್ ಆ್ಯಡ್ ಆಗ್ತಾ ಬರುತ್ತೆ. ಸೊ ಅದು ನಮಗೆ ಹಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ನೇಚರಿಂದ ಎಷ್ಟು ಡೈರೆಕ್ಟಾಗಿ ನಾವು ತಿಂತೀವಿ ಅಷ್ಟು ಒಳ್ಳೆಯದು. ಈಗ ಹಣ್ಣುಗಳಾಗಲಿ, ತರಕಾರಿಗಳಾಗಲಿ, ಅಥವಾ ಅನ್ಪಾಲಿಶ್ಡ್ ರೈಸ್ ಆಗಲಿ, ಗೋಧಿನೂ ಫುಲ್ ಏನಂತೀವಿ ಹಸ್ಕ್ ಪೂರ್ತಿ ಹೋಲ್ ವೀಟ್ ಏನು ಹೇಳ್ತೀವಿ ಅದಾಗಲಿ ಎಲ್ಲನೂ ಹೋಲ್ ಫಾರ್ಮಲ್ಲಿ ತಿಂದರೆ ಕಂಪ್ಯಾರಿಟಿವ್ಲಿ ಗುಡ್ ರಾದರ್ ದೆನ್ ಈಟಿಂಗ್ ಇನ್ ಪ್ರಾಸೆಸ್ಡ್ ಫಾರ್ಮ್. ಸೊ ನಾನು ನನ್ನ ಪೇಷಂಟ್ಸ್ಗೆಲ್ಲ ಏನು ಫಸ್ಟ್ ಹೇಳೋದು ಅಂದರೆ, ನಿಮ್ಮ ಮನೇಲಿ ಏನಾರು ಪ್ಯಾಕೆಟಲ್ಲಿ ಏನಾರು ಫುಡ್ ಇದ್ದರೆ ಅದನ್ನು ಫಸ್ಟು ಎಲ್ಲನೂ ತೆಗೆದುಬಿಡಿ. ಯಾರಿಗೂ ಒಳ್ಳೇದಲ್ಲ ಅದು, ಮಕ್ಳಿಗೂ ಒಳ್ಳೇದಲ್ಲ, ದೊಡ್ಡವ್ರಿಗೂ ಒಳ್ಳೇದಲ್ಲ. ಒನ್ಸ್ ಇನ್ ಅ ವೈಲ್ ಇಟ್ ಇಸ್ ಫೈನ್, ನಾಟ್ ಆನ್ ಎ ಡೈಲಿ ಬೇಸಿಸ್ ಅಂತ. ಏನೇನು ಪ್ಯಾಕೆಟಲ್ಲಿ ಬರುತ್ತೆ ಅದೆಲ್ಲ ಪ್ರಾಸೆಸ್ ಆಗಿದೆ ಅಂತಾನೆ ಅರ್ಥ. ಸೊ ಏನೋ ಈಗ ಎಮರ್ಜೆನ್ಸಿ ಇದೆ, ಎಲ್ಲೋ ಹೋಗ್ತಾ ಇದೀವಿ, ಏನೋ ಮಾಡ್ತಾ ಇದೀವಿ ಅಂದಾಗ ಇಟ್ ಇಸ್ ಫೈನ್, ಬಟ್ ನಾಟ್ ಆನ್ ಅ ಡೈಲಿ. ಅದು ಕನ್ವೀನಿಯನ್ಸ್ ಆಗಿಬಿಡುತ್ತೆ, ಈಸಿ ಆಗಿಬಿಡುತ್ತೆ, ಅದ್ರ ಮೇಲೆ ಡಿಪೆಂಡೆನ್ಸಿ ಬಂದ್ಬಿಡುತ್ತೆ ನಮಗೆ. ಓಕೆ, ಆಗಲೇ ಪ್ಯೂಬರ್ಟಿ ಬಗ್ಗೆ ಮಾತಾಡಿದ್ವಿ, ಅದಕ್ಕೊಂದು ಅಡಿಷನಲ್ ಕ್ವಶನ್ ಜ್ಞಾಪಕ ಬಂತು. ಈಗ ಮುಂಚೆ ಪ್ಯೂಬರ್ಟಿ ಆದಾಗ ಫ್ಯಾಮಿಲಿ ವುಡ್ ಟ್ರೀಟ್ ದಟ್ ಗರ್ಲ್ ಇನ್ ಅ ಡಿಫ್ರೆಂಟ್ ವೇ, ವೇರ್ ಒಂದಷ್ಟು ಕೇರ್ ಮಾಡ್ತಿದ್ರು, ಒಂದಷ್ಟು ಫುಡ್ಸ್ ಕೊಡ್ತಿದ್ರು, ಅಥವಾ ನರ್ಚರ್ ಮಾಡ್ತಾಯಿದ್ರು. ಇವತ್ತಿನ ದಿನ ಸ್ಲೋಲಿ ಇಟ್ ಇಸ್ ಫೇಡಿಂಗ್ ಅವೇ ಒಂದು ಕಡೆ. ಇನ್ನೊಂದರದಲ್ಲಿ ಬಾಣಂತನದಲ್ಲೂ ಸೇಮ್ ಕೇಸು. ಬಾಣಂತನ ಮಾಡಬೇಕಾದ್ರೆ ಆ ಒಂದು ಕೇರು, ನರ್ಚರು ಇರ್ತಾಯಿತ್ತು. ಈಗ ಅಫ್ಕೋರ್ಸ್ ಎಲ್ಲರೂ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಪಟ್ಟಂತ ಒಂದು ತಿಂಗಳು ರೆಸ್ಟ್ ತಗೋ ಮತ್ತೆ ಕೆಲ್ಸಕ್ಕೆ ಹೋಗು ಅಂತ ಹೋಗ್ತಿರ್ತಾರೆ. ಬಟ್ ಆನ್ ಲೇಟೆಸ್ಟ್ ಸ್ಟೇಜ್ ವುಮೆನ್ಗೆ ಇದು ವಿಲ್ ಇಟ್ ಅಫೆಕ್ಟ್? ಹೌದು, ಡೆಫಿನೆಟ್ಲಿ ಹೌದು. ನ್ಯೂಟ್ರಿಷಿಯಸ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಡ್ಯೂರಿಂಗ್ ದ ಮೆನಾರ್ಕ್ ಅಥವಾ ಬಾಣಂತನ. ಅದೊಂದೇ ಅಲ್ಲ, ಆ ಟೈಮಲ್ಲಿ ಎಕ್ಸ್ಟ್ರಾ ಬೇಕು, ರೆಸ್ಟು ಬೇಕು. ಯಾಕಂದರೆ ಯು ಹ್ಯಾವ್ ಗಿವನ್ ಬರ್ತ್ ಟು ಒನ್ ಮೋರ್ ಲೈಫ್. ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ಸಮಥಿಂಗ್ ಮಿರಾಕಲ್ ಹ್ಯಾಸ್ ಹ್ಯಾಪನ್ಡ್. ಸೊ ಅದ್ರದ್ದು ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ನರಿಷಿಂಗ್ ರೈಟ್ ಅಮೌಂಟ್ ಆಫ್ ಫುಡ್, ರೈಟ್ ಕಾಂಬಿನೇಷನ್. ಈಗ ಕೆಲವು ಇದರಲ್ಲಿ ನೀರೇ ಕೊಡಲ್ಲ ಬಾಣಂತೀರಿಗೆ, ಅದು ಕಾಂಟ್ರವರ್ಸಿ, ಅದು ನೀರೇ ಕೊಡಬಾರ್ದು ಅಂತ ಇದು ಮಾಡ್ತಾರೆ. ಮುಂಚೆ ಹಳೆ ಕಾಲದ್ದು ಕೆಲವು ಹೌದು ಕರೆಕ್ಟ್ ಇದೆ, ಕೆಲವು ಕರೆಕ್ಟ್ ಇಲ್ಲ. ಯಾಕಂದರೆ ಚೇಂಜ್ ಆಗಿದೆ ಈಗ ಸಿಚುಯೇಷನ್. ಮುಂಚೆ ಗಾಳಿ ಆಗಲಿ, ಬೆಳಕಾಗಲಿ, ನೀರಾಗಲಿ, ಮುಂಚೆ ಯಾಕೆ ನೀರು ಅವಾಯ್ಡ್ ಮಾಡ್ತಿದ್ರು ಅಂದರೆ ಆವಾಗ ವಾಟರ್ ಕಂಟಾಮಿನೇಷನ್ ತುಂಬ ಇರ್ತಾ ಇತ್ತು. ಈಗ ಪ್ರಾಬ್ಲಮ್ ಬರ್ತಾ ಇತ್ತು, ಕಾಲೆರಾ ಆಗಲಿ, ಈ ಥರ ಪ್ರಾಬ್ಲಮ್ಸು ವಾಟರ್ ಕಂಟಾಮಿನೇಷನಿಂದ ಬರ್ತಾ ಇತ್ತು. ಆ ಕಾರಣಕ್ಕೆ ನೀರನ್ನ ಅವಾಯ್ಡ್ ಮಾಡ್ತಾ ಇದ್ರು. ಯಾಕಂದರೆ ಬಾಣಂತನದಲ್ಲಿ ಇಮ್ಯುನಿಟಿ ಎಲ್ಲ ಕಾಂಪ್ರಮೈಸ್ಡ್ ಆಗಿರುತ್ತೆ. ಸೊ ಅದರಿಂದ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ಹಂಗನ್ಬಿಟ್ಟು ಈಗಲೂ ನೀರು ಕುಡಿಲಿಲ್ಲ ಅಂದರೆ ಇಟ್ ಈಸ್ ನಾಟ್ ರೈಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಆರ್ ರೈಟ್, ವಿಚ್ ಕ್ಯಾನ್ ಬಿ ಪಿಕ್ಡ್ ಅಪ್. ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ನೀಡ್ ಟು ಬಿ ಬಿಟ್ಬಿಡ್ಬೇಕು. ಯಾಕಂದರೆ ಅದು ಆ ಟೈಮಿಗೆ ಅಷ್ಟೇ ಇದ್ದಿದ್ದು. ಈಗ ನಮ್ಮ ಮನೇಲೆ ನಮ್ಮ ಅಜ್ಜಿ ನನಗೆ ಅಷ್ಟೊಂದು ನೀರು ಕುಡಿಬೇಡ ಅಂತ. ಸೊ ತುಂಬ ಪ್ರೆಗ್ನೆಂಟ್ಸು ಅಥವಾ ಬಾಣಂತನದಲ್ಲಿ ಮೇಜರ್ ಆಗೋದೇ ಕಾನ್ಸ್ಟಿಪೇಷನ್ ಅಥವಾ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಮೋಷನ್ ಹೋಗ್ಬೇಕಾದ್ರೆ ಬ್ಲೀಡಿಂಗ್ ಆಗೋದು. ಯಾಕಂದರೆ ಅವ್ರಿಗೆ ಡಿಫ್ರೆಂಟ್ ಪಥ್ಯ ಇರುತ್ತೆ, ನೀರು ಕಡಿಮೆ ಕುಡಿತಾ ಇರ್ತಾರೆ, ಸೊಪ್ಪುಗಳು ಕೊಡೋದಿಲ್ಲ, ಆ ಥರ ಎಲ್ಲ. ಸೊ ನಾರ್ಮಲ್, ಅದು ಬಾಣಂತನ ಕಾಯಿಲೆ ಅಲ್ಲ, ಇಟ್ಸ್ ಎ ನಾರ್ಮಲ್ ಫಿಸಿಯೋಲಾಜಿಕಲ್ ಫಿನಾಮಿನನ್ ಅಷ್ಟೇ. ಎಕ್ಸ್ಟ್ರಾ ರೆಸ್ಟ್ ತಗೋಬೇಕು, ಹೌದು, ಬಿಕಾಸ್ ಆಫ್ ವಾಟ್ ಎವರ್ ಪ್ರಾಸೆಸ್ ಹ್ಯಾಸ್ ಗಾನ್ ಥ್ರೂ. ಹಂಗನ್ಬಿಟ್ಟು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು. ಅಗೇನ್ ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಇಸ್ ಟೋಟಲಿ ಫೈನ್. ಫ್ರೂಟ್ಸ್ ಕೊಡೋದಿಲ್ಲ, ಶೀತ ಆಗಿಬಿಡುತ್ತೆ, ಥಂಡಿ ಇರುತ್ತೆ ದೇಹ, ಹಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವೇರ್ ಯು ಆರ್. ಹಳ್ಳಿಲಿದ್ದೀರಾ, ಗಾಳಿ ಜಾಸ್ತಿ ಇದೆಯಾ, ಸಿಟಿಲಿದ್ದೀರಾ, ನೀವು ಹೆಂಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಾನು ಹಳೆ ಥರನೇ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ಗಳಾಗುತ್ತೆ. ನಮ್ಮ ಹತ್ರ ಬಂದಿದ್ದಾರೆ ತುಂಬ ಜನ ಆಗಿ, ತುಂಬ ಬ್ಲೀಡಿಂಗ್ ಆಗ್ತಾ ಇದೆ. ಆಮೇಲೆ ನೋಡಿದ್ರೆ ಅವ್ರು ನೀರೇ ಕುಡಿತಾರಲ್ಲ, ನೀರು ಕುಡಿಯಂಗಿಲ್ಲ, ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಅಂತ. ಆಮೇಲೆ ಬರೀ ಅನ್ನ ಬೇಳೆ ಕೊಡ್ತಾರೆ, ತರಕಾರಿ ಇರೋದಿಲ್ಲ. ಸೊ ಆ ಥರ ಎಲ್ಲನೂ ಆಗಿದೆ. ಆ್ಯಂಡ್ ರೈಟ್ ನೌ ಅಗೇನ್ ಗೆಟ್ಟಿಂಗ್ ಯುವರ್ ಐರನ್ ಲೆವೆಲ್ಸ್ ಚೆಕ್ಡ್, thyroid levels checked, and sugar levels checked post delivery is very important. ಇದು ಮೂರೂ ಆ್ಯಕ್ಚುಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಚೆನ್ನಾಗಿ ಮಾಡಿಸ್ತಾ ಇರ್ತಾರೆ. ಬ್ಲಡ್ ಟೆಸ್ಟು, ಮಗು ಇದೆ ಅಂತ ಎಕ್ಸ್ಟ್ರಾ ಇದು ಮಾಡೋದು. ಅದಾದಮೇಲಿಂದ
ಎಲ್ಲ ಫೋಕಸ್ ಮಗು ಹೋಗುತ್ತೆ, ತಾಯಿನ ಯಾರು ಕೇರ್ ಮಾಡೋದು ಅಂತ ಹೇಳಬಾರ್ದು, ನಾವೇ ರೆಸ್ಪಾನ್ಸಿಬಲ್ ಆಗಿರಬೇಕು. ಬಿಕಾಸ್ ಇಫ್ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಆಮ್ ಫೈನಾನ್ಷಿಯಲಿ ಸ್ಟೇಬಲ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಕೇರ್ ಫ್ರಮ್ ಔಟ್ಸೈಡ್ ಇಸ್ ಆಲ್ಸೋ ಅ ನಾಟ್ ರೈಟ್ ಥಿಂಗ್. ಸೊ ನಾವೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಆ ಡಿಫಿಷಿಯನ್ಸಿ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ನೋಡಿರ್ಬೋದು, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಥೈರಾಯ್ಡ್ ಬಂದಿರುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡಯಾಬಿಟೀಸ್ ಬಂದಿದೆ ಅಂತ ಹೇಳೋದು ವೆರಿ ಕಾಮನ್ ಆಗಿದೆ ಇವಾಗ. ಸೊ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ನಾವು ಅದನ್ನು ಕಾನ್ಷಿಯಸ್ ಆಗಿ ಮಗು ಜೊತೆಗೆ ನಮ್ಮದನ್ನು ಆರೈಕೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಮಾಡ್ಕೋಬೋದು. ಆ್ಯಂಡ್ ಬಾಣಂತನ ಅಥವಾ ಮೆನಾರ್ಕ್ ಟೈಮಲ್ಲಿ ಆ ಆರೈಕೆ ಬೇಕು, ಬಟ್ ನಾಟ್ ವಿತ್ ದಟ್ ಓಲ್ಡ್ ಮಿತ್ಸ್ ಅಂತ ನಾನು ಹೇಳ್ತೀನಿ. ಓಕೆ. ಆ್ಯಂಡ್ ಈ ಹೆಲ್ತ್ ಟ್ರೆಂಡ್ಸ್ಗಳು ವರ್ಷಕ್ಕೂ ಒಂದೊಂದು ಬರ್ತಾನೆ ಇರುತ್ತೆ. ಹೌದು ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವ್ರು ಫಾಲೋ ಮಾಡ್ತಿದ್ದಾರೆ, ಅಥವಾ ಸೆಲೆಬ್ರಿಟೀಸ್ ಫಾಲೋ ಮಾಡ್ತಿದ್ದಾರೆ ಅಂತ ಹೌದು ಯೂತ್ಸು ಫಾಲೋ ಮಾಡ್ತಾರೆ. ಅದು ನಿಮ್ಮ ಹೌದು ಕಿವಿಗೂ ಬೀಳ್ತಾ ಇರುತ್ತೆ. ಹೌದು ಮೊನ್ನೆ ಒಂಥರ ಇತ್ತು, ಈಗಲೇ ಒಂಥರ ಇದೆ, ನಾಳೆನೇ ಒಂಥರ ಆಗ್ತಿದೆಯಲ್ಲ, ಹೌದು ರಿಲೇಟೆಡ್ ಟು ಡಯಟ್ ಆಗಿರ್ಬೋದು, ಬೇರೆ ಬೇರೆದೆಲ್ಲ ಆಗ್ತಾ ಇರುತ್ತೆ. ಹೌದು. ವಿಚ್ ಇಸ್ ದಟ್ ಒನ್ ಟ್ರೆಂಡ್ ದಟ್ ಯು ಹೇಟ್? ಯಾಕೆ ಈ ಥರ ಬರ್ತಿದೆ, ಯಾಕೆ ಇಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ದು ಈ ಜರ್ನಿನಲ್ಲಿ? ಕ್ವಿಕ್ ಫಿಕ್ಸ್ ಅಥವಾ ಕ್ವಿಕ್ ಫಿಕ್ಸ್ ಫಾರ್ ಥ್ರೂ ವೆಲ್ನೆಸ್, ಅಥವಾ ಕ್ವಿಕ್ ಫಿಕ್ಸ್ ವಿತ್ ಸಮ್ ಸಪ್ಲಿಮೆಂಟ್ಸ್ ಆಗಲಿ, ಒಂದು ಪೌಡರ್ ಆಗಲಿ, ಈ ಥರ ಇತ್ತು 7 ಡೇಸಿಗೆ ಇದು ತೊಗೊಂಡ್ರೆ ಕಡಿಮೆ ಆಗಿಬಿಡುತ್ತೆ. ಸೊ ದೆನ್ ವಿ ಆರ್ ಟ್ರೈನಿಂಗ್ ಪೀಪಲ್ ಟು ಚೇಸ್ ದ ರಿಲೀಫ್ ರಾದರ್ ದೆನ್ ಟ್ರೀಟಿಂಗ್ ಅ ರೂಟ್ ಕಾಸ್. ಯಾಕೆ ಅದಾಗ್ತಾ ಇದೆ? ಲೈಕ್ ಈಗ ನನಗೂ ಚಾಲೆಂಜ್ ಅದೇನೆ. ಆ್ಯಕ್ಚುಲಿ ನನ್ನ ಪೇಜ್ ನೋಡಿದ್ರೆ ನೀವು ಸ್ಕೋರಿಂಗೇ ಮಾಡ್ತೀವಿ, ಅವ್ರ ಪೇಷಂಟ್ ಮೆಸೇಜ್ ಮಾಡ್ತಾರೆ, ನಂಗೆ DM ಮಾಡ್ತಾರೆ, ನಂಗೆ ತುಂಬ ಕೂದಲು ಉದುರ್ತಾ ಇದೆ, ಯಾವ ಫುಡ್ ಜಾಸ್ತಿ ತಿನ್ನಲಿ ಅಂತ. ಕೂದಲು ಉದ್ರೋದು ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರೋಟೀನಿಂದ ಇರ್ಬೋದು, ಮತ್ತು ಸರಿಗೆ ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗದೇ ಇರೋದ್ರಿಂದ ಇರ್ಬೋದು, ಅಥವಾ ನಿಮ್ಮ ಲಿವರ್ ಫಂಕ್ಷನ್ ಸರಿಗಿಲ್ಲ ಅಂದರೆ ಇರ್ಬೋದು, ಅಥವಾ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಇದ್ದರೆ ಇರ್ಬೋದು. ಸೊ ನನಗೆ ಜಸ್ಟು ಆ ಒಂದು ಸ್ಕೋರಿಂಗಿಂದ ಹೇಳೋಕ್ಕಾಗೋದಿಲ್ಲ. ಸೊ ನನಗೂ ಆ್ಯಕ್ಚುಲಿ ನನ್ನ ಮಾರ್ಕೆಟಿಂಗ್ ಟೀಮ್ ಜೊತೆ ಮಾತಾಡೋದು ಇದ್ದೆ ಕೂಡ, ನಾನು ಇನ್ನು ಮಾಡೋದಿಲ್ಲ ಸ್ಕೋರಿಂಗು ಅಂತ. ಇಲ್ಲ, ಅಟ್ಲೀಸ್ಟ್ ಅವೇರ್ನೆಸ್, ವಿ ಆರ್ ಕ್ರಿಯೇಟಿಂಗ್ ಎನ್ ಅವೇರ್ನೆಸ್, ಪೀಪಲ್ ಆರ್ ರೀಚಿಂಗ್ ಔಟ್, ದಟ್ಸ್ ಹೌ ವಿ ಕ್ಯಾನ್ ಆನ್ಸರ್, ವಿ ಕ್ಯಾನ್ ಬ್ರಿಂಗ್ ನಾಲೆಜ್ ಟು ಪೀಪಲ್ ಹೂ ಆರ್ ರೀಚಿಂಗ್ ಔಟ್ ಅಂತ ಹೇಳಿ, ದಟ್ಸ್ ಹೌ ವಿ ಆರ್ ಡೂಯಿಂಗ್ ಇಟ್ ರೈಟ್ ನಾವು. ಯಾರೇ ನಮಗೆ ರೀಚ್ ಔಟ್ ಆದರೂ ವಿಲ್ ಆಸ್ಕ್ ದೆಮ್ ಟು ಟಾಕ್ ಟು ಅಸ್ ಒನ್ಸ್, ಬಿಕಾಸ್ ಎನಿ ಬಾಡಿ ಒಂದು ಸಿಂಪ್ಟಮ್ ತೋರಿಸಿದೆ ಅಂದರೆ ಅದು ಟ್ರೈ ಮಾಡಿರುತ್ತೆ ಎಲ್ಲ ಪಾಸಿಬಲ್ ವೇಸ್ ಇಂದ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಅದಾಗದೇ ಇದ್ದಾಗ ಸಿಂಪ್ಟಮ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಈ ಫಿಸಿಕಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ತಿದಂಗೆನೆ ಇವತ್ತಿನ ದಿನ ತುಂಬಾ ನೋಡ್ತಿರೋದು ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸು, ಅಥವಾ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಅಥವಾ ಮನೋಕಾಯಿಲೆ ಅಂತ ಹೇಳ್ತೀವಿ, ಈ ಥರದ್ದು ಬರ್ತಿರುತ್ತೆ. ನ್ಯಾಚುರೋಪತಿನಲ್ಲಿ ಇದಕ್ಕೂ ಟ್ರೀಟ್ ಮಾಡ್ತೀರಾ, ಅಥವಾ ಈ ಥರದ ಪೇಷಂಟ್ಸ್ಗಳು ನಿಮಗೆ ತುಂಬ ಬರ್ತಾರಾ? ಡೆಫಿನೆಟ್ಲಿ ಬರ್ತಾರೆ. ಗಟ್ ಇಸ್ ಆರ್ ಸೆಕೆಂಡ್ ಬ್ರೈನ್ ಅಂತ ಹೇಳ್ಬೋದು. ನಾವು 100% ಅಂದರೆ 40% ನಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾಯಿಂದನೇ ವಿ ಆರ್ ಮೇಡ್. ಸೊ ದೇರ್ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಇನ್ ಅವರ್ ಗಟ್. ಸೊ ಈ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆದಾಗ ಆ್ಯಕ್ಚುಲಿ ನಮ್ಮ ಮೂಡು, ನಮ್ಮ ಮೆಂಟಲ್ ಹೆಲ್ತ್ನ ಕಂಟ್ರೋಲ್ ಮಾಡೋದೇ ನಮ್ಮ ಬ್ಯಾಕ್ಟೀರಿಯಾಗಳು. ಸೊ ಆ ಬ್ಯಾಡ್ ಬ್ಯಾಕ್ಟೀರಿಯಲ್ ಕೌಂಟ್ ಜಾಸ್ತಿ ಆದಾಗ ಡಿಪ್ರೆಷನ್ ಆಗೋದು, ಕೋಪ ಬರೋದು, ಅಥವಾ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಇದೆಲ್ಲ ಆಗದೆ ಆ ಕಾರಣಕ್ಕೆ. ಆ್ಯಂಡ್ ಡಿಪ್ರೆಷನ್ ಇಸ್ ಅಗೇನ್ ರಿಲೇಟೆಡ್ ಟು ಯುವರ್ ಗಟ್. ಡೋಪಮಿನ್ ಮತ್ತು ಸೆರೆಟೋನಿನ್ 2 ಹಾರ್ಮೋನು ಇಸ್ ಎಸೆನ್ಷಿಯಲ್ ಫಾರ್ ಯು ಟು ಲೀವ್ ಹ್ಯಾಪಿಲಿ ಆರ್ ಎಂಜಾಯ್ ಥಿಂಗ್ಸ್ ಆರ್ ವಾಟ್ ಎವರ್ ಇಟ್ ಇಸ್. ಅದು ರಿಲೀಸ್ ಆಗೋದೇ ನಮ್ಮ ಗಟ್ಟಿಂದ. ಸೊ ಅದು ಈ ಬ್ಯಾಲೆನ್ಸ್ ಏನಾದ್ರು ಅಬ್ರಪ್ಟ್ ಆದರೆ, ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆದರೆ ಅದು ರಿಲೀಸೇ ಆಗಲ್ಲ. ಸೊ ರಿಲೀಸ್ ಆಗಿಲ್ಲ ಅಂದರೆ ಬ್ರೈನ್ಗೆ ಹೋಗಲ್ಲ. ಬ್ರೈನ್ಗೆ ಹೋಗಿಲ್ಲ ಅಂದರೆ ನಿಮಗೆ ಯಾವಾಗಲೂ ತಪ್ಪನ್ನೇ ಹುಡ್ಕೋದು, ನೆಗೆಟಿವ್ ಥಾಟ್ಸ್ ಬರೋದು, ಪ್ಯಾಲ್ಪಿಟೇಷನ್ ಆಗೋದು, ಆ್ಯಂಗ್ಸೈಟಿ ಆಗೋದು, ಒಂಥರ ಭಯ ಅನ್ಸೋದು. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯುವರ್ ಇಂಬ್ಯಾಲೆನ್ಸ್ ಇನ್ ಯುವರ್ ಗಟ್. ನೀವು ಡಾಕ್ಟ್ರ್ ಹತ್ರ ಹೋಗಿ ಈ ಥರ ಡಿಪ್ರೆಷನ್ ಆಗ್ತಾ ಇದೆ ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಮಾತ್ರೆ ತೊಗೊಂಡು ಏನೂ ಕೆಲಸ ಮಾಡದೆ ಬಂದಿರೋ ಪೇಷಂಟ್ಸು ನಮ್ಮ ಹತ್ರ ಇದ್ದಾರೆ. ವೆನ್ ವಿ ಟ್ರೀಟೆಡ್ ದೇರ್ ಗಟ್ ಇಟ್ ಗಾಟ್ ಬೆಟರ್. ಸೊ B12, ಈಗ ವೆಜಿಟೇರಿಯನ್ಸ್ಗೆ B12 ಎಲ್ಲಿಂದ ಬರುತ್ತೆ? ವೈಟಮಿನ್ B12. ನಾನ್ ವೆಜಿಟೇರಿಯನ್ಸ್ಗಾದರೆ ಲಿವರಿಂದ, ಯಾವುದೋ ಆರ್ಗನ್ ಮೀಟಿಂದ ಬರುತ್ತೆ. ವೆಜಿಟೇರಿಯನ್ಸ್ಗೆ B12 ಬರದೆ ಈ ಗುಡ್ ಬ್ಯಾಕ್ಟೀರಿಯಾ ರಿಲೀಸ್ ಮಾಡುತ್ತೆ. ಅದರಿಂದ ನೀವು ಯಾರೇ ಡಿಪ್ರೆಷನ್ ಅಥವಾ ಮೆಂಟಲಿ ರಿಲೇಟೆಡ್ ಪೇಷಂಟ್, ಎಮೋಷನಲಿ ರಿಲೇಟೆಡ್ ಪೇಷಂಟ್ ನೋಡಿ, ಅವ್ರ B12 ಕಡಿಮೆ ಇರುತ್ತೆ. ದಟ್ ಇಟ್ ಶೆಲ್ಫ್ ವಿಲ್ ಶೋ ವಿ ಹ್ಯಾವ್ ಟು ಫಿಕ್ಸ್ ದ ಬ್ಯಾಲೆನ್ಸ್ ಆಫ್ ದಿಸ್ ಗುಡ್ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ. ಅದ್ರ ಜೊತೆಗೆ ಓವರ್ ಸ್ಟಿಮ್ಯುಲೇಷನ್, ಸಿಂಪಥೆಟಿಕ್ ಆ್ಯಂಡ್
ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಕಣ್ ಮುಚ್ಚೋದು ಕಣ್ ತೆಗಿಯೋದು, ಅದಕ್ಕೆ ನಮ್ಮ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆಗಿದೆ. ಕಣ್ ಮುಚ್ಚಬೇಕು ಅಂದ್ರೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು, ಕಣ್ ತೆಗಿಬೇಕು ಅಂದ್ರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು. ಸೊ ಬಿಕಾಸ್ ಆಫ್ ದಿಸ್ ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಡಾಮಿನೇಟ್ ಮಾಡಿಬಿಡುತ್ತೆ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಯೋಗಾಭ್ಯಾಸ ಮಾಡೋದ್ರಿಂದ ಈ ಬ್ಯಾಲೆನ್ಸ್ನ ಅಚೀವ್ ಮಾಡ್ಕೋಬಹುದು. ಆ ಬ್ಯಾಲೆನ್ಸ್ ಅಚೀವ್ ಮಾಡಿದಾಗ ಮೆಂಟಲಿ ವಿ ಆರ್ ಟ್ರೀಟಿಂಗ್ ವಿತ್ ಯೋಗ this nervous system correction, with food and deficiency correction we are treating the gut. So this is how we approach any mentally related diseases in naturopathy anta helbodu. ಸೊ ಇಂಟರ್ ರಿಲೇಟೆಡ್ ಅದು. ಹೌದು, ಮೆಂಟಲ್ ಹೆಲ್ತ್ಗೂನು ಗಟ್ಟಿಗೂನು 100%. ಎವ್ರಿಥಿಂಗ್ ಇಸ್ ಇಂಟರ್ ರಿಲೇಟೆಡ್. ಎಸ್ 100%. ತುಂಬ ಜನ ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ಗಳೇನೆ ನಮ್ಮ ಹತ್ರ ರೆಫರ್ ಮಾಡಿ ಕಳಿಸಿದ್ದಾರೆ, ಹೋಗಿ ಯೋಗ ಮಾಡಿ ಪ್ರಾಕ್ಟೀಸ್ ಮಾಡಿ ಫಿಕ್ಸ್ ಯುವರ್ ಗಟ್. ಬೇಕಾದ್ರೆ ನೀವು ನೋಡಿದ್ರೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಈ ಥರ ಪ್ಯಾಲ್ಪಿಟೇಷನ್ ಫಿಯರ್ ಇರೋರಿಗೆ ಐದರ್ ಅವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಇಲ್ಲ ಲೂಸ್ ಸ್ಟೂಲ್ಸ್ ಇರುತ್ತೆ ಲಾಂಗ್ ಟರ್ಮ್ ಇಂದ, ಆದರೆ ಅವ್ರು ಅದನ್ನ ಇಗ್ನೋರ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅಗೇನ್ ದಟ್ ಇಸ್ ದ ಸಿಂಪ್ಟಮ್ ಆಫ್ ಗುಡ್ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ. ಈಗ ಮಲೇರಿಯಾ ಯಾವಾಗ ಜಾಸ್ತಿ ಆಗುತ್ತೆ ಹೇಳಿ? ಮಳೆ ನೀರು ಬಂದು ಕೊಚ್ಚೆ ಇದ್ದಾಗ ಇಟ್ಸ್ ಎ ಗುಡ್ ಎನ್ವಿರಾನ್ಮೆಂಟ್ ಫಾರ್ ದ ಮಸ್ಕಿಟೋ ಟು ಬ್ರೀಡ್. ಸಿಮಿಲರ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ನಮ್ಗಳ ತರ 2ರಿಂದ 1 ಮಲ್ಟಿಪ್ಲೈ ಆಗಲ್ಲ, ಅದು 2ರಿಂದ ಮಿಲಿಯನ್ಸ್ ಬಿಲಿಯನ್ಸ್ ಆಗತ್ತೆ. ಸೊ ಆ ಇಂಬ್ಯಾಲೆನ್ಸ್ ಬಂದಾಗ ವಿ ಟೆನ್ ಟು ಗೆಟ್ ಸಚ್ ಡಿಸೀಸಸ್ ಅಂತ ಹೇಳ್ಬೋದು. ಇವಾಗ ನಾವೆಲ್ಲ ಅಂದ್ರೆ ಕ್ಯಾಮ್ರಾಸ್ ಮುಂದೆ, ಲೈಟ್ಸ್ ಮುಂದೆ, ಅಥವಾ ತುಂಬಾ ಮೊಬೈಲ್ ಯೂಸೇಜು ಅಂಡ್ ಲ್ಯಾಪ್ಟಾಪ್ ಯೂಸೇಜು, ಇವತ್ತು ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ಎಲ್ಲರೂ ಇದನ್ನ ಬಿಟ್ಟು ಇನ್ನೆವಿಟಬಲಿ ಇರಕ್ಕೆ ಆಗ್ತಿಲ್ಲ, ಹಾಗಾಗ್ಬಿಟ್ಟಿದೆ. ವಾಟ್ ಈಸ್ ಅ ಒನ್ ಟಿಪ್ ಅಂದ್ರೆ ಕಣ್ಣಿಗೆ ಆರಾಮಾಗಿರೋದಕ್ಕೆ ನಾವು ಟೈಮ್ ಸಿಕ್ಕಿದಾಗ ಏನಾದ್ರು ಮಾಡ್ಕೋಬಹುದು ಅಂತಂದ್ರೆ? ತ್ರಾಟಕ ಅಂತ ಹೇಳ್ತೀನಿ. ಇಟ್ ಕಮ್ಸ್ ಅಂಡರ್ ಯೋಗ ಪ್ರಾಕ್ಟಿಸ್. ಇಲ್ಲ ತ್ರಾಟಕ ಅಲ್ಲ, ಸಿಂಪಲ್ ಗೇಜಿಂಗ್. ವೀಕೆಂಡ್ಸ್ ಅಲ್ಲಿ ಯಾವಾಗ್ಲಾದ್ರು ಫ್ರೀ ಇದ್ದಾಗ ಒಂದು ದೀಪ ಹಚ್ಚಿಟ್ಟು ಅಥವಾ ಕ್ಯಾಂಡಲ್ ಹಚ್ಚಿಟ್ಟು ಅದನ್ನ ಗೇಜ್ ಮಾಡೋದ್ರಿಂದ ಕಾನ್ಶಿಯಸ್ ಆಗಿ ಇಟ್ ಹೆಲ್ಪ್ಸ್ ಫಾರ್ ಸ್ಟ್ರೆಂಥನಿಂಗ್ ಐ ಮಸಲ್ಸ್ ಟು ಗೆಟ್ ಯು ರೆಡಿ ಫಾರ್ ದ ಎಕ್ಸ್ಪೋಜರ್ ಆಫ್ ದ ಲೈಟ್. ಒನ್ ಥಿಂಗು. ಆಮೇಲೆ ಎಲ್ಲರೂ ಹೇಳ್ತಾರೆ ಕ್ಯಾರೆಟ್ ಜ್ಯೂಸ್ ಕುಡೀರಿ, ಇಟ್ ಇಸ್ ಗುಡ್, ಬೀಟಾ ಕೆರೋಟಿನ್ ಇಸ್ ಗುಡ್. ಸೊ ಕಲರ್ಫುಲ್ ವೆಜಿಟೇಬಲ್ಸು ನಮ್ಮ ದಿನನಿತ್ಯ ಡಯಟಲ್ಲಿದ್ದರೆ ಒಳ್ಳೆಯದು. ಕ್ಯಾರೆಟ್ ಆಗಿರಲಿ, ಬೀಟ್ರೂಟ್ ಆಗಿರಲಿ. ಏನು ಮಾಡ್ತೀವಿ ಅಂದರೆ ಪಲ್ಯ ಎಲ್ಲ ಮಾಡೋದು ಹಬ್ಬಕ್ಕೆ ಅಷ್ಟೇ ಆಗಿಬಿಟ್ಟಿದೆ. ಆನ್ ಎ ಡೈಲಿ ಬೇಸಿಸ್ ಸೌತ್ ಇಂಡಿಯಾಲಿ ಎಸ್ಪೆಷಲಿ ಬ್ಯಾಂಗ್ಳೂರ್, ಮೈಸೂರು ಕಡೆ ಪಲ್ಯಗಳನ್ನ ಜಾಸ್ತಿ ಮಾಡ್ಕೊಂಡು ತಿಂದರೆ, ಎಸ್ಪೆಷಲಿ ಕಲರ್ಫುಲ್ ವೆಜಿಟೇಬಲ್ಸ್ ಈ ಥರದ್ದು, ನಮಗೆ ಕಣ್ಣಿಗೆ ಬೇಕಾಗಿರುವಂಥ ಎನರ್ಜಿ ಅಥವಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಅದನ್ನು ಕಾನ್ಷಿಯಸ್ ಆಗಿ ಎಲ್ಲ ಮೀಲಲ್ಲೂ ಇರಬೇಕು, ಮಧ್ಯಾಹ್ನ ಅಥವಾ ರಾತ್ರಿ. ಆವಾಗ ನಾವು ಫೈಬರು ಕಾಂಪನ್ಸೇಟ್ ಮಾಡ್ದಂಗೆ ಆಗುತ್ತೆ, ಅದ್ರ ಜೊತೆಗೆ ಕಣ್ಣಿಗೂ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಕಾನ್ಸ್ಟೆಂಟಾಗಿ ನೋಡೋಕ್ಕಿಂತ ಎವ್ರಿ 1 hour ಅಥವಾ 1 hour 30 minutes ಸ್ಕ್ರೀನಿಂದ ಚೂರು ಆಚೆ ಬಂದು ಸ್ವಲ್ಪ ಬ್ಲಿಂಕ್ ಮಾಡೋದಾಗ್ಲಿ ಅಥವಾ ಪಾಮಿಂಗ್ ಅಂತ ಹೇಳ್ತೀವಿ, ಪಾಮಿಂಗ್ ಮಾಡೋದಾಗ್ಲಿ ಮಾಡಿದ್ರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಟ್ರೈನ್ ಏನಾಗಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಆಯುರ್ವೇದದಲ್ಲಿ ನೇತ್ರತರ್ಪಣ ಅಂತ ಮಾಡ್ತಾರೆ. ಇವನ್ ದಾಟ್ ಇಸ್ ಆಲ್ಸೋ ಗುಡ್. ನಾನು ಆಗಲೇ ಹೇಳ್ದಂಗೆ ಕಾರ್ನ ಹೆಂಗೆ ಸರ್ವಿಸ್ ಮಾಡ್ತೀವಿ ಅದೇ ಥರ ನಮ್ಮ ಬಾಡಿನೂ ಸರ್ವಿಸ್ ಮಾಡಿಕೊಂಡ್ರೆ ಒಳ್ಳೆಯದು. ಆಯುರ್ವೇದ ಕ್ಲಿನಿಕ್ಸ್ ಆಗಲಿ, ನ್ಯಾಚುರೋಪತಿ ಕ್ಲಿನಿಕ್ಸ್ ಆಗಲಿ, ಅದು ಹಾಸ್ಪಿಟಲ್ ಅಲ್ಲ, ಇಟ್ ಈಸ್ ಲೈಕ್ ಸರ್ವಿಸಿಂಗ್ ಯುವರ್ ಬಾಡಿ. ಸೊ ನೇತ್ರತರ್ಪಣ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇಟ್ ವಿಲ್ ಸ್ಟ್ರೆಂಥನ್ ದಿ ಐ ಮಸಲ್ಸ್. ಬ್ಲಿಂಕಿಂಗ್ ಇನ್ ಬಿಟ್ವೀನ್ ಸ್ಕ್ರೀನ್ ಟೈಮಿಂಗ್ ಆಲ್ಸೋ ಇಂಪಾರ್ಟೆಂಟ್. ಹ್ಯಾವಿಂಗ್ ಕಲರ್ಫುಲ್ ವೆಜಿಟೇಬಲ್ಸ್ ಆನ್ ಅ ಡೈಲಿ ಬೇಸಿಸ್. ವೀಕೆಂಡು ತ್ರಾಟಕ ಮಾಡಿದ್ರೆ ಅಥವಾ ಐ ಎಕ್ಸಸೈಸ್, ಇವಾಗ ಸುಮ್ಮನೆ ಗೂಗಲಲ್ಲಿ ಹಾಕಿದ್ರು ಐ ಎಕ್ಸಸೈಸಸ್ ಬರುತ್ತೆ. ಸಿಂಪಲ್ ಐ ಎಕ್ಸಸೈಸ್ ಮಾಡಿದ್ರು ಕೂಡ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವಿಚ್ ವಿಲ್ ಕಮ್ ಫಾರ್ ಐ ರಿಲೇಟೆಡ್ ಅಂತ ಹೇಳ್ಬೋದು. ಈಗ ಒಂದು ನೇಚರ್ ಜೊತೆಗೆ ಅಥವಾ ಇಲ್ಲಾಂದ್ರೆ ಲೈಫ್ ಸ್ಟೈಲ್ ಕರೆಕ್ಷನ್ ವಿಷಯ ಆಗಿರೋದ್ರಿಂದ ಸುಮಾರು ಜನಕ್ಕೆ ಲೈಕ್ ಸ್ಮೋಕಿಂಗ್, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ದೇ ಇರುತ್ತೆ, ಅಂಡ್ ಲೇಟ್ ನೈಟ್ ಮಲ್ಕೊಳ್ಳೋದು, ಈ ಥರದ್ದೆಲ್ಲ ಹ್ಯಾಬಿಟ್ಸ್ ಇದ್ದೇ ಇರುತ್ತೆ. ಅದರಿಂದ ಬಾಡಿ ಆಗ್ಲೇನೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿರುತ್ತೆ. ಸೊ ಟು ರೀಕರೆಕ್ಟ್ ಇಟ್, ನ್ಯಾಚುರೋ ಇದರಲ್ಲಿ ಪ್ರೊಸೆಸ್ಸಲ್ಲಿ ಏನು, ವಾಟ್ ಈಸ್ ದಿ ಪ್ರೋಟೋಕಾಲ್ಸ್? ಡಿಟಾಕ್ಸ್ ಅದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಡಿಟಾಕ್ಸು ಅಂತ. ಹೌದು, ಡಿಟಾಕ್ಸ್ ಎಲ್ಲ ಲೆವೆಲಲ್ಲೂ ಮಾಡಬೇಕು. ಡಿಜಿಟಲ್ ಡಿಟಾಕ್ಸ್ ಮಾಡಬೇಕು, ಕನೆಕ್ಟಿಂಗ್ ಟುವರ್ಡ್ಸ್ ಅರ್ಥಿಂಗ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಈಗ ಬಯೋ ಹ್ಯಾಕಿಂಗ್ ಇಸ್ ಅ ನ್ಯೂ ಥಿಂಗ್. ಅಥವಾ ಸೆಲ್ಯುಲಾರ್ ಲಾಂಜಿಟಿವಿಟಿ ಅಂದರೆ ಹೆಂಗೆ, ಹೌ ಡು ವಿ ಲೀವ್
ಯಂಗರ್ ಫಾರ್ ಲಾಂಗರ್ ಡ್ಯೂರೇಷನ್, ಹೆಲ್ದಿ ಏಜಿಂಗ್ ಅಂತ ಏನು ಹೇಳ್ತೀವಿ ಅದು. ಸೊ ಸ್ಮೋಕಿಂಗ್ ಡ್ರಿಂಕಿಂಗ್ನ ಡೆಫಿನೆಟ್ಲಿ ಮಾಡಬಾರ್ದು. ಅಕಸ್ಮಾತ್ ಮಾಡ್ತಾ ಇದ್ರೆ ನೀವು ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದಾನೆ ನಿಮ್ಮ ಎಲ್ಲ ಆರ್ಗನ್ಸು ರಿಕವರಿ ಆಗಕ್ಕೆ ಟ್ರೈ ಮಾಡುತ್ತೆ. ಆಮೇಲೆ ನ್ಯಾಚುರೋಪತಿ ಸೆಟಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಗೇನ್ ಇಟ್ಸ್ ಕಂಪ್ಲೀಟ್ ಕ್ಲೀನಿಂಗ್ ಪ್ರಾಸೆಸ್, ಡಿಟಾಕ್ಸಿಫೈಯಿಂಗ್ ಯುವರ್ ಆಕ್ಚುಲಿ ಲಿವರ್ ಕೆಲಸನೇ ಡಿಟಾಕ್ಸ್ ಮಾಡೋದು. ಆಚೆ ಕಡೆಯಿಂದ ನಾವೇನು ಡಿಟಾಕ್ಸ್ ಅದು ಇಟ್ ಇಸ್ ಹೆಲ್ಪಿಂಗ್ ಅವರ್ ಆರ್ಗನ್ಸ್ ಟು ರಿಲ್ಯಾಕ್ಸ್. ಆಸ್ ಸಿಂಪಲ್ ಆಸ್ ಫಾಸ್ಟಿಂಗ್. ನೀವು ನ್ಯಾಚುರೋಪತಿ ಹಾಸ್ಪಿಟಲ್ ಅಥವಾ ರಿಟ್ರೀಟ್ ಸೆಂಟರ್ಗೆ ಹೋದ್ರೆ ನಿಮ್ಮನ್ನ ಮಾಡ್ಸೋದೇ ಫಾಸ್ಟಿಂಗು. ಎಷ್ಟೊಂದು ಜನ ಪೇಷಂಟ್ಸ್ ಹೇಳ್ತಾರೆ ಫಾಸ್ಟಿಂಗ್ ಮಾಡೋಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿದ್ವಿ ಅಂತ. ಸೊ ಫಾಸ್ಟಿಂಗ್ ಇಟ್ ಸೆಲ್ಫ್ ಇಸ್ ಅ ಕೈಂಡ್ ಆಫ್ ಡಿಟಾಕ್ಸ್. ಗಿವಿಂಗ್ ಟೈಮ್ ಫಾರ್ ರಿಪೇರ್ ಆ್ಯಂಡ್ ರಿಕವರಿ ಇಸ್ ಫಾಸ್ಟಿಂಗ್. ಫಾಸ್ಟಿಂಗಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸ್ಟಿಂಗ್ ಇದೆ. ಆಟೋಫೇಜಿ ಅಂತ ಒಂದು ಪ್ರಾಸೆಸ್ ಇದೆ. ಆಟೋಫೇಜಿ ಅಂದರೆ ನಮ್ಮ ಬಾಡಿಲೇ ಬೇಡದೇ ಇರೋ ಮೆಟೀರಿಯಲ್ಸ್ನೆಲ್ಲ ಬಾಡಿಯಿಂದ ಆಚೆಗೆ ಹಾಕೋದು, ಅದಾಗದೆ ಫಾಸ್ಟಿಂಗಲ್ಲಿ. ಆ್ಯಕ್ಚುಲಿ ಆಟೋಫೇಜಿ ಮೇಲೆ ರಿಸರ್ಚ್ಗೆ ನೊಬೆಲ್ ಪ್ರೈಸ್ ಕೂಡ ಬಂದಿದೆ. ಸೊ ಅದನ್ನ ನಮ್ಮ ಕಲ್ಚರಲ್ಲೂ ಇದೆ, ಎಲ್ಲ ರಿಲಿಜಿಯನಲ್ಲೂ ಫಾಸ್ಟಿಂಗ್ಗೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ. ಅದನ್ನ ನಾವು ಕರೆಕ್ಟಾಗಿ ಮಾಡ್ತಿಲ್ಲ ಅಷ್ಟೇ. ಸೊ ಫಾಸ್ಟಿಂಗ್ ಇಟ್ ಸೆಲ್ಫ್ ಇಸ್ ಲೈಕ್ ಅ ಕ್ಲೀನಿಂಗ್ ಪ್ರಾಸೆಸ್ ಥರ. ಸೊ ಆ ಥರ ಪ್ರೊಸೀಜರ್ನ ನಾವು ಈ ಥರ ನ್ಯಾಚುರೋಪತಿ ಕ್ಲಿನಿಕ್ಸ್ ಆಗಲಿ ಸೆಂಟರಲ್ಲ ಆಗಲಿ ಮಾಡ್ತೀವಿ. ಈಗ ಸ್ಮೋಕಿಂಗ್ ಮಾಡಿಬಿಟ್ಟಿದ್ದೀವಿ, ಆಲ್ಕೋಹಾಲ್ ಮಾಡಿಬಿಟ್ಟಿದ್ದೀವಿ ಅಂದರೆ ಖಂಡಿತವಾಗ್ಲೂ ಡಿಟಾಕ್ಸ್ ಮಾಡ್ಬೋದು. ಅಂದರೆ ಅದರಲ್ಲಿ ಪ್ರೊಡ್ಯೂಸ್ ಆಗಿರೋಂಥ ಬೇಡದೇ ಇರೋ ಫ್ರೀ ರ್ಯಾಡಿಕಲ್ಸ್ಗಳನ್ನ ರಿಮೂವ್ ಮಾಡ್ಬೋದು. ಈಗ ನಾವು ಸ್ಮೋಕಿಂಗ್ಗೆ ಸೋನಾ ಬಾತ್ ಕೊಡ್ತೀವಿ. ಸೊ ವೀಕ್ಲಿ 2-3 ಟೈಮ್ಸ್ ಸೋನಾ ಬಾತ್ ತಗೊಳ್ಳೋದ್ರಿಂದ, ಸೋನಾ ಅಂದರೆ ಅದೇ ಹೀಟ್ ಚೇಂಬರ್ ಒಳಗಡೆ ಕುತ್ಕೊಳ್ಳೋದ್ರಿಂದ, ಈಗ ಕೋಲ್ಡ್ ಪ್ಲಂಜಸ್ ಮಾಡ್ತಾರೆ, ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಐಸ್ ಬಾತ್ ಪ್ಲಂಜ್ ಮಾಡೋದು. ಅದೇ ಇಟ್ ಡಿಪೆಂಡ್ಸ್, ರಿಕವರಿಗೆ ಒಳ್ಳೇದು. ಎಲ್ಲರೂ ಐಸ್ ಪ್ಲಂಜಸ್ ಮಾಡಬಾರ್ದು. ಈಗ ಯಾರೋ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಅಂತ ಐಸ್ ಪ್ಲಂಜ್ ಮಾಡೋದಲ್ಲ. ಈಗ ಅವ್ರಿಗೆ ಹಾರ್ಮೋನಲ್ ಇಶ್ಯೂಸ್ ಇದೆ ಅಂದರೆ ಅಥವಾ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಇದ್ರೆ ಅವ್ರಿಗೆ ಐಸ್ ಪ್ಲಂಜ್ ಹೆಲ್ಪ್ ಆಗೋದಿಲ್ಲ. ಅಥ್ಲೀಟ್ಸ್ಗೆ ಅಥವಾ ಸೈಕ್ಲಿಂಗ್ ಮಾಡೋರಿಗೆ ಈ ಥರ ಮಸಲ್ ರಿಕವರಿಗೆ ಅದು ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಸ್ಮೋಕಿಂಗ್ ಮಾಡಿರೋರಿಗೆ ಸೋನಾ ವೀಕ್ಲಿ 2-3 ಟೈಮ್ಸ್ ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ಫಾರ್ 20 ಮಿನಿಟ್ಸ್ ಈ ಥರ ಅದು ಕಫ ಅಂತ ಹೇಳ್ತೀವಿ, ಅದನ್ನು ಆಚೆ ತರಕ್ಕೆ ಹೆಲ್ಪ್ ಮಾಡುತ್ತೆ. ಸೀಲಿಯರಿ ಇದು ಅಂತ ಹೇಳ್ತೀವಿ, ಸ್ಮೂತ್ ಮಸಲ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಆಕ್ಚುಲಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ, ಇಲ್ಲ ನಾನು ಸ್ಮೋಕಿಂಗ್ ಬಿಡ್ತೀನಿ, ಆಲ್ಕೋಹಾಲ್ ಬಿಡ್ತೀನಿ ಅಂದರೆ ನೆಕ್ಸ್ಟ್ ಡೇ ಇಂದಾನೆ ಬಾಡಿ ರಿಕವರಿಗೆ ಸ್ಟಾರ್ಟ್ ಆಗುತ್ತೆ. ಅಥವಾ ಮಾಡ್ತಾ ಇದ್ರೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಸ್ಟಿಲ್ ಯು ಆರ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ಅಂದರೆ ಅದನ್ನ ಇಂಟೆನ್ಸಿಟಿ ಕಡಿಮೆ ಮಾಡಿಕೊಂಡು ಅದ್ರದ್ದು ಎಫೆಕ್ಟ್ಸ್ನ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ದಾರಿ ಇದೆ. ಹೇಗೆ ಅಂತ ನಾವು ಅಕ್ಯುಪಂಕ್ಚರಲ್ಲಿ ಡಿ-ಅಡಿಕ್ಷನ್ಗೆ ವಿ ಹ್ಯಾವ್ ಡನ್ ಸೋ ಮೆನಿ ಗುಡ್ ಜಾಬ್. ಲೈಕ್ ಎಷ್ಟೊಂದು ಪೇಷಂಟ್ಸ್ಗೆ ನಾವು ಅಕ್ಯುಪಂಕ್ಚರ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಡಿಫಿಷಿಯನ್ಸಿ ಕರೆಕ್ಷನ್ ಮಾಡಿ ಅಡಿಕ್ಷನ್ಸ್ನ ಕಡಿಮೆ ಮಾಡಿದ್ದೀವಿ. ಸೊ ಲೈಕ್ ದ್ಯಾಟ್ ವಿ ಹ್ಯಾವ್ ಅ ವೆರಿ ಬಿಗ್ ರೋಲ್ to play in smoking and alcohol. People who are ready to leave and planning to leave, I think we can do justice for them ಅಂತ ಹೇಳ್ಬೋದು. ಅಂದ್ರೆ ನೀವು ಹೇಳಿದಾಗೆ ಲಿವರ್ ಡಿಟಾಕ್ಸ್ ಮಾಡುತ್ತೆ, ಹೊರಗಡೆಯಿಂದ ಏನ್ ಕನ್ಸ್ಯೂಮ್ ಮಾಡಿದ್ರು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ರು ಆ ಲಿವರ್ನ ಡಿಟಾಕ್ಸ್ ಮಾಡ್ಸೋದಕ್ಕೆ ನಾವು ಈ ತರದ್ದು ನ್ಯಾಚುರಲ್ ರಿಟ್ರೀಟ್ ಅಥವಾ ಇನ್ನೊಂದು ಯಾವ್ದೋ ಪ್ರೋಸೆಸ್ ಹೋಗ್ಬೇಕಾಗುತ್ತೆ, ಅದನ್ನ ಹಾಲ್ಡ್ ಮಾಡ್ಕೊಂಡು ಅಲ್ವಾ. ಗುಡ್ ಲೈಫ್ ಸ್ಟೈಲ್ ಮೇಜರ್ಲಿ ರೆಸ್ಟಿಂಗ್. It's not detoxing, I would say. We are supporting the liver function by giving rest. Okay. By avoiding the distractions and stimulation on a daily basis ಏನಿದೆ ಅದನ್ನ ಅವಾಯ್ಡ್ ಮಾಡ್ತಾ ಇದೀವಿ. ವಿ ಆರ್ ರೆಸ್ಟಿಂಗ್ ಅಷ್ಟೇ. ನಮ್ಮ ಪದ್ಧತಿಗಳಲ್ಲಿ ಉಪವಾಸ ಪಥ್ಯ ಎಲ್ಲ ಇರೋದು ಒಂಥರ ರೆಸ್ಟಿಂಗ್ ಅಲ್ವಾ? ಎಸ್ ಡೆಫಿನೆಟ್ಲಿ ಇಟ್ಸ್ ಅ ರೆಸ್ಟ್. ಆನ್ ಅ ಡೈಲಿ ಬೇಸಿಸ್ ವಿ ಆರ್ ಫಾಸ್ಟಿಂಗ್. ಯಾಕಂದ್ರೆ 7:30 ರಾತ್ರಿಗೆ ನಾವು ಊಟ ಮುಗಿಸಿ ಇನ್ನೇನು ತಿಂದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಯು ಆರ್ ಫಾಸ್ಟಿಂಗ್. ಸೊ ದಟ್ ಇಟ್ ಸೆಲ್ಫ್. ಸೊ ಅದಕ್ಕೆ ಅರ್ಲಿ ಡಿನ್ನರ್ ಇಸ್ ವೆರಿ ಇಂಪಾರ್ಟೆಂಟ್. ಆನ್ ಅ ಡೈಲಿ ಬೇಸಿಸ್ ಯು ಆರ್ ಫಾಸ್ಟಿಂಗ್. ಚೌತಿಗ್ ಮಾಡ್ತಾರೆ, ರಮದಾನಿಗೆ ಮಾಡ್ತಾರೆ, ಕ್ರಿಶ್ಚಿಯನ್ಸು ಡ್ಯೂರಿಂಗ್ ಬಿಫೋರ್ ಕ್ರಿಸ್ಮಸ್ ಮಾಡ್ತಾರೆ. ಸೊ ಡ್ರೈ ಫಾಸ್ಟಿಂಗ್ ಮಾಡೋದು ಇಟ್ ಇಸ್ ವೆರಿ ಗುಡ್. ಕ್ಯಾನ್ಸರು ಕೂಡ ಟ್ರೀಟ್ ಆಗಿರೋ ಅಂತ ಕೇಸಸ್ ಇದೆ, ಎವಿಡೆನ್ಸ್ ಇದೆ ವಿತ್ ಡ್ರೈ ಫಾಸ್ಟಿಂಗ್. ಅಂದರೆ ಯೂಶಲಿ ಮುಸ್ಲಿಂ ರಿಲಿಜಿಯನಲ್ಲಿ ಡ್ರೈ ಫಾಸ್ಟಿಂಗ್ ಮಾಡ್ತಾರೆ, ಅವ್ರು ನೀರು ಕೂಡ ಕುಡಿಯೋದಿಲ್ಲ. ಸೊ ದಟ್ ಹ್ಯಾಸ್ ಎ ವೆರಿ ವೆರಿ ಹ್ಯೂಜ್ ಇಂಪ್ಯಾಕ್ಟ್. ಆಟೋಫೇಜಿ ಇನಿಷಿಯೇಷನ್ ಆಗುತ್ತೆ. ಆದರೆ ಹೌ ಡು ವಿ ಬ್ರೇಕ್ ದ ಫಾಸ್ಟ್ ಇಸ್ ಇಂಪಾರ್ಟೆಂಟ್.
ಸೊ ಅದನ್ನು ಎಷ್ಟೊಂದು ಜನ ನಾನೇ ನೋಡಿದ್ದೀನಿ, ನಾನು ದುಬೈಲಿ ಕೆಲಸ ಮಾಡಿದ್ದೀನಲ್ಲ, ಡ್ಯೂರಿಂಗ್ ರಮದಾನ್ ಅಂತ ಏನು ಹೇಳ್ತೀವಿ, ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅವ್ರದ್ದು ಬ್ಲಡ್ ಶುಗರ್ಸ್ ಲೆವೆಲ್ಸ್ ಚೆನ್ನಾಗಿರುತ್ತೆ, ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ಸೊ ಅಗೇನ್ ದೇ ಗೋ ಬ್ಯಾಕ್ ಟು ದ ಡಿಸ್ಟ್ರಾಕ್ಷನ್ ಆ್ಯಂಡ್ ಎವ್ರಿಥಿಂಗ್ ಕಮ್ಸ್ ಬ್ಯಾಕ್. ಬಟ್ ಇಫ್ ವಿ ಲರ್ನ್ ಸಮಥಿಂಗ್ ಡ್ಯೂರಿಂಗ್ ದಟ್ ಫಾಸ್ಟಿಂಗ್, ಆಕ್ಚುಲಿ ವಿ ಕ್ಯಾನ್ ರಿವರ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ಬೋದು. ಪ್ರಾಬ್ಲಿ ಆ ಫಾಸ್ಟಿಂಗ್ ನ ಬ್ರೇಕ್ ಮಾಡಿದ ತಕ್ಷಣ ಮತ್ತೆ ಹೆವಿ ಮೀಲ್ ತಿನ್ನೋದು, ದಟ್ ಇಸ್ ಆಲ್ಸೋ ನಾಟ್ ರೈಟ್. ರೈಟ್ ಬ್ರೇಕಿಂಗ್ ಆಫ್ ಫಾಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಫಾಸ್ಟಿಂಗ್ ಒಂದು ಸಬ್ಜೆಕ್ಟೇ ಇದೆ ನ್ಯಾಚುರೋಪತಿಲಿ. ವಿ ಸ್ಟಡಿ ಅಬೌಟ್ ಫಾಸ್ಟಿಂಗ್ ಫಾರ್ 1 long year and we write exam practicals ಎಲ್ಲ ಇರೋ, ನಾವು ಫಾಸ್ಟ್ ಮಾಡಬೇಕು. ಸೊ ಫಾಸ್ಟಿಂಗ್ has a very very huge impact. Okay, and today's generation everything is more cared about skin, hair ಇದೆಲ್ಲ. ಅದಕ್ಕೆ ಸಿಕ್ಕಾಬಿಟ್ಟೆ ದುಡ್ಡನ್ನು ಸುರಿತಾರೆ ಸೆರಮ್ಸ್ಗೆ, ಹೇರ್ ಸೆರಮ್ಸ್ಗೆ ಅಥವಾ ಸ್ಕಿನ್ ಕ್ರೀಮ್ಸ್ಗೆ, ಆಂಟಿ ಏಜಿಂಗ್, ಮೆನಿ ಥಿಂಗ್ಸ್ ಫಾರ್ ಆಕ್ನೆ, ಇದೆಲ್ಲನೂ. ಬಟ್ ನಾ ಇನ್ನೊಂದ್ ಕಡೆ ಎಲ್ಲೋ ರಿಸರ್ಚ್ ಮಾಡ್ಬೇಕಾದ್ರೆ ದ ಕ್ರೀಮ್ಸ್ ವರ್ಕಿಂಗ್ ಪ್ರಾಬಬಿಲಿಟಿ ಈಸ್ 5%. 95% ಅದಿಲ್ಲ ಪ್ರಾಬಬಿಲಿಟಿ, 5% ವರ್ಕಿಂಗ್ ಪ್ರಾಬಬಿಲಿಟಿಗೆ ಅಷ್ಟೊಂದು ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಲ್ಲ. ಬಟ್ ವೈ ವರ್ಲ್ಡ್ ಇಸ್ ಬಿಹೈಂಡ್ ದಟ್ ಅಂದ್ರೆ ಸ್ಕಿನ್ನು ಮತ್ತೆ ಹೇರ್ ವಿಷಯಕ್ಕೆ? ಅಂಡ್ ನ್ಯಾಚುರೋಪತಿನಲ್ಲಿ ಟು ಮೇಕ್ ಇಟ್ ಬೆಟರ್ ಏನಾದ್ರು ಇದೆಯಾ? ಡೆಫಿನೆಟ್ಲಿ ಇದೆ. ಒನ್ ವರ್ಡ್ ಆನ್ಸರ್ ಅದಕ್ಕೆ, ಯೋಗ. ಯೋಗ ಮಾಡೋದ್ರಿಂದ ಯು ಆರ್ ರಿವರ್ಸಿಂಗ್ ಯುವರ್ ಏಜ್ ಅಂತ ಹೇಳ್ಬೋದು. ಇಟ್ಸ್ ಅನ್ ಆಂಟಿ ಏಜಿಂಗ್ ಮೆಡಿಸನ್ ಅಂತ ಹೇಳ್ಬೋದು. ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ಶೂ ತೊಗೊಂಡ್ರು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಇರುತ್ತೆ, ನೀವು ನೋಡಿದ್ದೀರಾ ಅಲ್ವಾ? ಸೊ ಏನಕ್ಕೆ ಅದನ್ನು ಹಾಕಿರ್ತಾರೆ? ಆ ಥ್ರೆಡ್ ಆಚೆಗೆ ಬರಬಾರ್ದು. ಥ್ರೆಡ್ ಆಚೆಗೆ ಬಂದರೆ ಲೇಸ್ ಹೋದ್ರೆ ಮುಗೀತು. ಸೊ ಅದೇ ಥರ ಟೆಲೋಮಿಯರ್ಸ್ ಅಂತ ಹೇಳ್ತೀವಿ, ನಮ್ಮ DNA ಕವರ್ ಮಾಡಿರುತ್ತೆ. ಸೊ ಅದು ಏಜ್ ಆಗ್ತಾ ಏನಾಗುತ್ತೆ ಅಂದರೆ ಚಿಕ್ಕದಾಗ್ತಾ ಬರುತ್ತೆ. ಆ ಪ್ಲಾಸ್ಟಿಕ್ ಕವರಿಂಗ್ ಏನಿದೆ ಅದು ಚಿಕ್ಕದಾಗ್ತಾ ಬರ್ತಾ ಥ್ರೆಡ್ ಬಿಚ್ಕೊಳ್ಳುತ್ತೆ. ಅಂದರೆ ಫಂಕ್ಷನ್ ಆಫ್ ದಟ್ ಲೇಸ್ ಇಸ್ ಗೋಯಿಂಗ್ ಟು ಎಂಡ್. ಸೊ ಅದು ಫಾಸ್ಟಾಗಿ ಆಗುತ್ತೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ವಿ ಆರ್ ಲೀವಿಂಗ್. ಬಟ್ ಯೋಗ ಹೆಲ್ಪ್ಸ್ ಟು ಲೆಂಥನ್ ದ ಟೆಲೋಮಿಯರ್. ಅಂದರೆ ಏನು ಹೇಳ್ತೀವಿ, ಆ ಪ್ಲಾಸ್ಟಿಕ್ ಕವರಿಂಗ್ ಏನಿದೆ ಅದನ್ನು ಉದ್ದ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಲಾಂಗ್ ರನ್ನಿಗೆ ಬರುತ್ತೆ. ಸೊ ಸೆಲ್ ಡಿವಿಷನನ್ನು ಆಗಕ್ಕೆ ಮಾಡುತ್ತೆ. ಸೊ ಸೆಲ್ ಡಿವಿಷನ್ ಆಗೋದು ಕಡಿಮೆ ಆದರೆ ಏಜಿಂಗ್ ಫಾಸ್ಟಾಗಿ ಆಗುತ್ತೆ. ಸೊ ಸೆಲ್ ಡಿವಿಷನ್ ಅಂದರೆ ರಿಪೇರ್. ನಾ ಹೇಳ್ದಂಗೆ ಏನು ಕಿತ್ತೋಗಿರುತ್ತೆ ಅದು ರಿಪೇರ್ ಆಗ್ತಾ ಇರಬೇಕು. ರಿಪೇರ್ ಆಗೋದು ನಿಂತ್ಕೊಂಡ್ರೆ ರಿಂಕಲ್ಸ್ ಬರೋದು. ಸೊ ಯೋಗನ ವೆಸ್ಟರ್ನ್ ವರ್ಲ್ಡಲ್ಲಿ ಇಷ್ಟಪಡೋಷ್ಟು ಪ್ರಾಕ್ಟೀಸ್ ಮಾಡೋಷ್ಟು ನಾವುಗಳೇ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅವರದನ್ನ ಸೆಲೆಬ್ರೇಟ್ ಮಾಡ್ತಿರೋಷ್ಟು ಅಲ್ಲಿಂದ ಬಂದು ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಈಗ ಮೈಸೂರಲ್ಲಿ ಗೋಕುಲಂ ಅಂತ ಒಂದು ಜಾಗದಲ್ಲಿ ಬಂದು ಅಷ್ಟು ಜನ ಉಳ್ಕೊಂಡು ಕಲ್ತ್ಕೊಂಡು ಹೋಗ್ತಾರೆ. ಬಟ್ ಸ್ಟಿಲ್ ನಾವು ಇಲ್ಲಿರೋರೇ ಆಗಿ ತುಂಬಾ ಜನ ಅದನ್ನ ಇನ್ಕಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಹೌದು. ಈಗ ಎಲ್ಲಾ ಕಡೆ ಫ್ರೀ ಯೋಗಾನೂ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ಲೈಕ್ ಫುಲ್ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಮಾಡಬೇಕು ಅಥವಾ ಹಿಂಗೆ ಫುಲ್ ಫ್ಲೆಕ್ಸಿಬಲ್ ಆಗಿರಬೇಕು. ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ ಅಂದರೆ ದಪ್ಪ ಇರೋರು, ಅಯ್ಯೋ ನಮಗೆ ಬಗ್ಗಕ್ಕಾಗಲ್ಲ, ಯೋಗ ಫ್ಲೆಕ್ಸಿಬಲ್ ಆಗಿರಬೇಕು. ಇಟ್ಸ್ ಅ ಮಿತ್. ಸೊ ಎನಿಥಿಂಗ್ ಯು ಸಿಟ್, ಬ್ರೀದ್, ಡೂ ಫ್ಯೂ ವಾಟ್ ಎವರ್ ಯು ನೋ, ಸೂರ್ಯ ನಮಸ್ಕಾರ ಆಗಲಿ, ಆಸನಗಳಾಗಲಿ, ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಯುವರ್ ಲೆಂತ್ ಆಫ್ ದಿ ಟೆಲೋಮಿಯರ್. ಆಂಟಿ ಏಜಿಂಗ್ ಮೆಡಿಸನ್ ಇಸ್ ಯೋಗ ಅಂತ ಹೇಳ್ಬೋದು. ಇಟ್ ಆಲ್ಸೋ ಅಡ್ರೆಸಸ್ ಯುವರ್ ಮೆಂಟಲ್ ಹೆಲ್ತ್, ಆಲ್ಸೋ ಅಡ್ರೆಸಸ್ ಯುವರ್ ಫಿಸಿಕಲ್ ಹೆಲ್ತ್. ಸೊ ಎರಡು ರೀಸನಿಂದಾನೇ ಫಾಸ್ಟಾಗಿ ಏಜ್ ಆಗ್ತಾ ಇರೋದು. ನಾವು ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅಂದರೆ ದೇಹದಲ್ಲಿ ಎಷ್ಟು ಮಸಲ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ನೀರಿದೆ ಅಂತ. ಅದ್ರ ಜೊತೆಗೆ ಬಾಡಿ ಏಜ್ ಕೂಡ ಬರುತ್ತೆ. ಸೊ ಏನಾಗುತ್ತೆ, ಏಜ್ ಆಗ್ತಾ ಮಸಲ್ ಕಡಿಮೆ ಆಗೋದು ಇಟ್ಸ್ ಅ ಫಿಸಿಯೋಲಾಜಿಕಲ್ ಫೆನಾಮಿನನ್, ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಸೊ ಆ ಸಾರ್ಕೋಪೀನಿಯಾ ಆಗೋದು ಕಾಮನು. ಮಸಲ್ ಕಡಿಮೆ ಆಗ್ತಾ ಬರುತ್ತೆ ಏಜ್ ಆಗ್ತಾ. ಅದಕ್ಕೆ ವಯಸ್ಸಾಗಿರೋರು ನೋಡಿ ಚಿಕ್ಕದಾಗ್ತಾ ಹೋಗ್ತಾರೆ. ಇಫ್ ಯು ಸಿ 80 year 90 year 100 years ಓಲ್ಡ್ ನಿಮಗೆ ನೋಡಿರೋ ಆಪರ್ಚುನಿಟಿ ಇದ್ರೆ ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಅದು ಮೆಸಲ್ ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಈಗಿನ ಜನರೇಷನ್ ಹೇಗಿದೆ ಅಂದರೆ ಅವ್ರು 30 years ಆಗಿರ್ತಾರೆ, ಆದರೆ ಅವ್ರ ಬಾಡಿ ಏಜ್ 60 years ಆಗಿರುತ್ತೆ. ಸೊ ಅವ್ರ ಕ್ರೊನಾಲಜಿಕಲ್ ಏಜ್ 30 ಆದರೆ ಬಯೋಲಾಜಿಕಲ್ ಏಜು 60 ಆ ಥರ ಆಗಿರುತ್ತೆ. ಬಿಕಾಸ್ ಆಫ್ ದಿ ಇಂಬ್ಯಾಲೆನ್ಸ್ ಇನ್ ದಿಸ್ ಮಸಲ್ ಆ್ಯಂಡ್ ಫ್ಯಾಟ್ ಅಕ್ಯುಮುಲೇಷನ್. ಫ್ಯಾಟ್ ಜಾಸ್ತಿ ಆಗಿ ಮಸಲ್ ಕಡಿಮೆ ಆದರೆ ಬಾಡಿ ಏಜ್ ಜಾಸ್ತಿ ಹೋಗುತ್ತೆ. ಸೊ ಈ ಥರ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೋಗ ಒಂದು 30 minutes ಮಾಡಿದ್ರೆ ನೀವು ಕ್ರೀಮ್ಗೆ ಇದಕ್ಕೆ ಏನೇನು ವೇಸ್ಟ್ ಮಾಡಿದ್ವಿ ದುಡ್ಡು, ಅದನ್ನು ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂತ ಅನ್ಸುತ್ತೆ. ಹೌದು, ಇಟ್ಸ್ ಅ
ಬೆಸ್ಟ್ ರೆಮಿಡಿ ಟು ಇದು ಫ್ರೀ ರ್ಯಾಡಿಕಲ್ಸ್ನ ಕಡಿಮೆ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆದಾಗ. ಯೋಗ ಅಷ್ಟು ಪವರ್ಫುಲ್ ಹೇಳಬೇಕು ಅಂದರೆ. ಜಸ್ಟ್ 30 minutes ಆಫ್ ಬ್ರೀದಿಂಗ್ ಆರ್ ವಾಟ್ ಎವರ್ ಆಸನ, ಸೂರ್ಯ ನಮಸ್ಕಾರ ಯು ಲರ್ನ್, ಇಟ್ ಹೆಲ್ಪ್ಸ್. ಯಾ ಆ್ಯಂಡ್ ಅಫ್ಕೋರ್ಸ್ ಮುಂಚೆಯಿಂದನೂ ಈಗಲೂ ಅಥವಾ ಮುಂದೆನೂ ಸಹಜ ಅನಿಸುತ್ತೆ ಪ್ರಾಬ್ಲಿ ಆಫ್ಟರ್ 40 ಆಫ್ಟರ್ 50 ಯಾವ್ದಾದ್ರು ಒಂದು ಮಾತ್ರೆ ತಗೋತಾನೆ ಇರ್ತಾರೆ ಒಬ್ಬ ಮನುಷ್ಯ, ಇದರ್ BP ಇದರ್ ಶುಗರ್. ಹೌದು, ಇದು ಕಾಮನ್ ಆಗಿ ಯಾವಾಗ್ಲಿಂದನೂ ತಾತನ ಕಾಲದಿಂದನೂ ನೋಡ್ಕೊಂಡ್ ಬಂದಿದ್ವಿ. ನಮ್ಮ ತಾತನೂ ತಗೋತಾ ಇದ್ರು. ಈಗ ಅಪ್ಪಂದಿರ್ ಏಜ್ ಗ್ರೂಪ್ ಅವ್ರು ತಗೊಳ್ತಿದ್ದಾರೆ. ಇನ್ನು ಬಿಟ್ರೆ ನಮ್ಮ ಏಜ್ ಗ್ರೂಪ್ ಅವ್ರು ಕೆಲವೊಬ್ರು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ದಿಸ್ ಇಸ್ ಡೇ ಬೈ ಡೇ ಇನ್ಕ್ರೀಸಿಂಗ್. ಸೊ ನ್ಯಾಚುರೋಪತಿನಲ್ಲಿ ವಿತೌಟ್ ಟ್ಯಾಬ್ಲೆಟ್ಸ್ BP ಮತ್ತೆ ಶುಗರ್ನ ರಿವರ್ಸ್ ಮಾಡಕ್ಕೆ ಅಥವಾ ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಏನಾದರೂ ಆಪ್ಷನ್ ಇದೆಯಾ? ಡೆಫಿನೆಟ್ಲಿ ಮಾಡ್ಬೋದು. ಇಫ್ ದೇ ಆರ್ ರೀಸೆಂಟ್ಲಿ ಡಯಾಗ್ನೋಸ್ಡ್ ಅಂದರೆ ಏನು ಕೋಮಾರ್ಬಿಡಿಟೀಸ್ ಇಲ್ಲ ಅಂದರೆ, ಈಗ ಅವರು ಅದೊಂದೇ ಪ್ರಾಬ್ಲಮ್ ಇದ್ದರೆ ಓಕೆ, ಅದ್ರ ಜೊತೆಗೆ ಅವ್ರ ರಿಲೇಟಿವ್ಸು ಎಲ್ಲ ಇದ್ದರೆ ರಿವರ್ಸಲ್ ಇಸ್ ಡಿಫಿಕಲ್ಟ್, ನಾಟ್ ಪಾಸಿಬಲ್ ಅಂತ ಅಲ್ಲ, ಇಟ್ ಇಸ್ ಡಿಫಿಕಲ್ಟ್. ಈಗ ಬರೀ ಡಯಾಬಿಟೀಸ್ ಇದೆ, ರೀಸೆಂಟಾಗಿ ಡಯಾಗ್ನೋಸ್ ಆಗಿದೆ ಅಂದರೆ ಡೆಫಿನೆಟ್ಲಿ ಅದನ್ನು ರಿಮಿಷನ್ ಮಾಡ್ಬೋದು. ಹೈಪರ್ ಟೆನ್ಷನ್ ಇದೆ, ಈಗ ಡಯಾಗ್ನೋಸ್ ಆಗಿದೆ ಅಂದರೆ, ಈಗ 10 ವರ್ಷದಿಂದ ಇದೆ, 15 ವರ್ಷದಿಂದ ಇದೆ ಅಂದರೆ ಅದ್ರ ಜೊತೆಗೆ ಫ್ರೆಂಡ್ಸು ಇರ್ತಾರೆ, ಅಥವಾ ಡಯಾಬಿಟೀಸ್ ಜೊತೆಗೆ ಹೈಪರ್ ಟೆನ್ಷನ್ ಇರುತ್ತೆ, ಹೈಪರ್ ಟೆನ್ಷನ್ ಜೊತೆ ಕಿಡ್ನಿ ಪ್ರಾಬ್ಲಮ್ಮು ಇರುತ್ತೆ. ಸೊ ಅದು ಟೈಮ್ ತಗೊಳುತ್ತೆ, ಕಂಪ್ಲೀಟಾಗಿ ರಿವರ್ಸಲ್ ಆಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಬೋದು. ಡಿಸೀಸ್ ಬರ್ಡನ್ ಇನ್ನೊಂದನ್ನ ವೆಲ್ಕಮ್ ಮಾಡ್ದಿರಂಗೆ ಅವಾಯ್ಡ್ ಕೂಡ ಮಾಡ್ಬೋದು. ಆದರೆ ರೀಸೆಂಟಾಗಿ ಡಯಾಗ್ನೋಸ್ ಆಗಿದೆ ಅಂದರೆ ಡೆಫಿನೆಟ್ಲಿ ರಿವರ್ಸ್ ಮಾಡ್ಬೋದು. ವಿ ಹ್ಯಾವ್ ಡನ್ ಇಟ್. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಹೇಳ್ತೀನಿ. ಅವರು 65 year old CEO ಆಗಿ ಕೆಲಸ ಮಾಡ್ತಿದ್ರು, ವೆರಿ ಸ್ಟ್ರೆಸ್ಫುಲ್ ಜಾಬ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಅವರು ಆಲ್ಮೋಸ್ಟ್ 15 yearsಯಿಂದ ಇನ್ಸುಲಿನ್ ತಗೋತಾ ಇದ್ರು. ದೆನ್ ವಿ ಆಸ್ ದಟ್ ಪರ್ಸನ್, ಭಯನೂ ಇರುತ್ತೆ, ಈಗ ಇನ್ಸುಲಿನ್ ಬಿಟ್ಬಿಟ್ಟು ಟ್ಯಾಬ್ಲೆಟ್ಗೆ ಹೋಗ್ಬೋದಾ, ಟ್ಯಾಬ್ಲೆಟ್ ಬಿಟ್ಬಿಟ್ಟು ವಿತೌಟ್ ಟ್ಯಾಬ್ಲೆಟ್ ಇರ್ಬೋದಾ, ಬಿಕಾಸ್ ಅಷ್ಟು ವರ್ಷಗಳಿಂದ ತಗೊಂಡ್ಬಂದಿರ್ತಾರೆ. ಸೊ ದಿಸ್ ಪರ್ಸನ್ ವಾಸ್ ರೆಡಿ ಟು ಡೂ ಇಟ್. ಅವ್ರದ್ದು ಏನೇನು ಅವಶ್ಯಕತೆ ಇದೆ, C-ಪೆಪ್ಟೈಡು, ಫಾಸ್ಟಿಂಗ್ ಇನ್ಸುಲಿನ್ ಅಂತ ಕೆಲವು ಬ್ಲಡ್ ಟೆಸ್ಟ್ಗಳಿದೆ. ಸೊ ವೆದರ್ ದಟ್ ಬಾಡಿ ಈಸ್ ರೆಡಿ ಟು ಸ್ಟಾಪ್ ದ ಇನ್ಸುಲಿನ್ ಡಿಪೆಂಡೆನ್ಸಿ, ಅದನ್ನೆಲ್ಲ ಚೆಕ್ ಮಾಡಿ ವಿ ಶಿಫ್ಟೆಡ್ ದಟ್ ಪರ್ಸನ್ ಫ್ರಮ್ ಇನ್ಸುಲಿನ್ ಟು ವಿತೌಟ್ ಇನ್ಸುಲಿನ್. ರೈಟ್ ನಾವು ಅವ್ರು ಟ್ಯಾಬ್ಲೆಟ್ಸ್ ಮಾತ್ರ ತಗೋತಿದ್ದಾರೆ. ಸೊ ಎಂಡೋಕ್ರೈನಾಲಜಿಸ್ಟ್ ಜೊತೆ ಮಾತಾಡಿ ಅವ್ರದ್ದು ಸಜೆಷನ್ ತಗೊಂಡು ದೆನ್ ಸ್ಲೋಲಿ ವಿ ಸ್ಟಾಪ್ಡ್ ಇನ್ಸುಲಿನ್ ಆ್ಯಂಡ್ ರೈಟ್ ನೌ ಈಸ್ ಓನ್ಲಿ ಟೇಕಿಂಗ್ 2 tablets ಇಂದ ಈಗ 1 tablet ಬಂದಿದೆ. ಅವ್ರ HbA1c ಯಾವಾಗಲೂ 11 ಇರ್ತಾ ಇತ್ತು ಇನ್ಸುಲಿನ್ ತೊಗೊಂಡ್ರು. ರೈಟ್ ನೌ ಇಟ್ ಹಸ್ ಕಮ್ ಡೌನ್ ಟು 6.5 ಈ ಥರದಕ್ಕೆ ಬಂದಿದೆ. ಸೊ ಅವ್ರು ಏನು ಮೇಯ್ನಾಗಿ ಮಾಡ್ಕೊಂಡ್ರು, ಎಲ್ಲ ಮೀಲಲ್ಲೂ ತರಕಾರಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಅರ್ಲಿ ಡಿನ್ನರ್. 6:00 ಅವ್ರು ಊಟ ಮುಗಿಸ್ಬಿಡ್ತಾ ಇದ್ರು. 7:30 ಟ್ರೆಡ್ಮಿಲ್ ಮೇಲೆ ಒಂದು 20 minutes ವಾಕಿಂಗ್ ಮಾಡ್ತಾ ಇದ್ರು. ಸೊ ಇದನ್ನ ರಿಲೀಜಿಯಸ್ ಆಗಿ ಮಾಡ್ಕೊಂಡು ಬಂದರು. ಸೊ ದಿಸ್ ಹೆಲ್ಪ್ ಡೆಮ್ ಟು ರಿವರ್ಸ್ ಅಥವಾ ರೆಮಿಷನ್ ಅಂತ ಏನು ಹೇಳ್ತೀವಿ ಅದನ್ನು. ಸೊ ಎಲ್ಲರಿಗೂ ಇದೇ ವರ್ಕೌಟ್ ಆಗುತ್ತಾ? ಇಲ್ಲ, ಇಟ್ ಡಿಪೆಂಡ್ಸ್ ಅಗೇನ್. ನಮ್ಮ ಹತ್ರಕ್ಕೆ ಬರೋದ್ರಲ್ಲಿ ಸಕ್ಸಸ್ ರೇಟು, ಈಗ 10 ಜನ ಈ ಥರ ಪ್ರಾಬ್ಲಮ್ ಅವ್ರು ಬಂದರೆ 5 ಜನ they will be ready to change their mindset and adapt to whatever changes if they ask for. ನೀವು ಮೈಂಡ್ಸೆಟ್ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ರಿವರ್ಸಲ್ ಮಾಡ್ಬೋದು. ಅರ್ಲಿ ಸ್ಟೇಜಸಲ್ಲಂತೂ 100% ಮಾಡ್ಬೋದು. ಫ್ರೆಂಡ್ಸು ರಿಲೇಟಿವ್ಸು ಇದ್ದರೆ ಇಟ್ ವಿಲ್ ಟೇಕ್ ಟೈಮ್. ಡಿಸೀಸ್ ಬರ್ಡನ್ನ ಕಡಿಮೆ ಮಾಡ್ಬೋದು. ಓಕೆ, ಪ್ರಾಬ್ಲಿ ಅರ್ಲಿ ಡಿನ್ನರು ಸುಮಾರು ಡಿಸೀಸಸ್ಗಳನ್ನ ಬರ್ದೇ ಇರೋ ಕಾಪಾಡುತ್ತಾ? ಡೆಫಿನೆಟ್ಲಿ 6:30 ಊಟ ಮಾಡೋ ಚಾನ್ಸ್ ನಿಮ್ಗಿದ್ರೆ ದಯವಿಟ್ಟು ಎಲ್ಲ 6:30 ಊಟ ಮಾಡಿ ರಾತ್ರಿ. ಅದರಿಂದ ನೀವು ಎಷ್ಟೊಂದು ಡಿಸೀಸ್ನ ಪ್ರಿವೆಂಟ್ ಮಾಡೋಷ್ಟು ಹೆಲ್ಪ್ ಮಾಡ್ತೀರಾ ನಿಮ್ಮ ದೇಹಕ್ಕೆ. 6:30 ಊಟ ಮಾಡಾದ್ಮೇಲೆ ಪ್ರಾಬಬ್ಲಿ ಸಮ್ ಟೈಮ್ ಬೈ 9 ಸ್ನ್ಯಾಕಿಂಗ್ ಎಲ್ಲ ಇರಬಾರ್ದು, ಏನೂ ಇರಬಾರ್ದು, ಬರೀ ನೀರಷ್ಟೇ. ನೀರು ಕುಡಿಬೋದು. ಬೈ 10 o'clock ನೀವು ಮಲ್ಕೊಂಡ್ರೆ ಸಾಕು, ದಟ್ ಈಸ್ ಆಲ್ಸೋ ಫೈನ್. ಬಟ್ 6:30 ಶುಡ್ ಬಿ ದ ಲಾಸ್ಟ್ ಮೀಲ್. ವಾಟ್ ಟೈಮ್ ಡು ಯು ಸಜೆಸ್ಟ್ ಮಲ್ಕೊಳ್ಳೋದಕ್ಕೆ ಮತ್ತೆ ಎದ್ದೇಳೋದಕ್ಕೆ? ರೈಟ್, ಬಿಟ್ವೀನ್ 10 to 6 or 10 to 5, ಅಪ್ ಟು ಯು. 8 hours ಟಾರ್ಗೆಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಬಿಟ್ವೀನ್ 6 to 8 hours ಮಲ್ಕೊಂಡ್ರೆ ಸಾಕು. ಆದರೆ ಮಲ್ಕೊಳ್ಳೋ ಟೈಮ್ ಇಂಪಾರ್ಟೆಂಟು. ಅಟ್ಲೀಸ್ಟ್ ಬೈ 10
ಇಫ್ ಪಾಸಿಬಲ್ 9:30-10 ಮಲ್ಕೊಂಡ್ರೆ ಒಳ್ಳೇದು. ದೆನ್ ಯು ಆರ್ ಅಲೈನಿಂಗ್ ವಿತ್ ದ ಸರ್ಕ್ಯಾಡಿಯನ್ ರಿದಮ್. ದೆನ್ ಯು ಆರ್ ಗಿವಿಂಗ್ ಟೈಮ್ ಫಾರ್ ಆಲ್ ದ ಕ್ಲೀನಿಂಗ್ ವರ್ಕ್ ನೀಡ್ಸ್ ಟು ಬಿ ಡನ್. ಆ ಥರ ರಾತ್ರಿ ಎಲ್ಲ ಎದ್ದು ರಾತ್ರಿನೂ ಎಲ್ಲ ಕಸ ಅಕ್ಯುಮುಲೇಟ್ ಮಾಡಿದ್ರೆ ಬೆಳಗ್ಗೆ ಕಸ ಯಾವಾಗ ಕ್ಲೀನ್ ಆಗುತ್ತೆ? ಸೊ ಅದಕ್ಕೆ ಬೇಗ ಮಲ್ಕೊಂಡ್ರೆ ಒಳ್ಳೇದು. ಮಸಲ್ ಬಿಲ್ಡ್ ಆಗೋದು ಸ್ಲೀಪಲ್ಲೇ, ರಿಕವರಿ ಆಗೋದು ಸ್ಲೀಪಲ್ಲೇ. ನಿಮ್ಗೆ ಏನೇ ಹುಷಾರ್ ತಪ್ಪಿದ್ರು ಏನು ಹೇಳ್ತಾರೆ ಹೇಳಿ, ಮಾತ್ರೆ ತಗೊಂಡು ಮಲ್ಕೊಂಡ್ಬಿಡು ಅಂತಾರೆ. ಸೊ ಯಾಕೆ ಅಂದರೆ ಸ್ಲೀಪಲ್ಲೇ ನಮಗೆ ಎಲ್ಲನೂ ಆಗೋದು. ಯಾಕೆ ಮಕ್ಕಳು ಹುಟ್ಟಿದಾಗ ಜಾಸ್ತಿ ಅವರ್ಸ್ ಮಲ್ಕೋತಾರೆ ಹೇಳಿ? ಗ್ರೋತ್ ಆಗೋದೇ ಸ್ಲೀಪಲ್ಲಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ತುಂಬ ಜನ ಅವ್ರ ಪ್ರಾಬ್ಲಮ್ಸ್ನ ಹೇಳದೆ ಎಕ್ಸಸೈಸ್ ವಿಷಯದಲ್ಲಿ, ನಂಗೆ ಟೈಮ್ ಇಲ್ಲ, ನಂಗೆ ಹೋಗಕ್ಕೆ ಆಗ್ತಿಲ್ಲ, ನಾನು ಸಿಕ್ಕಾಬಿಟ್ಟೆ ಡೇ ಟು ಡೇ ಲೈಫಲ್ಲಿ ಬ್ಯುಸಿ ಇದ್ದೀನಿ, ಹೀಗೆಲ್ಲ ಹೇಳ್ತಿರ್ತಾರೆ. ಈಸ್ ದರ್ ಎನಿ ಸಬ್ಸ್ಟಿಟ್ಯೂಟ್? ನಾನು ಫುಲ್ ಕೆರಿಯರಲ್ಲಿ ಬ್ಯುಸಿ ಇದ್ದೀನಿ ಅಂತಂದ್ರೆ ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್ ಸಮಥಿಂಗ್ ಅಟ್ ಲೀಸ್ಟ್ ಫಾರ್ 10 to 15 minutes a day ಅಂದರೆ ವಾಟ್ ಇಟ್ ಈಸ್? ವಾಕಿಂಗ್ ಅಂತ ಹೇಳ್ಬೋದು. ಈಗಿರೋ ಗ್ಯಾಡ್ಜೆಟ್ಸ್ನ ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ, ಈಗ ಸ್ಟೆಪ್ ಟ್ರ್ಯಾಕಿಂಗ್ ಮಾಡ್ಬೋದು. ಫೋನಲ್ಲೇ ಎಲ್ಲ ಇದೆ ಇವಾಗ. ಆ್ಯಂಡ್ ಫೋನ್ ಇಸ್ ಆರ್ ಲೈಕ್ ಸೆಕೆಂಡ್ ಹಾರ್ಟ್ ಆಗಿಬಿಟ್ಟಿದೆ, ಇಲ್ಲ ಅಂದರೆ ಇರೋಕ್ಕೆ ಆಗಲ್ಲ ಆ ಥರ. ಸೊ ಲೆಟ್ ಅಸ್ ಯೂಸ್ ಇಟ್ ಇನ್ ಅ ಗುಡ್ ವೇ. ಅಟ್ಲೀಸ್ಟು ಪರ್ ಡೇ ಇಷ್ಟು ಸ್ಟೆಪ್ಸ್ ಅಂತ ಇಟ್ಕೊಳ್ಳೋದು. ಕಾರ್ನ ಸ್ವಲ್ಪ ದೂರ ಪಾರ್ಕ್ ಮಾಡೋದು. ಎಲ್ಲಿ ಈಗ ಏನೇ ಇದ್ರೂ ಒಂದು ಗಾಡಿ ತೊಗೊಂಡು ಹೋಗ್ಬಿಡ್ತೀವಿ ಏನಾದ್ರು ತೊಗೊಂಬರೋಕ್ಕೆ, ಅದನ್ನು ಕಾನ್ಷಿಯಸ್ ಆಗಿ ಅವಾಯ್ಡ್ ಮಾಡೋದು. ಸೊ ಮೆಟ್ಲು ಇಳಿಯೋದು, ಈಗ ಲಿಫ್ಟ್ ಇದ್ದರೆ 1-2 ಫ್ಲೋರ್ ಮೆಟ್ಲು ಇಳಿಯೋದು, 2 ಫ್ಲೋರ್ ಲಿಫ್ಟಲ್ಲಿ ಹೋಗೋದು. ಸೊ ಸ್ವಲ್ಪ ಕಾನ್ಷಿಯಸ್ ಆದರೆ ಟು ಟ್ರ್ಯಾಕ್ ಸ್ಟೆಪ್ಸ್. ಏನೂ ಮಾಡೋಕ್ಕಾಗಿಲ್ಲ ಅಂದರೆ ವಾಕಿಂಗ್ ಮಾಡಿದ್ರು ಸಾಕು. ಏನೂ ಮಾಡೋಕ್ಕಾಗಿಲ್ಲ ಅಂದರೆ ವಾಟ್ರ್ ಬಾಟ್ಲ್ ಫಿಲ್ ಮಾಡಿರ್ತೀವಿ, ಒಂದು 10 ಎಕ್ಸಸೈಸ್ ಮಾಡಿದ್ರು ಸಾಕು. ಡಂಬಲ್ಸ್ ಥರ 1 kg ಅಂದರೆ 1 ಲೀಟ್ರ್ ವಾಟ್ರ್ ಬಾಟಲ್ ಇಸ್ 1 kg. ಸೊ ಅದನ್ನು ಲಿಫ್ಟ್ ಮಾಡಿದ್ರು ಸಾಕು. ಜಸ್ಟ್ ಸ್ಟ್ರೆಚಿಂಗ್ ಆರ್ ಕಾಫ್ ರೈಸಸ್ ಅಥವಾ ಟೋಸ್ ಮೇಲೆ ಕೆಳಗಡೆ ಮಾಡಿದ್ರು ಸಾಕು. ಸೊ ಟ್ರ್ಯಾಕಿಂಗ್ ಸ್ಟೆಪ್ಸ್ ಇಸ್ ದ ಬೆಸ್ಟ್ ಥಿಂಗ್. ಪಾರ್ಕಿಂಗ್ ದೂರ ಮಾಡೋದು, ಸ್ಟೇರ್ಸ್ ತಗೊಳ್ಳೋದು, ಇದನ್ನ ಮಾಡಿದ್ರೆ. ಆ್ಯಂಡ್ ಇದೆಲ್ಲದಕ್ಕಿಂತ ಮೇನ್ ಆಗಿ ಪ್ಲ್ಯಾನ್ ಮಾಡ್ಕೋಬೇಕು. ನಮ್ಮ ಡೇನ ಪ್ಲ್ಯಾನ್ ಮಾಡಿದ್ರೆ ಎಲ್ಲದಕ್ಕೂ ಟೈಮ್ ಇರುತ್ತೆ. ಸೊ ನಾವು ಡೇನ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಯಾವುದಕ್ಕೂ ಟೈಮ್ ಇರೋದಿಲ್ಲ. ಸೊ ಡು ಯು ಡು ದ ಸೇಮ್ ಥಿಂಗ್? ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಡೇ ಪ್ಲ್ಯಾನ್ ಮಾಡೋದೇ ಇಟ್ ಇಸ್ ವೆರಿ ಕ್ರೂಷಿಯಲ್. ಯಾಕಂದರೆ ರೊಟೀನ್ ಇರುತ್ತೆ. ಈ ಥರ ಅಪ್ ಆ್ಯಂಡ್ ಡೌನ್ ಆಗೋದು ಕಡಿಮೆನೆ. ನಮಗೆ ಎವ್ರಿ ಡೇ ಬಿಗ್ ಚಾಲೆಂಜಸ್ ಏನು ಬರೋದಿಲ್ಲ. ಸೊ ಒಂದು ರೊಟೀನ್ ಇರುತ್ತೆ. ವಾರದಲ್ಲಿ ಒಂದಿನ ಏನೋ ಒಂದು ಮೇಲೆ ಕೆಳಗಡೆ ಆಗ್ಬೋದು. ಸೊ ಅದಕ್ಕೆ ನಾವು ರೆಡಿ ಆಗಬೇಕು ಅಂದರೆ ಒಂದು ರೊಟೀನ್ ಸೆಟ್ ಮಾಡ್ಕೋಬೇಕು. ವೀಕೆಂಡ್ ಇಸ್ ಫಾರ್ ಮೋರ್ ಆಫ್ ದಟ್. ಹೌ ವಿಲ್ ಮೈ ವೀಕ್ ಗೋ? ಈಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ಅಥವಾ ಪ್ಲ್ಯಾನಿಂಗ್ ಅಂತ ಏನು ಹೇಳ್ತೀವಿ, ಅದು ಲೈಕ್ ಹೌ ವಿಲ್ ಯು ಪ್ಲ್ಯಾನ್ ಯುವರ್ ವೀಕ್? ನಿಮಗೆ ಗೊತ್ತು ಈ ವಾರದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಬೇಸಿಕ್ ನಮಗೆ ಅಂದಾಜಿರುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಎನಿಥಿಂಗ್ ಎಕ್ಸ್ಟ್ರಾ ವಿಚ್ ವಿಲ್ ಕಮ್ ವಿ ವಿಲ್ ಬಿ ರೆಡಿ ಟು ಅಡ್ರೆಸ್ ದಟ್ ಅಂತ ಹೇಳ್ಬೋದು. ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತೀನಿ. ಒಂದು ವೀಕೆಂಡಲ್ಲಿ ಅಟ್ಲೀಸ್ಟ್ ಒಂದು 30 minutes ತೆಗೆದಿಟ್ಬಿಟ್ಟು ಐ ವಿಲ್ ಸಿಟ್ ಆ್ಯಂಡ್ ವಿಜುವಲೈಸ್ ದ ನೆಕ್ಸ್ಟ್ ಹೋಲ್ ವೀಕ್ ಹೌ ಇಟ್ ವಿಲ್ ಬಿ. ದೆನ್ ವೆನ್ ಐ ವಿಜುವಲೈಸ್, ಇಫ್ ಐ ಸಿ ಚಾಲೆಂಜಸ್, ನಂಗೆ ಆಲ್ರೆಡಿ ಚಾಲೆಂಜಸ್ ಬರ್ತಿದೆ ಅಂತ ನಂಗೊಂದು ಥಾಟ್ ಆಲ್ರೆಡಿ ಇದ್ದಾಗ ಐ ವಿಲ್ ಬಿ ರೆಡಿ ಟು ಫೈಟ್ ದಟ್ ಚಾಲೆಂಜ್ ಅಂತ. ವಿಜುವಲೈಸೇಷನ್ ಇಸ್ ತುಂಬಾ ಹೆಲ್ಪ್ ಆಗುತ್ತೆ. ವಿಜುವಲೈಸ್ ಮಾಡ್ಕೋಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾಳೆ ಏನು ಆಗ್ಬೋದು ಅಂತ ರೆಡಿ ಆದರೆ ಯು ಆರ್ ರೆಡಿ ಟು ಫೇಸ್ ಎನಿಥಿಂಗ್ ವಿಚ್ ವಿಲ್ ಕಮ್ ಯುವರ್ ವೇ ಅಂತ ಅನ್ಸುತ್ತೆ. ಆಫ್ಟರ್ ವೇಕಿಂಗ್ ಅಪ್, ಬೆಳಗ್ಗೆ ಎದ್ದ ತಕ್ಷಣ ಒಂದು ರೆಜಿಮ್ನ ಏನಾದ್ರು ಫಾಲೋ ಮಾಡಬೇಕು ವಿಚ್ ಇಸ್ ರಿಯಲಿ ಗುಡ್ ಟು ಡೂ ಅಂತಂದ್ರೆ, ಅಥವಾ ನ್ಯಾಚುರೋಪತಿನಲ್ಲೂ ಅದಕ್ಕೆ ಏನಾದ್ರು ಒಂದು ಪ್ರೋಟೋಕಾಲ್ಸ್ ಇದೆ ಅಂದರೆ ವಾಟ್ ಇಸ್ ಇಟ್? ಸೊ ಬೆಳಗ್ಗೆ ಎದ್ದ ತಕ್ಷಣ ಮೂವ್ ಫ್ರಮ್ ಯುವರ್ ಬೆಡ್ ರಾದರ್ ದೆನ್ ಸೀಯಿಂಗ್ ಯುವರ್ ಫೋನ್. ಜಸ್ಟ್ ವಾಕ್. ಅಟ್ಲೀಸ್ಟ್ ಫೋನ್ನ ಪಕ್ಕದ ರೂಮಲ್ಲಿ ಇಡಿ, ಅವಾಗ ಅಲ್ಲಿಗಾದರೂ ನಡ್ಕೊಂಡು ಹೋಗ್ತೀರಾ. ಮೂವ್ ಫ್ರಮ್ ಯುವರ್ ಬೆಡ್. ಒಂದು ವಾಟರ್ ಕನ್ಸಂಪ್ಷನ್ ಇಸ್ ವೆರಿ ಗುಡ್. ಅಥವಾ ನಿಮ್ಗೆ ಏನಾದ್ರು ಎಂಟಿ ಸ್ಟಮಕ್ಕಲ್ಲಿ ಕುಡಿಯೋ ಏನಾದರೂ, ಕೆಲವರು ಬೀಟ್ರೂಟ್ ಜ್ಯೂಸ್ ಕುಡಿತಾರೆ, ಕೆಲವರು ಏನಾದ್ರು ಕಷಾಯ ಕುಡಿತಾರೆ. ನಾನು ಏನು ಹೇಳ್ತೀನಿ ನಮ್ದು ಎಲ್ಲ ಪೇಷಂಟ್ಸ್ಗೂ ಅಂದರೆ, ಏನು ಮಾಡಿದ್ರು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಿ. 2 ದಿನ ಮಾಡಿಬಿಟ್ಟು 3ನೇ ದಿನ ನನಗೇನು ರಿಸಲ್ಟ್ ಬಂದಿಲ್ಲ ಅಂತ ಹೇಳಬೇಡಿ ಅಂತ. ಸೊ ವಾಟ್ ಎವರ್ ಯು ಹ್ಯಾವ್ ಯುವರ್ ರೊಟೀನ್ ಫಾರ್ ಯು. ಒಂದು ನೀರು ಕುಡಿಯೋದಿರ್ಬೋದು, ಮೂವ್ ಮಾಡೋದಿರ್ಬೋದು, ಬಾಡಿನ ಮುಂದೆ ಹೋಗೋದಿರ್ಬೋದು, ಸ್ವಲ್ಪ ಎಕ್ಸ್ಪೋಜರ್ ಟು ದ ಏರ್. ಬಾಲ್ಕನಿ ಇದ್ದರೆ ಒಂದು 10 ನಿಮಿಷ ನೋಡಿ ಸುತ್ತಮುತ್ತ ಏನಿದೆ, ಏನು ನಡೀತಾ ಇದೆ. ಸೊ ದೆನ್ ವಿ ಕ್ಯಾನ್ ಫಿಕ್ಸ್ ದ ಸೊಸೈಟಿ ಆಲ್ಸೋ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಅವರ್ ಸೆಲ್ಫ್. ನಾವು ಎಲ್ಲಿದ್ದೀವಿ ಅದೂ ಇಂಪಾರ್ಟೆಂಟು. ಸೊ ಹೊರಗಡೆ ಬಂದಾಗ
ನೋಡಿದಾಗ ವಿ ಕ್ಯಾನ್ ಸಿ ವಾಟ್ ಇಸ್ ನಾಟ್ ರೈಟ್ ಆ್ಯಂಡ್ ಇಫ್ ವಿ ಫಿಕ್ಸ್ ದೆನ್ ಯುವರ್ ಡೇ ವಿಲ್ ಗೋ ಫಿಕ್ಸಿಂಗ್ ಥಿಂಗ್ಸ್ ದೆನ್ ಯು ವಿಲ್ ಫೀಲ್ ಬೆಟರ್. ಯಾರಿಗಾದ್ರೂ ಈಗ ನಿಮ್ಗೇನೆ ಯಾರು ಒಬ್ರಿಗೆ ಸಹಾಯ ಮಾಡಿದ್ರೆ ನಿಮ್ಗೊಂದು ಖುಷಿ ಆಗತ್ತೆ. ಸೊ ಯು ವಿಲ್ ಫೀಲ್ ದಟ್ ಮನುಷ್ಯನ ನೇಚರೇ ಅದು. ಏನು ಇಲ್ಲ ಅಂದ್ರೂ ಒಂದು ಕಲ್ಲನ್ನ ಮಧ್ಯ ರೋಡಲ್ಲಿರೋ ಕಲ್ಲನ್ನ ಎತ್ತಿ ನೀವು ಸೈಡ್ಗೆ ಹಾಕಿದ್ರೆ ಒಂದು ಆಕ್ಸಿಡೆಂಟ್ನ ಅವಾಯ್ಡ್ ಮಾಡಿದ್ದೀರಾ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆರು ಇರುತ್ತೆ. ಇಟ್ ಇಸ್ ಕಾಲ್ಡ್ ಗ್ರ್ಯಾಟಿಟ್ಯೂಡ್. ಸೊ ಆ ಥರ ಒಂದು ಗ್ರ್ಯಾಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ದಿನಾನ ಯುವರ್ ಡೇ ವಿಲ್ ಆಲ್ಸೋ ಬಿ ಲೈಕ್ ದಟ್. ಸೊ ಮೂವ್, ಅಬ್ಸರ್ವ್ ಆ್ಯಂಡ್ ವಾಟ್ ಎವರ್ ರೊಟೀನ್ ಯು ಆರ್ ಡೂಯಿಂಗ್, ಡೂ ಇಟ್ ಕನ್ಸಿಸ್ಟೆಂಟ್ಲಿ ಅಂತ ಹೇಳ್ತೀನಿ. ನ್ಯಾಚುರೋಪತಿ, ಯೋಗ ಎಲ್ಲಾದ್ರೂ ಒಂದು ನಾಲೆಡ್ಜ್ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಈಸ್ ದರ್ ಎನಿ ಬ್ರೀತಿಂಗ್ ಹ್ಯಾಕ್ ಎನಿ ಸಿಚುವೇಶನ್ ಅಲ್ಲೂ? ಈಗ ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಆಂಗ್ಸೈಟಿ ಬಂದ್ಬಿಡುತ್ತೆ, ತುಂಬಾ ಸ್ಟ್ರೆಸ್ ಇರುತ್ತೆ, ಇಲ್ಲ ಯಾವುದೋ ಒಂದು ಎಮೋಷನಲ್ ಡ್ಯಾಮೇಜ್ ಆಗ್ತಾರೆ, ಆ ಥರದ್ದೆಲ್ಲ ಆದಾಗ ಎನಿ ಬ್ರೀತಿಂಗ್ ಹ್ಯಾಕ್? Alternate nostril breathing for 12 rounds will definitely help. ಏನಕ್ಕೆ ಅಂದರೆ ನಮ್ಮ ಟಿಪ್ ಆಫ್ ದಿ ನೋಸಲ್ಲಿ ಮೆಜಾರಿಟಿ ಆಫ್ ದಿ ನ್ಯೂರಾನ್ ಎಂಡಿಂಗ್ ಆಗಿದೆ. ನಮ್ಮ ಬ್ರೈನ್ದು ಎಷ್ಟೋ ನ್ಯೂರಾನ್ಸ್ದು ಎಂಡ್ ಆಗದೆ ನಮ್ಮ ಟಿಪ್ ಆಫ್ ದಿ ನಾಸ್ಟ್ರಿಲಲ್ಲಿ. ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಮಾಡಿದಾಗ ಲೆಫ್ಟಿಂದ ತೊಗೊಂಡು ರೈಟಿಂದ ತೊಗೊಂಡು ಲೆಫ್ಟು ಮಾಡಿದಾಗ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀವಿ. and bringing the balance in this sympathetic and parasympathetic. Anxiety ಆಗಲಿ, ಫಿಯರ್ ಆಗಲಿ, ಪ್ಯಾಲ್ಪಿಟೇಷನ್ ಅಲ್ಲಾಗಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ಕಡಿಮೆ ಮಾಡೋಕ್ಕೆ ಈ ಕಾನ್ಷಿಯಸ್ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಮಾಡಿದ್ರೇ ಯು ವಿಲ್ ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್ ಈವನ್ ಇನ್ ದ ಮಿಡಲ್ ಆಫ್ ದ ಮೀಟಿಂಗ್ ಆರ್ ಈವನ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಟೇಕ್ ಅ ಬ್ರೇಕ್, ಪಾಸ್, ಡೂ ಡೀಪ್ ಬ್ರೀದಿಂಗ್. ಜಸ್ಟ್ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದನೇ ಸಾಕು. ಡಯಾಫ್ರಮ್ ರಿಲ್ಯಾಕ್ಸ್ ಆಗುತ್ತೆ, ಲಂಗ್ಸ್ಗೆ ಜಾಸ್ತಿ ಸ್ಪೇಸ್ ಸಿಗುತ್ತೆ, ಮೋರ್ ಆಕ್ಸಿಜನ್, ಮೋರ್ ಕ್ಲಿಯರ್ ಥಿಂಕಿಂಗ್. ಅಷ್ಟೇ, ಅದು ಸಿಂಪಲ್. ಆದರೆ ಅದನ್ನು ತುಂಬಾ ಹೈಪ್ ಮಾಡಿಬಿಡಿಯಾರೆ, ಯೋಗಾಗ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ. ಸೊ ಮೋರ್ ಡೀಪ್ ಬ್ರೀದಿಂಗ್, ಮೋರ್ ಆಕ್ಸಿಜನೇಷನ್ ಟು ಯುವರ್ ಬ್ರೈನ್, ಮೋರ್ ಕ್ಲಿಯರ್ ಥಿಂಕಿಂಗ್, ಮೋರ್ ಫೋಕಸ್ ಬರುತ್ತೆ. ಸೊ 12 rounds ಆಫ್ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್. ಎಸ್, ಒಂದಷ್ಟು FAQs ಇದೆ, ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ. ಇದು ಪ್ರತಿಯೊಬ್ಬ ಲೇಮ್ಯಾನ್ ಅಥವಾ ಒಬ್ಬ ಮನುಷ್ಯನಿಗೆ ತಿಳ್ಕೋಬೇಕು ಅಂತ ಆಸೆ ಇರೋ ವಿಷಯಗಳು, ಅದನ್ನ ಒಂಚೂರು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಿ ಕ್ಯಾನ್ ಟೇಕ್ ಇಟ್ ಎಸ್ ರ್ಯಾಪಿಡ್ ಫೈರ್ ಆಲ್ಸೋ. ಸೊ 5 ಸೀಕ್ರೆಟ್ ಮೆಡಿಸಿನ್ಸ್ ಇನ್ ದ ಕಿಚನ್ ಯಾವ್ದಾದ್ರು ಇದೆ ಅಂತಂದ್ರೆ ಯಾವ್ದು? ಅರ್ಶಿನ, ಗಾರ್ಲಿಕ್, ಜಿಂಜರ್, ಸಾಸಿವೆ ಮತ್ತೆ ಪೆಪ್ಪರ್. ಸೊ ನಿಮ್ಮ ಒಗ್ಗರಣೆ ಡಬ್ಬಿನೇ ನಿಮ್ಮ ಮೆಡಿಸನ್ನು. ಸಾಸಿವೆ ಏನಕ್ಕೆ ಅಂದರೆ ಯಾವುದೇ ಪೇಯ್ನ್ ಇದ್ರೂ ಮಸ್ಟರ್ಡ್ ಪ್ಯಾಕ್ ಅಂತ ಮಾಡ್ತೀವಿ ನಾವು. ಇಟ್ಸ್ ಒನ್ ಟ್ರೀಟ್ಮೆಂಟ್ ಇನ್ ಆರ್ ನ್ಯಾಚುರೋಪತಿ. ಸೊ ನಿಮಗೆ ನೆಕ್ ಪೇಯ್ನ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಅಥವಾ ಆರ್ಥ್ರೈಟಿಸ್ ರಿಲೇಟೆಡ್ ಪೇಯ್ನು. ಸೊ 1 portion ಆಫ್ ಸಾಸಿವೆ ಆ್ಯಂಡ್ 1 portion ಆಫ್ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಪೇಯ್ನ್ ಇಮಿಡಿಯೇಟಾಗಿ ರಿಲೀಫ್ ಆಗುತ್ತೆ. ಅರ್ಶಿನ ಪೇಟೆಂಟೇ ತೊಗೊಂಡ್ಬಿಟ್ಟಿದ್ದಾರೆ. ಕರ್ಕ್ಯೂಮಿನ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಅ ಸ್ಟೀರಾಯ್ಡ್. ಕರ್ಕ್ಯೂಮಿನ್ ಇಸ್ ಅ ನ್ಯೂಟ್ರಾಸ್ಯೂಟಿಕಲ್ ಕಾಂಪೊನೆಂಟ್ ಇನ್ ದಿ ಟರ್ಮರಿಕ್. ಅದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಸೊ ಅರ್ಶಿನ ಮತ್ತು ಪೆಪ್ಪರ್ನ ಒಟ್ಟಿಗೆ ತಗೋಬೇಕು ಯಾವಾಗಲೂ. ಪೆಪ್ಪರಿನ್ ಅನ್ನೋ ಮಾಲಿಕ್ಯೂಲು ಅರ್ಶಿನ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗಾರ್ಲಿಕ್ ಆ್ಯಂಡ್ ಜಿಂಜರ್ ಇದನ್ನ ಮೆಡಿಸನ್ ಆಗಿ ಯೂಸ್ ಮಾಡಿದ್ರೆ ಬೆಟರು, ಈಗ ತುಂಬಾ ಮಸಾಲೆ ಹಾಕೋಕ್ಕಿಂತ. ಸೊ ಗಾರ್ಲಿಕ್ ಆ್ಯಂಡ್ ಜಿಂಜರ್ ಆರ್ ಆಂಟಿ ವೈರಲ್. ಕೋಲ್ಡ್, ಕಾಫ್ ಫ್ರೀಕ್ವೆಂಟ್ ಆಗಿ ಆಗ್ತಾ ಇರುತ್ತೆ. ಈವನ್ ಗಾರ್ಲಿಕ್ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಒಗ್ಗರಣೆ ಡಬ್ಬಿನೇ ಆ್ಯಕ್ಚುಲಿ ಮೆಡಿಸಿನ್ ಡಬ್ಬಿ ಅಂತ ಹೇಳ್ಬೋದು. ಓಕೆ, 5 things in the kitchen ಅಥವಾ ಮೀಲಲ್ಲಿ which are killing us. ಆಯಿಲ್ ಓಕೆ, ಕಲ್ಪ್ರಿಟ್. ನಾನು ನನ್ನ ಪೇಷಂಟ್ಸ್ನ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಕೇಳದೆ ಎಷ್ಟು ಜನ ಮನೇಲಿದ್ದೀರಾ ಅಂತ, ಎಷ್ಟು ಲೀಟ್ರ್ ಆಯಿಲ್ ಬೈ ಮಾಡ್ತೀರಾ 1 ತಿಂಗಳಿಗೆ ಅಂತ. ಸೊ ಎಲ್ಲರೂ ಹೇಳೋದು 4 ಜನ ಇದ್ದೀವಿ, 3 ಲೀಟ್ರು 4 ಲೀಟ್ರು ಎಣ್ಣೆ ತಗೋತೀವಿ ಅಂತ. ಸೊ 1 ml ಆಫ್ ಆಯಿಲ್ ಗೀವ್ಸ್ 9 kilocalories. ಸೊ 1 ಲೀಟ್ರ್ ಆಯಿಲು ಒಬ್ರಿಗೆ ಅಂದರೆ 9000 kilocalories ತಗೋತಾ ಇದ್ದೀರಾ. ಸೊ ಅದು ಕಾಣಿಸಲ್ಲ ನಮಗೆ ಪ್ಲೇಟಲ್ಲಿ ಆಯಿಲ್. ಉಪ್ಪಿಟ್ಟಿಗೆ ರವೆ ಎಷ್ಟು ಹಾಕ್ತಾರೆ ಅಷ್ಟೇ ಆಯಿಲ್ ಇರುತ್ತೆ. ಪಲಾವ್ಗೆ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಅಕ್ಕಿ ಎಷ್ಟು ಹಾಕ್ತಾರೆ ಅಷ್ಟೇ ಆಯಿಲ್ ಹಾಕ್ತಾರೆ. ಸೊ 1 thing ವಿಚ್ ಇಸ್ ನಾಟ್ ಗುಡ್ ಇನ್ ದ ಕಿಚನ್ ಅಂತ ಹೇಳಿದ್ರೆ ಒಂದು ಆಯಿಲು. ಅದನ್ನ ರೀಪ್ಲೇಸ್ ಮಾಡೋದು ಹೇಗೆ? ಕನ್ಸಂಪ್ಷನ್ ಕಡಿಮೆ ಮಾಡಬೇಕು. ಸೊ ಒಬ್ರಿಗೆ ಪರ್ ಡೇ 30 to 35 ml ಆಯಿಲ್ ಸಾಕು. ಸೊ ಒಂದಿನಕ್ಕೆ ಆವ್ರೇಜ್ 150 to ಅರೌಂಡ್ 200 ml ಆಯಿಲ್. 150 ಅಲ್ಲ, ಆ್ಯಕ್ಚುಲಿ ಬಿಟ್ವೀನ್ 120 to 150 ml ಆಯಿಲ್ ಸಾಕು. ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಶುಗರು, ಸಾಲ್ಟು, ಎಣ್ಣೆ ಒಂದು
ಟೇಸ್ಟ್ ರಿಯಲ್ ವೆಜಿಟೇಬಲ್, ರಿಯಲ್ ಫ್ರೂಟ್, ರಿಯಲ್ ಫುಡ್ದು ಟೇಸ್ಟೇ ನಮಗೆ ಗೊತ್ತಿಲ್ಲ. ಉಪ್ಪು, ಸಕ್ಕರೆ, ಎಣ್ಣೆದೇ ಟೇಸ್ಟ್ಗೆ ನಾವು ಅಕ್ವೈರ್ ಆಗಿಬಿಟ್ಟಿದ್ದೀವಿ. ಅದು ಹಾಕಿಲ್ಲ ಅಂದರೆ ಅಯ್ಯೋ ಏನೂ ಇಲ್ಲ ಅಂತ ಅನಿಸುತ್ತೆ. ಸೊ ನ್ಯಾಚುರೋಪತಿ ಹಾಸ್ಪಿಟಲ್ ಹೋಗಿ ಬಂದವ್ರಿಗೆ ಆ ಟಂಗ್ದು ಇದೇ ಹೋಗುತ್ತೆ, ಕ್ಲೀನ್ ಆಗತ್ತೆ. ಆವಾಗ ಅವ್ರಿಗೆ ಒಂದು ಕ್ಯಾರೆಟ್ ತಿಂದ್ರೂ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಅದೊಂದು ಕೋಟಿಂಗ್ ಬಂದ್ಬಿಡುತ್ತೆ ನಮಗೆ, ತಿಂದು ಏನೂ ಹಾಕೇ ಇಲ್ಲ, ಏನಿದು ಸಪ್ಪೆ ಆಗಿದೆ ಅಂತ ಅಂತಾರೆ. ಬಟ್ ಕ್ಲೀನಿಂಗ್, ಫಾಸ್ಟಿಂಗ್ ಮಾಡಿದಾಗ, ಅದು ಕ್ಲೀನ್ ಆದಾಗ ಈವನ್ ಎವ್ರಿ ವೆಜಿಟೇಬಲ್ ಹ್ಯಾಡ್ಸ್ ಇಸ್ ಓನ್ ಟೇಸ್ಟ್ ಅಂತ ಹೇಳ್ತೀವಿ. ಸೊ ಅದು ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಯಿಲ್ ಇಸ್ ಒನ್ ಥಿಂಗ್, ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಕಾನ್ಷಿಯಸ್ ಆಗಿ ಯೂಸ್ ಮಾಡಬೇಕು. ಎಲ್ಲ ಹೇಳ್ತಾರೆ ಸನ್ ಪ್ಯೂರ್ ಒಳ್ಳೇದಾ, ಗ್ರೌಂಡ್ ನಟ್ ಆಯಿಲ್ ಒಳ್ಳೇದಾ, ಇದು ಒಳ್ಳೇದಾ, ಯಾವುದೇ ಎಣ್ಣೆ ಆಗಿರಲಿ, ಯಾವುದೇ ತುಪ್ಪ ಆಗಿರಲಿ ಕಾನ್ಷಿಯಸ್ ಆಗಿ ಯೂಸ್ ಮಾಡಬೇಕು. ಆ್ಯಂಡ್ ದಟ್ ಈಸ್ ದ ರೀಸನ್ ಫಾರ್ ಮೆನಿ ಕಂಡೀಷನ್ಸ್. ಅದೊಂದು ಎಣ್ಣೆ. ಇನ್ನೊಂದು ಮೈದಾ. ಸೊ ಮೈದಾ ಯೂಸೇಜು ಕಡಿಮೆ ಆದರೆ ಒಳ್ಳೆಯದು. ಯೂಶಲಿ ಮನೆಗಿಂತ ಹೊರಗಡೆಯಿಂದ ಮೈದಾ ಪ್ರಾಡಕ್ಟ್ಸ್ ತರೋದೇ ಜಾಸ್ತಿ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಪಾಲಿಶ್ಗಿಂತ ಅನ್ಪಾಲಿಶ್ಡ್ ರೈಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ವಿ ಆರ್ ಈಟಿಂಗ್ ರೈಟ್ ನ್ಯೂಟ್ರಿಷನ್, ಅಂದರೆ ಕಂಪ್ಲೀಟ್ ನ್ಯೂಟ್ರಿಷನ್ ತೊಗೋತೀವಿ. ಇನ್ನೊಂದು, ಅನ್ನ ತಿಂತಾ ಇದ್ದವರು ಚಪಾತಿಗೆ ಶಿಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂದರೆ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ರೈಸ್ ಆ್ಯಂಡ್ ವೀಟ್ ಇಸ್ ಅನ್ನ 2 ಸತಿ ಬಡಿಸ್ಕೊಂಡು ಬಿಡ್ತೀವಿ. ಚಪಾತಿ ಆದರೆ ಒಂದು ಪೋರ್ಷನ್ ಕಂಟ್ರೋಲ್ ಬರುತ್ತೆ, ಆ ಡಿಫ್ರೆನ್ಸು. ಇಲ್ಲ ಅಂದರೆ ಎರಡರಲ್ಲೂ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸೇ ಇದೆ. 100 ಗ್ರಾಮ್ ರೈಸಲ್ಲಿ 70 ಗ್ರಾಮ್ ಕಾರ್ಬೋಹೈಡ್ರೇಟ್ ಇದ್ದರೆ ಇದರಲ್ಲಿ 68 ಗ್ರಾಮ್ ಇರುತ್ತೆ. ಆಮೇಲೆ ಈಗ ಸಿಗೋ ಗೋಧಿ ಹಿಟ್ಟಲ್ಲಿ ಫೈಬರು ಇರೋದಿಲ್ಲ. ಸೊ ಇಫ್ ರೀಪ್ಲೇಸ್ ಮಾಡ್ತಾ ಇದ್ದೀರಾ, ನೀವು ಚಪಾತಿನೇ ಲೈಫ್ ಲಾಂಗ್ ತಿಂದಿಲ್ಲ, ಈಗೇನೋ ಹೆಲ್ತ್ ಪ್ರಾಬ್ಲಮ್ ಬಂತು ಅಂತ ಚಪಾತಿ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ. ನೀವು ತಿಂತಾ ಇದ್ದೀರಾ ಅಂದರೆ ಕಂಟಿನ್ಯೂ ಮಾಡ್ಬೋದು. ಬಟ್ ಅದ್ರ ಜೊತೆಗೆ ತರಕಾರಿ ಜಾಸ್ತಿ ತಿನ್ನೋದು ಇಂಪಾರ್ಟೆಂಟು. ಇದನ್ನು ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ನೀರು, ಓವರಾಗಿ ನೀರು ಕುಡಿಯೋದು ಅಥವಾ ತುಂಬ ಕಡಿಮೆ ನೀರು ಕುಡಿಯೋದು, ಇದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಓಕೆ, 3 ಸೂಪರ್ ಫುಡ್ಸ್ ಇದನ್ನ ಡೈಲಿ ಕನ್ಸ್ಯೂಮ್ ಮಾಡೋದು ಸಿಕ್ಕಾಪಟ್ಟೆ ಒಳ್ಳೇದು. ಅಂದರೆ ನಟ್ಸ್, ಪ್ಯಾಕ್ಡ್ ಎನರ್ಜಿ ಮತ್ತು ಪ್ಯಾಕ್ಡ್ ಗುಡ್ ಫ್ಯಾಟ್ ಅಂತ ಹೇಳ್ಬೋದು. ಸೀಸನಲ್ ಫ್ರೂಟ್ಸ್ನ ತಿನ್ನಬೇಕು, ವೆರಿ ಇಂಪಾರ್ಟೆಂಟ್. ಅದನ್ನು ತಿಂದರೆ ಇಟ್ಸ್ ಅ ಕೈಂಡ್ ವರ್ಕ್ಸ್ ಎಸ್ ಎ ಸೂಪರ್ ಫುಡ್ ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಗೇನ್. ಬಟ್ ಇದನ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನೊಂದು ವೈಟಮಿನ್ ಸಿ ರಿಚ್, ಆಮ್ಲ ಸಿಗೋ ಟೈಮಲ್ಲಿ ಆಮ್ಲನ ಜಾಸ್ತಿ ಉಪಯೋಗಿಸೋದು, ಅದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಮತ್ತು ಸಿಟ್ರಸ್ ಫ್ರೂಟ್ಸ್ನ ಜಾಸ್ತಿ ಕನ್ಸಮ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇದು 3ನ ಸೂಪರ್ ಫುಡ್ ಅಂತ ಅನ್ಕೋಬೋದು. ಒಗ್ಗರಣೆ ಡಬ್ಬಿ ಬಿಟ್ಟರೆ ಇದು 3 ಮಾಡಿದ್ರೆ ಇಟ್ ಇಸ್ ಗುಡ್ ಅಂತ ಹೇಳ್ಬೋದು. ಒಂದು ಗುಡ್ ಸ್ಕಿನ್ ರೊಟೀನ್ ಇದೆ, ಡೈಲಿ ಇದನ್ನು ಫಾಲೋ ಮಾಡೋದು ಒಳ್ಳೇದು. ಅಂದರೆ ಸ್ಕಿನ್ ರೊಟೀನ್ಗೆ ಫಸ್ಟು ವೈಟಮಿನ್ ಡಿ ಎಕ್ಸ್ಪೋಜರ್ ಇಸ್ ಇಂಪಾರ್ಟೆಂಟ್. ಅಂದರೆ ಸನ್ಲೈಟ್ಗೆ ಅಟ್ಲೀಸ್ಟ್ 20 ಮಿನಿಟ್ಸ್ ಎಕ್ಸ್ಪೋಸ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸ್ಕಿನ್. ಅದಾದಮೇಲೆ ತುಂಬಾ ಪ್ರಾಡಕ್ಟ್ಸ್ ಯೂಸ್ ಮಾಡದೇ ಇರೋದು ಒಳ್ಳೆಯದು. ಮೇಕಪ್ ಪ್ರಾಡಕ್ಟ್ಸ್ ಆಗಲಿ ಥ್ರೂ ಔಟ್ ದ ಡೇ ಯೂಸ್ ಮಾಡಿದರೆ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಕ್ಲೀನ್ ಇಟ್ ನೈಸ್ಲಿ. ಆ್ಯಂಡ್ ಇದು ಆಮೇಲೆ ಮಾಯ್ಶ್ಚರೈಸ್ ಮಾಡಬೇಕು ಸ್ಕಿನ್, ಎಸ್ಪೆಷಲಿ ಕೋಲ್ಡ್ ಟೈಮಲ್ಲಿ. ಫ್ಯಾಟ್ ರಿಚ್ ಅಂದರೆ ನಟ್ಸ್ ಜಾಸ್ತಿ ತಿನ್ನೋದಾಗಲಿ, ಅವಕ್ಯಾಡೋಸ್ ತಿನ್ನೋದಾಗಲಿ, ಆವಾಗ ಒಳಗಡೆಯಿಂದನೇ ಯು ವಿಲ್ ಫೀಲ್ ಬೆಟರ್. ಆ್ಯಂಡ್ ಬೇಸಿಕ್ ಇಸ್ ವಾಟರ್. ಎಳ್ನೀರು ನಮಗೆ ಈಸಿಯಾಗಿ ಸಿಗತ್ತೆ ಎಳ್ನೀರು. ಸೊ ಅಟ್ಲೀಸ್ಟ್ ವೀಕ್ಲಿ 2 or 3 ಟೈಮ್ಸ್ ಎಳ್ನೀರು ಕುಡಿಯೋದ್ರಿಂದನೂ ಇಟ್ ಹೆಲ್ಪ್ಸ್ ಫಾರ್ ಯುವರ್ ಸ್ಕಿನ್. ಸೊ ಸನ್ಲೈಟ್, ಎಳ್ನೀರು, ನೀರು, ನಟ್ಸು, ದಿಸ್ ವಿಲ್ ಹೆಲ್ಪ್ ಫಾರ್ ಯುವರ್ ಸ್ಕಿನ್. ಓಕೆ, 5 habits you can start from today to make your life beautiful. ಸೊ ನಾನು 4 ಲೆವೆಲ್ ಹೇಳ್ತೀನಿ. ಒನ್ ಇಸ್ ಫಿಸಿಕಲ್ ಲೆವೆಲ್. ದಿಸ್ ಆಲ್ಸೋ ವರ್ಕ್ಸ್ ಫಾರ್ ಆಂಟಿ ಏಜಿಂಗ್. ಸೊ ಫಿಸಿಕಲ್ ಲೆವೆಲ್ಗೆ 150 minutes ಆಫ್ ಎನಿ ಕೈಂಡ್ ಆಫ್ ಏರೋಬಿಕ್ ಆಕ್ಟಿವಿಟಿ, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಬ್ರಿಸ್ಕ್ ವಾಕಿಂಗ್, ಆ್ಯಂಡ್ ವೀಕ್ಲಿ ಟ್ವೈಸ್ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀನಿ. ಸೊ ದಿಸ್ ಕಮ್ಸ್ ಅಂಡರ್ ಫಿಸಿಕಲ್. ಮೆಂಟಲ್ ಲೆವೆಲಲ್ಲಿ ಆಸ್ ವಿ ಏಜ್ ಇಟ್ ಇಸ್ ಆಲ್ವೇಸ್ ಗುಡ್ ಟು ಲರ್ನ್ ಸಮ್ ನ್ಯೂ ಲ್ಯಾಂಗ್ವೇಜ್ or learn some new instrument.
ಓಕೆ. ಸೊ ದಿಸ್ ವಿಲ್ ಇನ್ಕ್ರೀಸ್ ಅವರ್ ನ್ಯೂರೋಪ್ಲಾಸ್ಟಿಸಿಟಿ ಆಫ್ ದ ಬ್ರೈನ್. ಸೊ ಮೆಂಟಲ್ ಲೆವೆಲಲ್ಲಿ ಇದೆರಡು ಮಾಡಿದ್ರೆ ತುಂಬ ಒಳ್ಳೆಯದು. ನ್ಯೂಟ್ರಿಷನಲ್ಲಿ ಏನು ಮಾಡಬೇಕು ಅಂದರೆ ಫೋಕಸ್ ಮೋರ್ ಆನ್ ಫೈಬರ್. ನಿಮ್ಮ ಎಲ್ಲ ಮೀಲಲ್ಲೂ ಫೈಬರ್ ಇದೆಯಾ ಅಂತ, ಅಂದರೆ ತರಕಾರಿ ಇದೆಯಾ ಅಂತ, ಇನ್ ಎನಿ ಫಾರ್ಮ್ ಗ್ರೀನ್ ಎನಿ ವೆಜಿಟೇಬಲ್ಸ್ ಇದೆಯಾ ಅಂತ ಇರಲೇಬೇಕು. ಸೊ ಒನ್ ಇಸ್ ದಟ್ ಆ್ಯಂಡ್ ಅನದರ್ ಒನ್ ಇಸ್ ವಾಟರ್ ಇಂಟೇಕ್ ಇನ್ ಟರ್ಮ್ಸ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಬ್ಯಾಲೆನ್ಸಿಂಗ್ ದ ಪ್ರೋಟೀನ್. ಇದಿಷ್ಟು ಮಾಡೋದು ನ್ಯೂಟ್ರಿಷನಲ್ಲಿ. ಸೋಷಿಯಲಿ ಆಲ್ಸೋ human being is a social animal. Actually loneliness is the biggest problem. It is like a 15 ಸಿಗರೇಟ್ ಸೇದ್ದಂಗೆ ಅದ್ರದ್ದು ಎಫೆಕ್ಟ್ ಹೆಂಗಿರುತ್ತೆ ಆ ಥರ ಎಫೆಕ್ಟ್ ಇರುತ್ತೆ ಲೋನ್ಲಿನೆಸ್ ಅಲ್ಲಿ. ಸೊ ಚೂಸ್ ಯುವರ್ ಸೋಷಿಯಲ್ ಸರೌಂಡಿಂಗ್. ಸೊ ಬಿ ವಿತ್ ಪೀಪಲ್, ಚೆರಿಶ್, ಮಿಂಗಲ್ ವಿತ್ ಪೀಪಲ್. ಲೋನ್ಲಿನೆಸ್ನ ಅಡ್ರೆಸ್ ಮಾಡಬೇಕು. ಅದರಿಂದನೂ ತುಂಬಾ ಡಿಸೀಸಸ್, ಪಾರ್ಕಿನ್ಸನ್ಸ್ ಆಗಲಿ, ಆಲ್ಝೈಮರ್ಸ್ ಆಗಲಿ, ಅರ್ಲಿ ಡಿಮೆನ್ಷಿಯಾ ಆಗೋದು ಬಿಕಾಸ್ ಆಫ್ ಲೋನ್ಲಿನೆಸ್. ಈವನ್ ನ್ಯೂರೋಪ್ಲಾಸ್ಟಿಸಿಟಿ ಇಂಪ್ರೂವ್ ಮಾಡಿದ್ರೆ ಕೂಡ ಇದೆಲ್ಲನೂ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಫಿಸಿಕಲ್ಗೆ 150 minutes ಆಫ್ ಮಾಡ್ರೇಟ್ ಎಕ್ಸಸೈಸ್ ಆ್ಯಂಡ್ 2 days ಸ್ಟ್ರೆಂತ್ ಟ್ರೈನಿಂಗ್. ನ್ಯೂಟ್ರಿಷನಲ್ಲಿ ಫೈಬರು, ವಾಟರು, ಪ್ರೋಟೀನು. ಮೆಂಟಲಿ ಲರ್ನ್ ಸಮ್ ನ್ಯೂ ಲ್ಯಾಂಗ್ವೇಜ್ ಆರ್ any music instrument to do anti-aging kind of a thing. And the last one is ನಾನೇ ಹೇಳ್ಬಿಟ್ಟು ಅದು ಲೋನ್ಲಿನೆಸ್, ಸೋಷಿಯಲ್ ಸರ್ಕಲ್. ಸೊ ಸೋಷಿಯಲ್ ಲೆವೆಲಲ್ಲಿ ಲೋನ್ಲಿನೆಸ್ನ ಆದಷ್ಟು ಅವಾಯ್ಡ್ ಮಾಡಿ. ಬಿ ವಿತ್ ಪೀಪಲ್ ಹೂಮ್ ಯು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ವೆಂಟ್ ಔಟ್ ಥಿಂಗ್ಸ್. ಓಕೆ. 5 ಮಿಸ್ಟೇಕ್ಸ್ ಇವತ್ತಿನ ದಿನ ಯೂತ್ ಮಾಡ್ತಾ ಇರೋದು ನೀವು ನೋಟಿಸ್ ಮಾಡೋದು, ಯಾಕೆ ಇಷ್ಟೊಂದು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಸೋದು? ರೈಟ್. ಒನ್ ಇಸ್ ಸ್ಲೀಪ್. So sleep is the one thing which youth needs to fix. ಅದನ್ನ ಅಡ್ರೆಸ್ ಮಾಡಬೇಕು. ಸೆಕೆಂಡ್ ಥಿಂಗ್ ಇಸ್ ಕನ್ಫ್ಯೂಸಿಂಗ್ ದ ಸ್ಟಿಮ್ಯುಲೇಷನ್ ಟು ಎನರ್ಜಿ. ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಆಲ್ಕೋಹಾಲ್ ಕುಡಿಯೋದಾಗಿರಲಿ, ಸ್ಮೋಕಿಂಗ್ ಮಾಡೋದಾಗಿರಲಿ, ಅಥವಾ ಯಾವುದೋ ಎನರ್ಜಿ ಡ್ರಿಂಕ್ ಕುಡಿಯೋದಾಗಿರಲಿ. ದೀಸ್ ಆರ್ ಆಲ್ ಸ್ಟಿಮ್ಯುಲೇಷನ್, ನಾಟ್ ಗಿವಿಂಗ್ ಎನರ್ಜಿ. ಸೊ ಅಯ್ಯೋ ನಂಗೆ ವೀಕ್ ಪೂರ್ತಿ ಸ್ಟ್ರೆಸ್ ಆಗಿದೆ, ವೀಕೆಂಡು ನನಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗಬೇಕು ಅದಕ್ಕೆ ಅಂತ. ಬಟ್ ಇಟ್ ಈಸ್ ಆ್ಯಕ್ಚುಲಿ ಸ್ಟಿಮ್ಯುಲೇಟಿಂಗ್ ಮೆನಿ ಥಿಂಗ್ಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಇಸ್ ಕೌಂಟಿಂಗ್ ಕ್ಯಾಲರೀಸ್. ಕ್ಯಾಲರಿ ಕೌಂಟ್ ಮಾಡಿಕೊಂಡು ಏನು ಫೈಬರ್ನ ಇಗ್ನೋರ್ ಮಾಡ್ತಾರೆ, ಬೇರೆ ನ್ಯೂಟ್ರಿಯೆಂಟ್ಸ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ಅದೊಂದನ್ನ ಕರೆಕ್ಷನ್ ಮಾಡಿಕೊಂಡ್ರೆ ಒಳ್ಳೆಯದು. 4ನೇದು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಇಯರ್ಲಿ ಒನ್ಸು, ಅಬೌವ್ 30 ಆಗಿರೋರು. ಸೊ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಅಪ್ಕಮಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. 3 ಬ್ಯೂಟಿಫುಲ್ ಟಿಪ್ಸ್ ಫ್ರಮ್ ನ್ಯಾಚುರೋಪತಿ 2026ಕ್ಕೆ ಆದರೆ ಬೆಟರ್ ಮಾಡ್ಕೊಳ್ಳೋದಕ್ಕೆ. ಏನೇ ಮಾಡೋದಾದರೂ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನಿಂದ ಮಾಡಿ. ಒಂದು ಏನಂದರೆ ಮೂವಿಂಗ್ ಇಸ್ ವಾಟ್ ಐ ವುಡ್ ರೆಕಮೆಂಡ್. ಆ್ಯಂಡ್ ಬಿ ಕಾನ್ಷಿಯಸ್ ಆ್ಯಂಡ್ ಬಿಕಮ್ ಸೆನ್ಸಿಟಿವ್ ಆಗಿ ನೋಡಿ ನಿಮ್ಮಲ್ಲಿ. ಗೋ ಇನ್ವರ್ಡ್ಸ್, ಸಿ ವಾಟ್ ಯು ಆರ್ ಡೂಯಿಂಗ್ ರಾಂಗ್. ಥರ್ಡ್ ಥಿಂಗ್ ಇಸ್ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಟು ಲೈಕ್ ಚೇಸ್ ಈಟಿಂಗ್ ರೈಟ್. ನಾನು ಸರಿಗೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿಲ್ಲ ಅಂತ. ಒಂದೊಂದು ಸ್ಟೆಪ್ಪು. ಯಾಕಂದರೆ ಎವ್ರಿ 1% ಇಂಪ್ರೂವ್ ಆದರೆ ಬೈ ದಿ ಎಂಡ್ ಆಫ್ ಇಯರ್ ಯು ವಿಲ್ ಬಿಕಮ್ 37% ಬೆಟರ್ ಅಂತೆ. ಸೊ ಇದು ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಜೇಮ್ಸ್ ಕ್ಲಿಯರ್ ಅಲ್ಲಿ ಅವ್ರು ಹೇಳಿದ್ದಾರೆ. ಸೊ ಆ 1%ನ ಅಯ್ಯೋ ನಾಳೆ ಮಾಡ್ಕೊಳ್ಳೋಣ ಅಂತ ಬಿಡಬೇಡಿ. ಸೊ ಮೇಕ್ ಎವ್ರಿ 1% ಟುಡೇ ಆ್ಯಂಡ್ 37% ಯು ವಿಲ್ ಬಿ ಬೆಟರ್ ಟುಮಾರೋ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಪಾಡ್ಕಾಸ್ಟ್. ಆ್ಯಂಡ್ ನ್ಯಾಚುರೋಪತಿ ಅನ್ನೋದ್ರ ಬಗ್ಗೆ ತುಂಬ ಇನ್ಸೈಟ್ಸ್ ಕೊಟ್ರಿ. ಅಥವಾ ಲೈಫ್ ಸ್ಟೈಲ್ ಕರೆಕ್ಷನ್ ಆಗಿರಲಿ, ಡಿಸೀಸಸ್ ಆರ್ ನಾಟ್ ಬಿಗರ್ ಪ್ರಾಬ್ಲಮ್ಸ್, ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ವಿ. Continue your service the same way. Thank you, reach sir. heights. Yes. Thanks a lot for coming. Thank you. And ಕೊನೆಯದಾಗಿ ಒಂದೇ ಒಂದು ಮೆಸೇಜು. ಇಫ್ ಯು ವುಡ್ ಗೆಟ್ ಎ ಚಾನ್ಸ್, ಒಂದು ಬಿಲ್ ಬೋರ್ಡ್ ಮೇಲೆ ಲೈಫ್ ಟೈಮ್ ಒಂದೇ ಒಂದು ಮೆಸೇಜ್ ಬರೀಬೇಕು ರಿಗಾರ್ಡಿಂಗ್ ಹೆಲ್ತ್ ಅಂತಂದರೆ ವಾಟ್ ಇಸ್ ಇಟ್? Health is not a luxury. Consistency is boring, but consistency and discipline will bring you health ಅಂತ ಹಾಕಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್. ಥ್ಯಾಂಕ್ ಯು. ಸುಮಾರು ಜನದ ಜೀವನನ ಉದ್ಧಾರ ಮಾಡ್ತಿರೋದಕ್ಕೆ. ಸರ್ವಿಸ್ ಓರಿಯೆಂಟೆಡ್ ಜಾಬ್. Yes. ಥ್ಯಾಂಕ್ ಯು ಫಾರ್ ದ ಪಾಡ್ಕಾಸ್ಟ್. Thank you so much. Thanks.